मनोजवं मार्गतुल्यवेगं हितेन्द्रियं बुद्धिमतां वरिष्ठं वातात्मजं मानवयुतमुख्यं श्रीरामदूतं शरणं प्रपद्ये। विदेहापरिकालोनि प्रपंच मुमुक्षु जनालागी अध्यात्म सत्य करोनी बहुलोकजे मूलवीति नमस्कार त्या ब्रह्मचैतन्य मूर्ति। बोलो राजा राम राम, बोलो सीता राम राम, 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 बोलो राजा राम राम, बोलो सीता राम राम। जानकी जीवन स्मरण जय जय राम। ಮೂರು ದಿವಸದ ಜಾತ್ರೆ, ಮಧ್ಯಾಹ್ನದಾಗ ರಥೋತ್ಸವ ಆಗಿದೆ. ತೇರು ಎಳೆದದು. ಈ ಸಂಜೆದೊಂದಿಷ್ಟು ಜಾತ್ರೆ ಮುಗಿಸ್ಕೊಂಡು ಹೋಗುದು. ದ್ವಾಸಿ ಶುರುವಾಗ್ಯಾವ. ದ್ವಾಸಿ ಮುಗಿ ತನಕ ನಿಮ್ಮನ್ನು ಹೆಬ್ಬಸಂಗಿಲ್ಲ. ಮನುಷ್ಯ ಸಮಾಜದಲ್ಲಿ ಸತ್ಪುರುಷರ ಪಾತ್ರ ಬಹಳ ದೊಡ್ಡದದ. ಎ ಬ್ಯೂಟಿಫುಲ್ ಸಿಂಥೆಸಿಸ್ ಆಫ್ ಹ್ಯೂಮನ್ ಆ್ಯಂಡ್ ಡಿವೈನ್. ಸತ್ಪುರುಷರಂದ್ರೆ ಬುದ್ಧಿವಂತರು ಅಂತ ಹೇಳಿಕ್ಕೆ ಬರಂಗಿಲ್ಲ, ಪ್ರತಿಭಾವಂತರು ಅಂತ ಹೇಳಿಕ್ಕೆ ಬರ್ತದೆ. ಪ್ರತಿಭಾ ಬೇರೆ, ಬುದ್ಧಿ ಬೇರೆ. ನವನವೋನ್ಮೇಷಿಣಿ ಯಾ ಬುದ್ಧಿ ಸಾ ಪ್ರತಿಭಾ ಇತ್ಯುಚ್ಯತೆ ಅಂತ ಹೇಳಿದ್ದಾರೆ. ಕ್ಷಣ ಕ್ಷಣಕ್ಕೆ ಅವ್ರ ಬುದ್ಧಿ ಏನಾಗ್ತದೆ ಅಂದ್ರೆ ಪ್ರತಿಭಾ ಅರ್ಥಾತ್ ಜಾಗೃತ ಇರ್ತದೆ ನೋಡಿ. ನವನವೋನ್ಮೇಷಿಣಿ, ಹೊಸ ಹೊಸ ಉನ್ಮೇಷಣ. ಸಮಾಜದಲ್ಲಿ ಸತ್ಪುರುಷರ ಪಾತ್ರ ಏನಿದೆ ಅಂದರೆ ಮನುಷ್ಯ ಜೀವನವನ್ನು ಸುಖಿ ಮಾಡೋದು ಸತ್ಪುರುಷರ ಪಾತ್ರ. ಅದಕ್ಕಾಗಿ ಕೇವಲ ಬಹಳಷ್ಟು ಪುಸ್ತಕಗಳನ್ನು ಬರೆಯೋದು, ಓದೋದು, ಅಥವಾ ಅದಕ್ಕಾಗಿ ಬಹಳಷ್ಟು ಪುಸ್ತಕಗಳನ್ನು ಹೇಳೋದು, ಅಭ್ಯಾಸ ಮಾಡೋದು ಅಲ್ಲ. ಅದಕ್ಕೊಂದು ಹೊಸ ವ್ಯಕ್ತಿತ್ವ ಬೇಕಾಗ್ತದೆ. ಅದಕ್ಕಾಗಿ ಏನು ಬೇಕಾಗ್ತದೆ ಅಂದ್ರೆ ಒಳಗಿನಿಂದ ಒಂದು ಪ್ರಕಾರದಿಂದ ದಿವ್ಯತ್ವ ಬೇಕಾಗ್ತದೆ. ನಾವು ಹೊರಗಿನಿಂದ ಬೇಕಾದಷ್ಟು ನಾವು ಬುದ್ಧಿವಂತರಾದರೂ ಸಹಿತ ಎಷ್ಟರೇ ಸಂಕುಚಿತರಾಗುತ್ತೆ. ನಾವು ನೋಡಿವಿ, ಬಹಳ ದೊಡ್ಡ ದೊಡ್ಡ ಪಂಡಿತರು ನೋಡಿವಿ, ಬುದ್ಧಿವಂತರು ನೋಡಿವಿ. ಅದು ಎಷ್ಟು ಸಂಕುಚಿತ ಮನಸ್ಸಿನವ್ರು ಇರ್ತಾರೆ ಅಂದರೆ ಸ್ವಾರ್ಥಿ ಇರ್ತಾರೆ, ಸಂಕುಚಿತ ಇರ್ತಾರೆ, ಅತ್ಯಂತ ಅಸ್ಥಿರ ಮನಸ್ಸಿನವರು ಇರ್ತಾರೆ. ವಿಶಾಲ ಮನೋಭಾವನಾ ಇರಂಗಿಲ್ಲ.
ವಿಶಾಲ ಮನೋಭಾವನ ನೋಡಬೇಕು ಅಂದ್ರೆ ಸತ್ಪುರುಷರಲ್ಲೇ ನೋಡಬೇಕು. ಅಯಂ ನಿಜ ಪರೋ ವೇತಿ ಗಣನ ಲಘುಚೇತಸ ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ. ನಾವೊಂದ್ಸಲ ದಿಲ್ಲಿಗೆ ಹೋದಾಗ ಅಲ್ಲಿ ಪಾರ್ಲಿಮೆಂಟ್ ಭವನ್ ನೋಡ್ಲಿಕ್ಕೆ ಹೋಗಿದ್ವಿ. ಅಲ್ಲಿ ಹಿಂಗೆ ಸಹಜ ಒಳಗೆ ಹೋಗೋ ಮುಂದೆ ದೊಡ್ಡ ಬಾಗಿಲ ಚೌಕಟ್ಟು, ಅಲ್ಲಿ ಒಳಗೆ ಹೋಗೋ ಮುಂದೆ ಆ ಚೌಕಟ್ಟಿನ ಮೇಲೆ ಈ ಶ್ಲೋಕ ಬರ್ತಾರೆ. ನಮ್ಗೆ ಆ ಶ್ಲೋಕ ಓದಿ ಒಂದ್ಸಲ ಅದಕ್ಕೆ ನಮಸ್ಕಾರ ಮಾಡಿದ್ವಿ. ಯಾವ ಪುಣ್ಯಾತ್ಮ ಬರ್ದಾನಪ್ಪ ಅಂತ ಅನಿಸ್ತು. ಅಯಂ ನಿಜ ಅಯಂ ಪರಃ ಇತಿ ಗಣನಾ ಲಘುಚೇತಸ. ಇದು ನಂದು, ಇದು ನಿಂದು, ಇದು ನಾನು, ಇದು ನೀನು ಅನ್ನುವಂಥ ಭಾವ ಏನದನೋ ಇತಿ ಗಣನಾ ಲಘುಚೇತಸ, ಕ್ಷುದ್ರ ಅಂತಃಕರಣದವರ ಲಕ್ಷಣ. ಉದಾರ ಚರಿತಾನ ಅಂತೂ ವಸುಧೈವ ಕುಟುಂಬಕಂ. ಯಾರ ಚರಿತ್ರೆ ಉದಾರದನು, ಯಾರ ಮನಸ್ಸು ಉದಾರದನು. महाराज ಹೇಳ್ತಿದ್ರು, पंत झाल्याशिवाय संत होऊ शकत नाही. मनुष्य उदार ಆಗಲು ಹೊರತು ಪರಮಾರ್ಥ ಇಲ್ಲ ಇಲ್ಲ ಇಲ್ಲ. ಔದಾರ್ಯ ಸಾಮಾನ್ಯ ಲಕ್ಷಣದ. ಮಹಾರಾಜರು ಅಂದ್ರೆ ಮೂರ್ತಿಮಂತ ಉದಾರ ಆಗಿತ್ತು. ಸತ್ಪುರುಷರ ಚರಿತ್ರೆ ಓದಬೇಕು. ಮಹಾರಾಜರ ಚರಿತ್ರೆಯನ್ನು ಕುರಿತು 10 PhD ಮಾಡಬಹುದು, ಆದರೂ ಚರಿತ್ರೆ ತಿಳಿಯಂಗಿಲ್ಲ. ಒಂದೊಂದು ಸಂದರ್ಭಗಳನ್ನು ಕುರಿತು ನಾವು ಎಷ್ಟು ಅಭ್ಯಾಸ ಮಾಡಬೇಕು. ಮೊದಲೇಕ ಅವರು ಮನಿ ಬಿಟ್ಟದ್ದನ ಅವರ ಔದಾರ್ಯದ ಮೊದಲನೇ ಲಕ್ಷಣ. ಅವ್ರು ತಮಗಾಗಿ ಮನಿ ಬಿಡಲಿಲ್ರಿ, ಲೋಕ ಕಲ್ಯಾಣಕ್ಕಾಗಿ ಮನಿ ಬಿಟ್ಟು. ಎಷ್ಟರ ಎಂಥ ಔದಾರ್ಯ, ಪ್ರತಿಯೊಂದರೊಳಗೂ ದಿವ್ಯತೆ ಇರ್ತದೆ. ಮಹಾರಾಜರು ಹೇಳ್ತಿದ್ರು, ಜ್ಞಾನೇಶ್ವರ ಮಹಾರಾಜರು ಹೇಳ್ತಿದ್ರು, ಅವ್ರ ವ್ಯವಹಾರ ಹೆಂಗಿರ್ತಾರೆ, ಪ್ರತಿಯೊಂದರೊಳಗೂ ಉದಾತ್ತ ವ್ಯವಹಾರ, ಪ್ರತಿಯೊಂದರೊಳಗೂ ವಿಶಾಲ ಮನೋಭಾವನ. ನಮ್ಮದು ಪ್ರತಿಯೊಂದರೊಳಗೂ ಸಂಕುಚಿತನ ಇದೆ. ಮಹಾರಾಜ ಒಂದು ದಿವಸ ಮಹಾರಾಜರು ಅವ್ರ ತಾಯಿಗೆ 70 ವರ್ಷ ಆಗಿತ್ತು, 68-70 ವರ್ಷ ಆಗಿತ್ತು. ಅವಾಗ ಒಂದು ದಿವಸ ರಾತ್ರಿ ಮಹಾರಾಜರು ಅವ್ರ ಕಾಲು ಒತ್ತಿ ಕೂತಿದ್ರು. ಗೀತಾಬಾಯಿ ಅಂತ ಅವ್ರ ತಾಯಿ. ಮಹಾರಾಜನಿಗೆ ಶೋಭಿಸುವಂತ ಹೆಣ್ಮಗಳಾಗಿದೆ. ಮಹಾರಾಜನೊಬ್ಬರು ಕೇಳಿ, ಮಹಾರಾಜ್ ನಿಮ್ಮ ತಾಯಿ ಬಗ್ಗೆ ಒಂದೆರಡು ಮಾತು ಹೇಳಿ. ಅವಾಗ ಮಹಾರಾಜನಂದ್ರು, ನಿಮಗೆ ಸತ್ಪುರುಷ ಆಗೋದು ಎಷ್ಟು ಕಠಿಣದನು, ನಿಮಗೆ ಆತ್ಮಜ್ಞಾನ ಆಗೋದು ಎಷ್ಟು ಕಠಿಣದನು, ಅಷ್ಟು ನನಗೆ ದೇಹ ಭಾವದಲ್ಲಿ ಬರೋದು ಕಠಿಣ. ನಾವಂತೀವಿ ಮಹಾರಾಜರು ಅಂತೀವಿ, ಖರೆ ನಮಗೆ ಅವ್ರದ್ದು ಏನು ಒಂದು ಲೇಷ ತಿಳಿದಿಲ್ಲ. ಮಹಾರಾಜರು ಒಂದು ಕಡೆ ಹೇಳಿದ್ರು, ज्या लोकांनी माझी निंदा केली ते मला ओळखले नाही, आणि ज्यांनी माझी स्तुती केली ते त्याहून ओळखले. ಯಾರು ನನ್ನ ನಿಂದ ಮಾಡಿದ್ರು ಅವ್ರು ನನ್ನ ತಿಳ್ಕೊಳ್ಳಿಲ್ಲ, ಯಾರು ನನ್ನ ಸ್ತುತಿ ಮಾಡಿದ್ರು ಅವ್ರು ಅದಕ್ಕಿಂತಲೂ ತಿಳ್ಕೊಳ್ಳಿ. ಅಂದ್ರೆ ಏನ್ರಿ ಅರ್ಥ? ಅರ್ಥಾತ್ ಮಹಾರಾಜ ಹೇಳಿದ್ರು, ತಮ್ಮ ಬಗ್ಗೆ ನಿಂದ ಮತ್ತು ಸ್ತುತಿಗೆ ವಿಷಯವಾಗ್ತಕ್ಕಂಥ ವಸ್ತುನ ಅಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ.
ಅರ್ಥಾತ್ ಏನು ಅಂದರೆ ವಾಣಿಗೂ ಮತ್ತು ಮನಸ್ಸಿಗೂ ನಿಲುಕದೇ ಇರತಕ್ಕಂಥ ವಸ್ತು ಆಗಿರ್ತಕ್ಕಂಥ ಸಾಕ್ಷಾತ್ ಪರಮಾತ್ಮ ಸ್ವರೂಪನೇ, ಆತ್ಮಸ್ವರೂಪನೇ ಅದು. ಆದ್ದರಿಂದ ಅವ್ನು ತಿಳ್ಕೊಳ್ಳಿಕ್ಕೆ ಹೆಂಗೆ ಶಕ್ಯ? ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ ಬುದ್ಧಿಶ್ಚ ನ ವಿಚೇಷ್ಟತೆ ತಾಮಾಹು ಪರಮಾಂಗತಿಂ. ಪರಮಾತ್ಮ ಸ್ವರೂಪ ಹೆಂಗದ ಅನ್ನೋದನ್ನ ಹೇಳ್ತಾರೆ. ಆ ಪರಮಾತ್ಮ ಸ್ವರೂಪದ ಏನಾದರೂ ನಮಗೆ ಸ್ವಲ್ಪ ಅಂಶದಲ್ಲಿ ಅದರದ್ದು ಏನಾದರೂ ಗಾಳಿ ಬಡಿಬೇಕು ಅಂದರೆ ನಮ್ಮ ಅರ್ಥಾತ್ ಏನು ಅಂದರೆ 5 ಜ್ಞಾನೇಂದ್ರಿಯಗಳು ಶಾಂತ ಆಗಬೇಕು. ವಿಷಯಗಳ ಕಡೆಗಿರ್ತಕ್ಕಂಥ ಅವುಗಳ ಪ್ರವೃತ್ತಿ ಶಾಂತ ಆಗಬೇಕು. ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರೆ ಈ ವಿಷಯದಲ್ಲಿ, ನಮ್ಮ ಈ ಇಂದ್ರಿಯಗಳ ಮುಂದೆ ವೈರಾಗ್ಯದ ಅಗ್ನಿ ಹೊತ್ತು ಉರಿತಿರ್ಬೇಕು, ದಗ ದಗ ದಗ. ಅಂದ್ರೆ ವಿಷಯಗಳ ಒಳಗೆ ಬರೋ ಪ್ರಶ್ನೆನೇ ಇಲ್ಲ. ಆಮೇಲೆ ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ, ಜ್ಞಾನಾನಿ ಅಂದರೆ ಜ್ಞಾನೇಂದ್ರಿಯಗಳು, ಮನಸಾ ಸಹ ಮನಸ್ಸಿನೊಂದಿಗೆ ಮನಃಶಾಂತ ಆಗಬೇಕು. ಆಮೇಲೆ ಬುದ್ಧಿಶ್ಚ ನ ವಿಚೇಷ್ಟತೆ, ಬುದ್ಧಿನೂ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಚೇಷ್ಟ ಮಾಡಬಾರ್ದು. ಇದು ಅರ್ಥ ಏನು ಅಂದ್ರೆ ಬುದ್ಧಿನೂ ಶಾಂತ ಆಗಬೇಕು. ಈ ಅವಸ್ಥಾ ಏನದನೋ ಇದು ಪರಮಾತ್ಮ ಸ್ವರೂಪದ ಅವಸ್ಥಾ. ಸತ್ಪುರುಷರು ಅರ್ಥಾತ್ ಯಾವ ದಿಶೆಯಲ್ಲಿ ನಮ್ಮನ್ನು ತಗೊಂಡು ಹೋಗ್ತಾರೋ ಆ ದಿಶಾ ಇದು. ಭೌತಿಕವಾದ ಏನದನ್ನು ನಮ್ಮನ್ನು ಅರ್ಥಾತ್ ಬಹಿರ್ಮುಖಗೊಳಿಸಿ ಪ್ರಪಂಚದ ಅನೇಕತೆಯ ನಾನಾತ್ವದ ಕಡೆಗೆ ತಗೊಂಡು ಹೋಗ್ತಕ್ಕಂಥದ್ದು. ನೇಹ ನಾನಾಸ್ತಿ ಕಿಂಚನ, ಪರಮಾರ್ಥದಲ್ಲಿ ನಾನಾತ್ವಿಲ್ಲ, ಒಂದಾದ ಪರಮಾರ್ಥಕ್ಕೆ ದಾರಿ ಒಂದೇ, ಪ್ರಪಂಚಕ್ಕೆ ದಾರಿ ಸಾವಿರಾರು. ಸಾವಿರಾರು ದಾರಿಗಳ ಪರ್ಯವಸಾನ ಏನಂದ್ರೆ ದುಃಖನ, ಒಂದೇ ದಾರಿಯ ಪರ್ಯವಸಾನ ಏನು ಅಂದ್ರೆ ಸಮಾಧಾನ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಬುದ್ಧಿಶ್ಚ ನ ವಿಚೇಷ್ಟತೆ ತಾಮಾಹು ಪರಮಾಂಗತಿ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ, ಮನಸ್ಸಿಗೆ ಬುದ್ಧಿಗೆ ಗೋಚರವಾಗದೇ ಇರತಕ್ಕಂಥ ಅಧ್ಯಾತ್ಮದಲ್ಲಿ 2 ಶಬ್ದವ, ಒಂದು ಇಂದ್ರಿಯಾತೀತ ಮತ್ತು ಇನ್ನೊಂದು ಅತೀಂದ್ರಿಯ. ಇಂದ್ರಿಯಾತೀತ ಅಂದ್ರೆ ಏನು ಅಂದ್ರೆ ಇವು ನಮ್ಮ ಏನು 5 ಇಂದ್ರಿಯಗಳವನ್ನು, ಯಾವ್ಯಾವು? ಕಣ್ಣು, ಮೂಗು, ಕಿವಿ, ನಾಲಿಗೆ, ತ್ವಚ. ಈ 5 ಇಂದ್ರಿಯಗಳಿಗೆ ವಿಷಯವಾಗ್ತಕ್ಕಂಥ ಅರ್ಥಾತ್ ಅವುಗಳಿಗೆ ಗ್ರಹಣ ಆಗ್ತಕ್ಕಂಥ, ಅವುಗಳ ಜ್ಞಾನ ಆಗ್ತಕ್ಕಂಥ 5 ವಿಷಯವು ಯಾವ್ಯಾವು ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಆ ಇಂದ್ರಿಯಗಳಿಗೆ ವಿಷಯವಾಗ್ತಕ್ಕಂಥ ಆ ವಸ್ತು ಯಾವುವು ಅಂದ್ರೆ ಪೃಥ್ವಿ, ಆಪ್, ತೇಜ್, ವಾಯು, ಆಕಾಶ. ಅರ್ಥಾತ್ ಈ 5 ಜ್ಞಾನೇಂದ್ರಿಯಗಳ ವಿಷಯಗಳು. ಅರ್ಥಾತ್ ಈ ಇಂದ್ರಿಯಗಳು ಏನ್ ಮಾಡ್ತಿರ್ತಾವೆ ಅಂದ್ರೆ ನಿರಂತರವಾಗಿ ಆ ವಿಷಯಗಳ ಕಡೆಗೆ ಹರಿತಾ ಇರ್ತಾರೆ. ಅವುಗಳನ್ನು ಸೇವನೆ ಮಾಡ್ತಾ ಇರ್ತಾರೆ. ಸ್ಪರ್ಶ ಅರ್ಥಾತ್ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಮನಸ್ಸು ಸಹಿತ ಇವುಗಳ ಮೂಲಕವಾಗಿ ಆ ವಿಷಯಗಳ ಕಡೆಗೆ ಧಾವಿಸ್ತಾ ಇರ್ತದೆ. ಮನಸ್ಸಿನ ಪ್ರವೃತ್ತಿನೂ ಅರ್ಥಾಗನೇ ಇರ್ತದೆ. ಅವುಗಳಿಂದ ನಮಗೇನಾಗ್ತದೆ ಅಂದ್ರೆ ವಿಷಯ ಜ್ಞಾನ ಆಗ್ತದೆ. ನಾವೇನು ಮಾಡ್ತೀವಿ ಅಂದ್ರೆ 24 ತಾಸು ಇದ್ರೊಳಗೆ ತೊಡಗಿರ್ತೀವಿ, ಇವುಗಳನ್ನು ಸೇವನೆ ಮಾಡೋದ್ರೊಳಗೆ ತೊಡಗಿರ್ತೀವಿ. ಆದ್ರೆ ಏನಾಗಬೇಕು ಅಂದ್ರೆ ಇವುಗಳನ್ನು ಸೇವನೆ ಮಾಡ್ತಕ್ಕಂಥ ಪ್ರವೃತ್ತಿ ಶಾಂತ ಆಗಬೇಕು. ಆ ಮನಸ್ಸು ಏನಾಗಬೇಕು ಅಂದ್ರೆ ಅಂತರ್ಮುಖ ಆಗಬೇಕು. ಯಥೋ ವಾಚೋ, ಅರ್ಥಾತ್ ಏನು ಅಂದ್ರೆ ಯಾವ್ಯಾವ ಇಂದ್ರಿಯಗಳ ಮೂಲಕವಾಗಿ ಯಾವ್ಯಾವ ವಿಷಯಗಳ ಕಡೆಗೆ ಹರಿತದನೋ
ಆಯಾ ವಿಷಯಗಳಿಂದ ಆ ಇಂದ್ರಿಯಗಳ ಮೂಲಕವಾಗಿ ಅದು ಒಳಗೆ ಬರಬೇಕು, ಅಂತರ್ಮುಖ ಆಗಬೇಕು. ಅಂದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ಅದಕ್ಕೆ ಒಂದು ಶಾಂತಿಯ ಅನುಭವ ಬರ್ತದೆ. ಈ 5 ಜ್ಞಾನೇಂದ್ರಿಯಗಳೇನವನು ಇವು ಶಾಂತ ಆಗಬೇಕು. ಆವಾಗ ನಮಗೇನಾಗ್ತದೆ ಅಂದ್ರೆ ಭಗವಂತನ ಅನುಭವ ಅನ್ನುವಂಥದ್ದು ಬರ್ತದೆ. ಅದರೊಳಗೆ ಏನದ ಅಂದ್ರೆ ಸಮಾಧಾನದ ಅಂತ. ಈ ಪ್ರಪಂಚದ ವಿಷಯಗಳಿಗೆ ನಿರಂತರವಾಗಿ ಹರಿತಕ್ಕಂಥ ನಮ್ಮ ಪ್ರವೃತ್ತಿ ಒಳಗಿಂದ ಏನಾಗುವುದಿಲ್ಲ ಅಂದ್ರೆ ಸಮಾಧಾನ ಆಗುವುದಿಲ್ಲ. ಮನಸ್ಸು ನಿರಂತರ ಏನಿರ್ತದೆ, ಚಂಚಲ ಇರ್ತದೆ, ಅಸ್ಥಿರ ಇರ್ತದೆ. ಮತ್ತು ಈ ವಿಷಯಗಳನ್ನು ನಾವು ಎಷ್ಟು ಸೇವನೆ ಮಾಡಲಿ, ಎಷ್ಟು ಸಂಪಾದನೆ ಮಾಡಲಿ, ಅದರೊಳಗಿಂದ ನಮಗೆ ಸಮಾಧಾನ ಆಗುವುದಿಲ್ಲ. ಆದ್ದರಿಂದ ಸತ್ಪುರುಷರದ್ದು ಏನದ ಅಂತಂದ್ರೆ ಅವರು ತಮ್ಮ ಮನಸ್ಸನ್ನು, ಬಹಿರ್ಮುಖವಾಗಿರ್ತಕ್ಕಂಥ ಮನಸ್ಸನ್ನು ಅಂತರ್ಮುಖ ಮಾಡಿಕೊಂಡು ಒಳಗಿರ್ತಕ್ಕಂಥ ಪರಮಾತ್ಮನಲ್ಲಿ ಅದನ್ನು ಸ್ಥಿರ ಮಾಡ್ತಾರೆ. ಆವಾಗ ಅವರಿಗೆ ಆತ್ಮಜ್ಞಾನ ಆಗ್ತದೆ. ಅಂಥ ಅವಸ್ಥೆಯಲ್ಲಿರ್ತಕ್ಕಂಥ ಸತ್ಪುರುಷನ ತಿಳ್ಕೊಳ್ಳೋದು ಬಹಳ ಕಠಿಣ. ಹೊರಗಿಂದ ನಮ್ಮಂಗನೇ ಇರ್ತಾರೆ. ಆದ್ದರಿಂದ ಮಹಾರಾಜ ಒಂದು ಕಡೆ ಹೇಳಿದ್ರು, ಆದಿ ಸಂತ ಭೇಟನೇ ಕಠಿಣ, ಸತ್ಪುರುಷರು ಭೇಟಿ ಆಗೋದೇ ಕಠಿಣ. भेटले तरी त्यांना ओळखणे आणखीन कठीण, भेटते आದರೂ ಅವ್ರನ್ನ ಗುರುತಿಸೋದು ಇನ್ನೂ कठीण, ओळखले तरी त्यांच्याविषयी निष्ठा बसणे आणखीन कठीण, गुरुतिसिದ್ರು ಅವ್ರ विषयದಲ್ಲಿ निष्ठा उंटाಗೋದು ಇನ್ನೂ कठीण. आणि निष्ठा बसली तरी ती निष्ठा आयुष्यभर टिकणे फारच कठीण. ಅವರು ಅಗದಿ ಸಾಮಾನ್ಯ ಭಾವದಲ್ಲಿರ್ತಾರೆ, ಕೆಲವರು ವಿಶೇಷ ಭಾವದಲ್ಲಿರ್ತಾರೆ. ಸನ್ಯಾಸಿಗಳು ಇರ್ತಾರೆ, ಸ್ವಾಮಿಗಳ ಗತೆ ಇರ್ತಾರೆ, ಸನ್ಯಾಸಿಗಳಿರ್ತಾರೆ, ಸಾಧುಗಳ ಗತೆ ಇರ್ತಾರೆ, ದಾಡಿ ಪಾಡಿ ಬಿಟ್ಟುಕೊಂಡಿರ್ತಾರೆ. ಇನ್ನು ಕೆಲವರು ಏನದ ಅಗದಿ ಸರಳ ಸಹಜ ಭಾವದಲ್ಲಿರ್ತಾರೆ. ಆದರೆ ಅಂತರಂಗದಲ್ಲಿ ಮಾತ್ರ ಅವರು ಏನಿರ್ತಾರೆ, ಅಖಂಡ ಅನುಸಂಧಾನದಲ್ಲಿರ್ತಾರೆ. ಅಂಥವ್ರನ್ನ ಗುರುತಿಸೋದು ಬಹಳ ಕಠಿಣ ಇರ್ಕೊಳ್ತಾರೆ. ಅರ್ಥಾತ್ ನಾ ಏನು ಹೇಳಿಕತ್ತೀನಿ ಅಂದ್ರೆ, ಮನುಷ್ಯ ಉದಾರ ಆಗದ ಹೊರತು ಪರಮಾರ್ಥ ಇಲ್ಲ ಅಂತ ಮಹಾರಾಜ ಹೇಳ್ತಿದ್ರು. ಮಹಾರಾಜರು ಅಂದ್ರೆ ಮೂರ್ತಿಮಂತ ಉದಾರ. ಏನ್ರಿ उदार्य उदार्य ಅಂದ್ರೆ ಎಷ್ಟರೇ उदार. महाराजांनो पंत झाल्याशिवाय संत होऊ शकत नाही. मनुष्य उदार ಆಗದ ಹೊರತು ಪರಮಾರ್ಥ ಇಲ್ಲ. महाराजांकडे ಹೇಳಿದ್ರು, परमार्थ पाहिजे असेल प्रसंगी हाती चौपदरी येईल. ಪ್ರಸಂಗ ಪರಮಾರ್ಥ ಬೇಕಂದ್ರೆ ಒಂದೊಂದು ಸಲ ಕೈಯಾಗಿ ಜೋಳಿಗೆ ಬರ್ಬೋದು. ಕಬೂಲ್ आहे काय ಅಂತೇಳಿ. ಅರ್ಥಾತ್ ಏನು ಅಂದ್ರೆ, ಅಷ್ಟು ನಾವು ಹಂಗೇನು ನಾವೆಲ್ಲ ಬಿಟ್ಟು ಬಿಡಬೇಕು ಅಂತ ಅರ್ಥ ಅಲ್ಲ. ಆದರೆ ಬಿಡುವಂಥ ಪ್ರಸಂಗ ಬಂದರೆ, ಪರಮಾರ್ಥ ಬೇಕು ಅಂದ್ರೆ ಅಂಥ ಪ್ರಸಂಗ ಬಂದರೆ ಬಿಡು ತಯಾರಿ ಇದ್ರೇ ಪರಮಾರ್ಥ ಸಾಧಿಸ್ತದೆ. ಇಲ್ಬಾರ್ದು. ಮಹಾರಾಜರು ಒಂದು ದಿವಸ ತಮ್ಮ ತಾಯಿ ಕಾಲು ಒತ್ತಿಕೋತ ಕೂತಿದ್ರು. ರಾತ್ರಿ 10:30 11 ಆಗಿತ್ತು. ಅವಾಗ ಸಹಜವಾಗಿ ಅವ್ರ ತಾಯಿಗೆ ಏನಂದ್ರು, ಅಮ್ಮ ನಿನ್ನ ಮನಸ್ಸಿನಾಗ ಏನಾದರೂ ಇಚ್ಛಾ ಇದ್ರೆ ಹೇಳು, ನಾ ಪೂರ್ಣ ಮಾಡ್ತೀನಿ. ಅವಾಗ ಮಹಾರಾಜರು 40-42 ವರ್ಷದವರಿದ್ರು. ಮಹಾರಾಜರಿಗೆ ಒಬ್ರು ಕೇಳಿದ್ರು, ಇದೇ ಹೇಳಿದೆ, ನಿಮ್ಮ ತಾಯಿ ಬಗ್ಗೆ ಹೇಳಿದೆ. ಮಹಾರಾಜರು ಹೇಳಿದರು, ನಿಮಗೆ ಸತ್ಪುರುಷರಾಗೋದು ಎಷ್ಟು ಕಠಿಣದನೋ, ಆತ್ಮಜ್ಞಾನಿಗಳಾಗೋದು ನಿಮಗೆ ಎಷ್ಟು ಕಠಿಣದನೋ, ಅಷ್ಟು ನನ್ನ ದೇಹ ಭಾವದಲ್ಲಿ ಬರೋದು ಕಠಿಣ. ಅಂದ್ರೆ ಏನ್ರಿ ಇದ್ರ ಅರ್ಥ? ಮಹಾರಾಜರು ಹೇಳಿದರು, ಒಂದು ಕ್ಷಣ ನನಗೆ ಆತ್ಮವಿಸ್ಮೃತಿ ಆಗಂಗಿಲ್ಲ ಅಂತ. ಒಂದು ಕಡೆಗೆ ಸಹಜವಾಗಿ ಚರ್ಚಾ ಬಂದಾಗ ಮಾತಾಡುವಾಗ ಹೇಳಿದ್ರು, ಜ್ಞಾನೇಶ್ವರ ಮಹಾರಾಜರು 95% ಅಂತರ್ಮುಖ ಇರ್ತಿದ್ರು, 5% ಬಹಿರ್ಮುಖ ಇರ್ತಿದ್ರು. ಕಲ್ಪನಾ ಮಾಡಿ ನೋಡಿ, ಏನೇನು ಕೆಲಸ ಇದ್ರು ನಮ್ಮ ಖರೆ ಅಂದರು, ಬಹಿರ್ಮುಖವಾಗಿ ಇದ್ದುಕೊಂಡು ಸಾಧಿಸುವಂಥದ್ದು ಈ ಜಗತ್ತಿನೊಳಗೆ ನಮ್ಮ ಸಲುವಾಗಿ ಏನೂ ಇಲ್ಲ. ಮತ್ತು ನಾವು ಬಹಿರ್ಮುಖ ಇದ್ದೀವಲ್ರಿ, ನಮ್ಮ ಅಜ್ಞಾನ.
ನಮ್ಮ ವಾಸನ, ನಮ್ಮ ಮಹತ್ವಾಕಾಂಕ್ಷ, ನಮ್ಮ ಅಪೇಕ್ಷಾ ನೀವು ಅಂತರ್ಮುಖ ಆಗಿದ್ದರೆ ಜಗತ್ತಿನೊಳಗೆ ಏನೇನೂ ನುಕ್ಸಾನ್ ಆಗೋದಿಲ್ಲ. ನೋಡಿರ್ಬೇಕಾದ್ರೆ ಸುಮ್ಮನೆ ಶಾಂತ ಕೂತ್ಬಿಡ್ರಿ. ಮುಂಜಾನೆ ಹೇಳಿಲ್ಲ ರಘುಪತಿ ರಾಘವ ರಾಜಾರಾಮ್ ಅನ್ಕೋತ ಪಬ್ನಾಗಿನವ್ರು ಅಷ್ಟೂರು ಬೇಕಾದ್ರೆ ಬಾಗಲ ಸಹಿತ ತೆಗಿಬೇಡ. ಮುಂಜಾನೆ 24 ತಾಸು ರಘುಪತಿ ರಾಘವ ರಾಜಾರಾಮ್ ಅನ್ಕೋತ ಕೂಡ್ರಿ. ಭಗವಂತ ಒಂಚೂರು ಸಣ್ಣ ಸಣ್ಣ ಪರೀಕ್ಷೆ ಮಾಡ್ತಾನೆ. 1 ದಿವಸ ನೋಡ್ತಾನೆ, 2 ದಿವಸ ನೋಡ್ತಾನೆ. ಪಂಢರಪುರದಲ್ಲಿ ಒಬ್ಬರು ವಿಠ್ಠಲ್ ಪಂತ್ ಅಂತಿದ್ರು. ಅವ್ರ ಹೆಂಡತಿ ಹೆಸರು ರುಕ್ಮಿಣಿ ಬಾಯಿ. ಬಹಳ ಅಂದ್ರೆ ಬಹಳ ಸಾತ್ವಿಕ ಮನುಷ್ಯ. ಅವರು ಬಹಳ ವಿದ್ವಾನ್ ಮನುಷ್ಯ ಇದ್ರು. ಅವ್ರು ಪ್ರತಿ ದಿವಸ ಏನು ಮಾಡ್ತಿದ್ರು ಅಂದ್ರೆ ಹುಡುಗರಿಗೆ ಪಾಠ ಹೇಳ್ತಿದ್ರು. ಬೆಳಿಗ್ಗೆ ಎದ್ದು ತಮ್ಮ ಸ್ನಾನ ಸಂಧ್ಯಾದಿಗಳನ್ನು ಮುಗಿಸ್ಕೊಂಡು, ಅರ್ಥಾತ್ ಏನು 9 ಗಂಟೆಗೆ ಹುಡುಗರಿಗೆ ಪಾಠ ಹೇಳಬೇಕು, 11-12 ಗಂಟೆಗೆ ಬಂದು ಬ್ರಹ್ಮಯಜ್ಞ ವೈಶ್ವದೇವ ಅದೆಲ್ಲ ಮಾಡಿ ಅರ್ಥಾತ್ ಪೂಜೆ ಮಾಡಿ ಭಗವಂತನ ನೈವೇದ್ಯ ಮಾಡಿ ಊಟ ಮಾಡಬೇಕು. ಮಧ್ಯಾಹ್ನ 4 ಗಂಟೆಗೆ ಪುರಾಣ ಹೇಳಬೇಕು. ಈ ರೀತಿಯಾಗಿ ಆಮೇಲೆ ರಾತ್ರಿ ಕೀರ್ತನೆ ಮಾಡಬೇಕು. ಈ ರೀತಿಯಾಗಿ ನಿರಂತರ ಭಗವತ್ ಪರಾಯಣ ಆಗಿರ್ತಕ್ಕಂಥ, ಯಾರನ್ನೂ ಏನೂ ಕೇಳದೇ ಇರ್ತಕ್ಕಂಥ ಆ ವಿದ್ಯಾರ್ಥಿಗಳು ತಾವಾಗಿ ಏನಾದರೂ ತಂದು ಕೊಟ್ಟರೆ ಅಷ್ಟೇ, ಅಥವಾ ಯಾರಾದರೂ ಏನಾದರೂ ಕೊಟ್ಟರೆ ಅಷ್ಟೇ. ಒಬ್ಬರ ಮುಂದೆ ಯಾಚನೆ ಇಲ್ಲ. ಅಯಾಚಿತ ವೃತ್ತಿ ಅಂತಾರೆ. ಯಾಚನೆ ಇಲ್ಲದೇ ನಾವು ಬದುಕಿರೋದು, ಜೀವನ ಬಾಳೋದು. ಆಕಾಶ ವೃತ್ತಿ ಅಂತಾರೆ. ಮ್ಯಾಲಿನಿಂದ ಬಿದ್ದದ್ದನ್ನು ಅಷ್ಟೇ ತಗೊಂಡು ನಾವಿರೋದು. ನಮ್ಮದೊಂದು ವೃತ್ತಿ ಬೇರೆ ರೀ. ಇದ್ದದ್ದು ಬಿದ್ದದ್ದು ಬಳ್ಕೊಂಡಿರೋದು ನಮ್ಮ ವೃತ್ತಿ. ಅದು ಇತ್ಲಾಗ ಬಿದ್ದದ್ದೆಲ್ಲ ಬಳ್ಕೊಂಡಿರೋದು. ಈ ರೀತಿಯಾಗಿ ಸುಮಾರು ಒಂದು 50 ವರ್ಷ ಅಖಂಡವಾಗಿ ನಾಮಸ್ಮರಣೆ, ಭಗವಂತನ ಪಾಂಡುರಂಗನ ಭಜನೆ, ನಾಮಸ್ಮರಣೆ, ಉಪಾಸನೆ. ಭಗವಂತಗೂ ಒಮ್ಮೆ ಏನು ಅನ್ನಿಸ್ತಾ ಅಂದ್ರೆ ನನ್ನ ಶಿಷ್ಯ ಎಷ್ಟನೇತೆಗೆ ಬಂದಾನ ನೋಡಬೇಕು ಅಂದ್ರೆ ಪರೀಕ್ಷೆ ಮಾಡಬೇಕಲ್ಲ. 6ನೇತೆ ಪಾಸ್ ಆಗಲಿಕ್ಕೆ ಯೋಗ್ಯ ಇದ್ದಾನೋ ಇಲ್ಲೋ ಅನ್ನೋದು ನೋಡಿ 7ನೇತೆಗೆ ಹಾಕಬೇಕು ಅನ್ನೋ ಕಳಕಳಿಯಿಂದ ಭಗವಂತ ಏನು ಮಾಡ್ತಾನೆ ಅಂದ್ರೆ 6ನೇತೆ ಪರೀಕ್ಷೆ ಮಾಡ್ತಾನೆ, ತಗೋತಾನೆ. 6ನೇತೆ ಪರೀಕ್ಷೆ ಪಾಸ್ ಆದ್ಮೇಲೆ ಭಗವಂತ ಖುಷಿ ಆಗ್ತದೆ. ನನ್ನ ಶಿಷ್ಯ ಅಥವಾ ನನ್ನ ಭಕ್ತ 7ನೇತೆಗೆ ಬರಲಿಕ್ಕೆ ಯೋಗ್ಯ ಅದ. ಅಂದ ಕೂಡಲೇ ಹೆಂಗೋ ಹಂಗೆ ಏನದ ಅಂದ್ರೆ ಭಗವಂತ ಒಂದ್ಸಲ ಅವ್ರದ್ದು ಪರೀಕ್ಷೆ ಮಾಡಿ ಒಂದು ದಿವಸ ಮುಂಜಾನೆ ಅವ್ರು ತಮ್ಮದೆಲ್ಲ ಮುಗಿಸ್ಕೊಂಡು ಬಂದರು. ಸ್ನಾನ ಸಂಧ್ಯಾದಿಗಳನ್ನೆಲ್ಲ ಮುಗಿಸ್ಕೊಂಡು, ಜಪ ತಪ ಮುಗಿಸ್ಕೊಂಡು, ಅವ್ರ ಪದ್ಧತಿ 9 ಗಂಟೆಗೆ ಅಡಿಗೆ ಮನೆಗೆ ಬರೋದು, ಒಂದು ಆಟಗ ಹಾಲು ಕುಡಿದು ಮತ್ತು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕ್ಕೆ ಹೋಗೋದು. 12 ಗಂಟೆಗೆ ಬಂದು ಬ್ರಹ್ಮಯಜ್ಞ ವೈಶ್ವದೇವಾದಿಗಳನ್ನ ಮುಗಿಸ್ಕೊಂಡು ಆಮೇಲೆ ಬೆಳಿಗ್ಗೆನೇ ಪೂಜೆ ಮಾಡ್ತಿದ್ರು, ಬ್ರಹ್ಮಯಜ್ಞ ಮಾಡ್ತಿದ್ರು, ವೈಶ್ವದೇವ ಮಾಡೋದು, ನೈವೇದ್ಯ ಮಾಡೋದು, ಊಟ ಮಾಡೋದು. ಅವತ್ತು ಅಡಿಗೆ ಮನೆಯಾಗಿ ಬಂದು ಕೂಡ ನೋಡ್ತಾರೆ, ಹೆಂಡತಿ ಸ್ವಸ್ಥ ಸುಮ್ಮನೆ ಕೂತಿದ್ರು. ಕೇಳಿದರು, ಯಾಕೆ ಇವತ್ತು ಒಲಿ ಹೊತ್ತಿಲ್ಲ, ಅಡುಗೆ ಮಾಡ್ಲಿಕ್ಕೆ ಹತ್ತಿಲ್ಲ? ಅವ್ರು ಹೇಳಿದ್ರು, ಮನೆಯೊಳಗೆ ಏನೂ ಇಲ್ಲ, ಏನಿಲ್ಲ, ಇರ್ಬೋಲ್ತಾಗ ಭಗವಂತನ ಇಚ್ಛಾ, ನೀರು ಕುಡಿದಿರು. ಆವತ್ತಾಯ್ತು. ಮರುದಿವ್ಸ ಮತ್ತೆ ಬಂದು ನೋಡಿದ್ರು, ಏನಿಲ್ಲ, ಇರ್ಬೋದು, ಭಗವಂತ ಇಚ್ಛಾ. 4 ದಿವಸ ಆಯ್ತು, 8 ದಿವಸ ಆಯ್ತು, 15 ದಿವಸ ಆಯ್ತು, ಏನಿಲ್ಲ, ಇಚ್ಛಾ, ಭಗವಂತ ಇಚ್ಛಾ. 15 ದಿವಸ ಆಯ್ತು, ಮನೆಯೊಳಗೆ ಏನೂ ಇಲ್ಲ. ಮಕ್ಕಳು ಇದ್ದಿದ್ದೆಲ್ಲ ಗಂಡ ಹೆಂಡತಿ ಇಬ್ಬರೇ ಇದ್ದರು. ಆವಾಗ ಅವ್ರ ಮನಸ್ಸಿನಾಗ ವಿಚಾರ ಬರ್ಲಿಕ್ಕೆ ಹತ್ತೇನು ಅಂದ್ರೆ, ಭಗವಂತ ಹಿಂಗ್ಯಾಕೆ ಮಾಡಿದ್ದು ನಮಗೆ? 15 ದಿವಸ ಆಯ್ತು, ನಮ್ಮ ಕಡೆಗೆ ಭಗವಂತನ ಲಕ್ಷ್ಯ ಹಾಕಿಲ್ಲ. ಮತ್ತೂ ಒಂದು 4 ದಿವಸ ಕಳೀತು. ಆವಾಗ ಅವ್ರಿಗೆ ವಿಕಲ್ಪ ಬರ್ಲಿಕ್ಕೆ ಹತ್ತು ನೋಡಿ. ಭಾಳ ಕಠಿಣದ, ಆ ನಿಷ್ಠಾ ಇಟ್ಕೊಂಡು ಹೋಗೋದು ಕಠಿಣದ. ಅವಾಗ ಅವ್ರಿಗೆ ಅನ್ನಿಸ್ತೇನು ಅಂದ್ರೆ, ಭಗವಂತ ಭಗವದ್ಗೀತಾದಲ್ಲಿ
ಅನನ್ಯಾಶ್ಚಿಂತಯಂತೋ ಮಾಮೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತೇನು ಬರ್ದಾನೋ ಅದು ಬಹುಶಃ ಭಗವಂತ ಹೇಳಿದ್ದಲ್ಲ, ಯಾರೋ ಪಂಡಿತರು ಅದರೊಳಗೆ ಹಾಕ್ಯಾರ ಅಂತ ಅನಿಸ್ತು. ಯಾರೋ ಪಂಡಿತರು ಅದರೊಳಗೆ ಏನು ಮಾಡ್ಯಾರ ಅಂದ್ರೆ ತಾವು ಬರೆದು ಹಾಕ್ಯಾರ ಅಂತ ಅನೀಶ್ ಅವ್ರು ಏನು ಮಾಡಿದ್ರು ಅಂದ್ರೆ, ಇನ್ನು ನಾವು ಭಗವಂತ ನಮ್ಮ ಯೋಗಕ್ಷೇಮ ನೋಡಂಗಿಲ್ಲ ಅಂದ್ರೆ ಮತ್ತು ನಾವು ನಮ್ಮದು ಯೋಗಕ್ಷೇಮ ನಾವ ನೋಡ್ಕೋಬೇಕು ಅಂತ ತಿಳ್ಕೊಂಡು ಅವ್ರೇನು ಮಾಡಿದ್ರು, ಕೈಯಾಗ ಒಂದು ಕೈಚೀಲ ಹಿಡ್ಕೊಂಡು ಆ ಶ್ಲೋಕ ತೆಗೆದ್ರು. ಶ್ಲೋಕ ತೆಗೆದು ಅದರ ಕೆಳಗೆ ಇಡದ ಕೆಂಪು ಮಸೀಲಿ ಗೆದಿ ಹೊಡೆದು, ಈ ಶ್ಲೋಕವನ್ನು ಭಗವಂತ ಹೇಳಿಲ್ಲ. ಆಮೇಲೆ ಯಾರನ್ನಾದ್ರೂ ಏನಾದರೂ ಕೇಳಿ ತೊಗೊಂಡು ಬಂದು ಬರಬೇಕು ಅಂತ ಅನಿಸಿ ಕೈಯಾಗ ಬಗಲ ಕೈಚೀಲ ಹಿಡ್ಕೊಂಡು ಓಣ್ಯಾಗ ಹೊಂಟರು. ಎಲ್ಲರೂ ಕೇಳೋರು, ವಿಠಲ್ ಬಂದು ಕುಠೆ ಚಾಲ, ಎಲ್ಲಿ ಹೊಂಟೀರಿ, ಎಲ್ಲಿಲ್ಲ. ಆಯುಷ್ಯದೊಳಗೆ ಯಾರನ್ನೂ ಏನೂ ಕೇಳಿ ರೂಢಿ ಇಲ್ಲದೆ ಇರೋದ್ರಿಂದಾಗಿ ಅವ್ರು ಯಾರಿಗಾದ್ರೂ ಏನಾದರೂ ಕೇಳೋದಂದ್ರೆ ಭಾಳ ದೊಡ್ಡ ಸಂಕೋಚ. ಯಾರು ಕೇಳಿದ್ರು, ಎಲ್ಲಿ ಹೊಂಟೀರಿ, ಏನಿಲ್ಲ, ಹಂಗೆ ಸುಮ್ಮನೆ ಹೊಂಟು. ಆ ಚೀಲ ಸಹಿತ ತೋರಿಸ್ತಿದ್ದರೆ ಮುಚ್ಚಿ ಬಗಲಾಗಿ ಹಿಡ್ಕೊಂಡಾರ. ಹಿಂಗೆ ಹೋಗಿ ಅರ್ಥಾತ್ ಊರಾಗ ಎಲ್ಲ ಕಡೆಗೂ ಅಡ್ಡಾಡಿ ಬರ್ತಾ ಇದ್ರು. ಅಷ್ಟೊತ್ತಿಗೆ ಇವ್ರ ಹತ್ಲಾಗ ಹೊರಗೆ ಹೋಗೋದಕ್ಕನ ಒಬ್ಬ ಮನುಷ್ಯ ಏನು ಮಾಡಿದ ಅಂದ್ರೆ ತಲೆ ಮೇಲೆ ಒಂದು ದೊಡ್ಡ ಗಂಟು ಹೊತ್ಕೊಂಡು ಅವ್ರ ಮನೆಗೆ ಬಂದು ಒದರಿದ, ವಿಠಲ್ ಪಂತ್ ಅಂತ ಒದರಿದ. ಅವ್ರು ಹೆಂಡತಿ ಬಂದರು, ಯಾಕೆ ಏನಾಗಬೇಕಾಗಿತ್ತು? ಇಲ್ಲ, ನನಗೆ ಈ ಸಾಮಾನು ತಂದು ಕೊಡಬೇಕಾಗಿತ್ತು, ತರಲಿಕ್ಕೆ ತಡ ಆಯ್ತು ನನಗೆ. ಹಿಂಗೆ ಹೇಳೋ ಮುಂದೆ ಒಂದು ನಾಲ್ಗಿ ಮೇಲಿಂದ ರಕ್ತದ ಹನಿ ಬೀಳಿತ್ತು. ಅವಾಗ ಅವ್ರು ಹೆಂಡತಿಗೆ ಹಾಬಳೆ ಕೇಳು, ಯಾಕೆ ನೀನು ರಕ್ತ ಯಾಕೆ ಬರ್ಲಿಕ್ಕೆ ಹತ್ತಿರ ನಾಲ್ಗಿ ಮೇಲೆ? ಇಲ್ಲ, ನನಗೆ ಸ್ವಲ್ಪ ಸಾಮಾನು ತರಲಿಕ್ಕೆ ತಡ ಆಯ್ತು, ಆದ್ದರಿಂದ ನಿಮ್ಮ ಯಜಮಾನರು ನನ್ನ ನಾಲ್ಗೆ ಏನದ ಕೊಯ್ದಾರೆ ಅಂದ ಕೂಡಲೇ ಪಾಪ ಅವರು ಕಣ್ಣ ನೀರು ಬಂದು ಛೇ ಶಕ್ಯನೇ ಇಲ್ಲ ಅಂದ್ರೆ ಅವರು. ನಾನು ಅವ್ರು 25 ವರ್ಷದಿಂದ ನೋಡ್ಲಿಕ್ಕೆ ಹತ್ತೀನಿ. ಎಂಥ ಒಂದು ಸಾತ್ವಿಕ ಸ್ವಭಾವದವರಿದ್ದಾರೆ. ಯಾರಿಗೂ ಅತು ಸರಿ ಅಂದ ರೂಢಿ ಅಲ್ಲಿ ಗೊತ್ತಿಲ್ಲ ಅವರಿಗೆ, ಯಾರಿಗೂ ಕಟು ಶಬ್ದನ ಮಾತಾಡಿ ಗೊತ್ತಿಲ್ಲ, ಯಾರನ್ನೂ ಏನು ಕೇಳಿ ಗೊತ್ತಿಲ್ಲ, ಹೇಳಿ ಗೊತ್ತಿಲ್ಲ, ಸಾಮಾನು ತೊಗೊಂಡು ಬಾ ಅಂದ್ ಗೊತ್ತಿಲ್ಲ. ಅಂಥವ್ರು ಹೆಂಗೆ ನಾಲ್ಗಿ ಕೊಯ್ಲಿಕ್ಕೆ ಶಕ್ಯದ? ಇಲ್ಲ, ನಾನು ಸಾಮಾನು ತಂದುಕೊಂಡಿಕ್ಕೆ ತಡ ಆಯ್ತು ಅಂತ ತಿಳ್ಕೊಂಡು ನನ್ನ ನಾಲ್ಗಿ ಕೊಯ್ಲಿ ಅಂಥೇಳಿ ಇಟ್ಟು ಪಾಪ ಆ ಹೆಣ್ಮಗಳಿಗೆ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ದುಃಖ ಆಗ್ತದೆ. ಅಷ್ಟೊತ್ತಿಗೆ ಇವರು ತುಂಬ ಅಡ್ಡಾಡಿ ಬಂದು ಕೂಡಲೇ ಹಾಕ್ಯಂದು ಏನು ಹಿಂಗೆ ಮಾಡ್ಬೇಕಂದು ಆ ಮನುಷ್ಯನ ನಾಲ್ಗಿ ಕೊಯ್ಬೇಕೆ. ಇನ್ನೂ 4 ದಿವಸ ಉಪವಾಸ ಕೂಡ್ತಿದ್ವಿ, ಏನಾಗಬೇಕಾಗಿತ್ತು ಅಂದ್ರೆ ಅವನಿಗೆ ತಂದು ಕೊಳ್ಳಿಕ್ಕೆ ಸ್ವಲ್ಪ ತಡ ಆಯ್ತು ಅಂತ ತಿಳ್ಕೊಂಡು ಹೀಗೆ ನಾಲ್ಗಿ ಕೊಯ್ಬೇಕಾಗಿತ್ತು. ಅವನೊಂದು ನಾ ಯಾರು ನಾಲ್ಗಿ ಕೊಯ್ದೀನಿ, ಯಾರ್ಯಾರು ನಾಲ್ಗಿ ಕೊಯ್ದೀನಿ, ಇಲ್ಲಿ ನೋಡ್ರಿ ಇಲ್ಲಿ ರಕ್ತ ಬಿದ್ದದ ಘಟನಾ. ಯಥಾರ್ಥ ಇದು ಕಲ್ಪನಾ ಅಲ್ರಿ, ಕಾದಂಬರಿ ಅಲ್ಲ, ಘಟನಾ ಇದು ಫ್ಯಾಕ್ಟ್. ನಮಗೆ ನಮ್ಮ ಬುದ್ಧಿಯ ಮಟ್ಟ ಎಷ್ಟದ ಅಂದ್ರೆ, ಎಷ್ಟು ಸಂಕುಚಿತವಾದದ್ದದ ಅಂದರೆ ನಮಗೆ ಶ್ರದ್ಧಾದೊಂದು ಕ್ಷೇತ್ರದ ಅನ್ನೋದ್ರ ಕಲ್ಪನಾನೇ ಇದೆ, ಭಾವನಾದೊಂದು ಕ್ಷೇತ್ರದ ಅನ್ನೋದ್ರ ಕಲ್ಪನಾನೇ ಇದೆ. ನಮ್ಮ ಬುದ್ಧಿ ಕೇವಲ ಏನು ಅಂದ್ರೆ ಭೌತಿಕ, ಅರ್ಥಾತ್ ಏನು ಅಂದ್ರೆ ವಸ್ತು ಜಗತ್ತು ದೃಶ್ಯ, ಇದ್ರೊಳಗೇನೆ 24 ತಾಸು ನಮ್ಮ ಬುದ್ಧಿ ಅನ್ನುವಂಥದ್ದು ಕೆಲಸ ಮಾಡ್ತಕ್ಕಂಥ ಅತೀಂದ್ರಿಯವಾಗಿರ್ತಕ್ಕಂಥದ್ದು ನಾನು ಹೇಳ್ತೀನಿ. ಅಂದರೆ ವಾಯುದ್ರ ಕಡೆಗೆ ನಮಗೆ ಲಕ್ಷ್ಯನೇ ಇದೆ. ಆವಾಗ ಅವ್ರಿಗೆ ಮೈಯೆಲ್ಲ ಬೆವರು ಬಿಟ್ಟಂಗಾಯ್ತು. ಅವರಂದ್ರು ಆ ಅರ್ಥಾತ್ ಏನು ಅಂದ್ರೆ ಪಾಂಡುರಂಗನ ಮುಂದೆ ಹೋಗಿ ನಿಂತು, ಪಾಂಡುರಂಗ ನನ್ನ ಅಪರಾಧ ಕ್ಷಮಾ ಮಾಡಿ. ಅವ್ರು ಎನಿಸ್ತು ಏನು ಅಂದ್ರೆ ಮತ್ತೆ ಯಾರೂ ಅಲ್ಲ, ಅವರು ಸಾಕ್ಷಾತ್ ಪಾಂಡುರಂಗನೇ ಏನು ಮಾಡ್ಯಾನ ಅಂದ್ರೆ ಅವನು ತಂದಿಟ್ಟಾನ. ನಾನೇನು ಕೆಂಪು ಮಸೀದಿ ಅದ್ರ ಕೆಳಗೆ ಗುರ್ತ ಹಾಕಿದೀನು,
ಅದು ಪ್ರತ್ಯಕ್ಷ ಪಾಂಡುರಂಗನ ನಾಲ್ಗೆಯನ್ನ ಕೊಯ್ದಂಗಾಗಿದೆ. ಪಾಂಡುರಂಗನಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಪ್ರಾರ್ಥನೆ ಮಾಡಿ, ಭಗವಂತ ಇನ್ನು ಸಾಯು ತನಕನೂ ನಮ್ಮನ್ನು ಉಪವಾಸರು ಹಿಂಗೆ ಯಾಕೆ ಅಂತ ಕೇಳಂಗಿಲ್ಲ. ನಮಗೆ ಶ್ರದ್ಧಾ ಇಲ್ಲ, ಭಾವನಾ ಇಲ್ಲ. ನಮ್ಮ ದೃಷ್ಟಿ, ನಾನು ಹೇಳಿದೆ, ನಮಗೆ ಎದ್ರ ಮೇಲೆ ದೃಷ್ಟಿ ಶ್ರದ್ಧಾ ಅದ ಅಂದ್ರೆ ದುಡ್ಡಿನ ಮೇಲೆ ಶ್ರದ್ಧಾ ಅದ, ಪ್ರಪಂಚದ ಮೇಲೆ ಶ್ರದ್ಧಾ ಅದ, ದೃಶ್ಯ ವಸ್ತುಗಳ ಮೇಲೆ ಶ್ರದ್ಧಾ ಅದ, ಶಿಕ್ಷಣದ ಮೇಲೆ ಶ್ರದ್ಧಾ ಅದ, ವಿದ್ಯಾ ವೈಭವಗಳ ಮೇಲೆ ಶ್ರದ್ಧಾ ಅದ. ಕೇವಲ ಭೌತಿಕ ಜಗತ್ತಿನ ಮೇಲೆ ಶ್ರದ್ಧಾ ಅದನ್ನೇ ಹೊರತು ಅತೀಂದ್ರಿಯವಾಗಿರ್ತಕ್ಕಂಥ ವಸ್ತುಗಳ ಮೇಲೆ ನಮಗೆ ಶ್ರದ್ಧಾ ಇದೆ. ಅತೀಂದ್ರಿಯ ಅಂದ್ರೆ ಏನ್ರಿ? ಇದೇ ಹೇಳಿದ್ ನಾನು, ಎರಡು ಶಬ್ದವ, ಒಂದು ಇಂದ್ರಿಯಾತೀತ ಮತ್ತು ಒಂದು ಅತೀಂದ್ರಿಯ. ಇಂದ್ರಿಯಾತೀತ ಅಂದ್ರೆ ಏನು ಅಂತಂದ್ರೆ ನಮ್ಮ ಇಂದ್ರಿಯಗಳಿಗೆ, ಇಂದ್ರಿಯಗಳ ವಿಷಯಗಳ ಅರ್ಥಾತ್ ಏನು ಅಂದ್ರೆ ವಿಷಯ ಇಂದ್ರಿಯಗಳ ಸಾಮರ್ಥ್ಯದ ಆಚೆ ಇರ್ತಕ್ಕಂಥದ್ದಕ್ಕೆ ಇಂದ್ರಿಯಾತೀತ ಅಂತ. ಈ ಕಣ್ಣಿನ ವಿಷಯ ಏನು ಅಂದ್ರೆ ರೂಪ, ಕಾಣಿಸೋದು. ಆದರೆ ಕೆಲವು ವಸ್ತು ಹೆಂಗವ ಅಂದ್ರೆ ನಾವು ಕಣ್ಣಿನಿಂದ ನೋಡ್ಲಿಕ್ಕೆ ಬರದೇ ಇರುವಷ್ಟು ದೂರವ, ಕಣ್ಣಿನಿಂದ ನೋಡ್ಲಿಕ್ಕೆ ಬರದೇ ಇರುವಷ್ಟು ಸೂಕ್ಷ್ಮವ. ಅವುಗಳಿಗಾಗಿ ನಾವು ಏನು ಮಾಡ್ಬೇಕಾಗ್ತಂದ್ರೆ ಮಧ್ಯದಲ್ಲಿ ಯಂತ್ರ ಉಪಯೋಗ ಮಾಡಬೇಕಾಗ್ತದೆ. ದೂರದರ್ಶಕ ಯಂತ್ರ, ಸೂಕ್ಷ್ಮದರ್ಶಕ ಯಂತ್ರ, ಅವುಗಳಿಂದ ನಾವು ಅವುಗಳನ್ನು ನೋಡ್ಲಿಕ್ಕೆ ಬರ್ತದೆ. ಇದಕ್ಕೆ ಏನಂತಾರಂದ್ರೆ ಇಂದ್ರಿಯಾತೀತ ವಸ್ತು ಇವು. ಕಿವಿಯಿಂದ ಕೇಳಲಿಕ್ಕೆ ಶಕ್ಯವಾಗದೇ ಇರುವಷ್ಟು ದೂರದಲ್ಲಿ ಶಬ್ದ ಅಥವಾ ಸೂಕ್ಷ್ಮ ಶಬ್ದ. ಆದ್ರೆ ಅತೀಂದ್ರಿಯ ಅನ್ನುವಂಥ ಒಂದು ಶಬ್ದ ಏನದನು ಅದು ಹೆಂಗದ ಅಂದ್ರೆ ಇಂದ್ರಿಯಗಳಿಗೆ ವಿಷಯನೇ ಆಗುವುದು. ಕಣ್ಣಿನಿಂದ ಅದನ್ನು ನೋಡ್ಲಿಕ್ಕೆ ಆಗುವುದಿಲ್ಲ, ಕಿವಿಯಿಂದ ಕೇಳಲಿಕ್ಕೆ ಆಗುವುದಿಲ್ಲ, ಯಾವ ದೂರದರ್ಶಕ ಯಂತ್ರದಿಂದನೂ ಕಾಣಿಸೋದಿಲ್ಲ, ಯಾವ ಸೂಕ್ಷ್ಮದರ್ಶಕ ಯಂತ್ರದಿಂದನೂ ಕಾಣಿಸೋದಿಲ್ಲ. ಅಂಥ ಒಂದು ಕೆಲವು ಅಸ್ತಿತ್ವಗಳವೆ, ಅಂಥ ಕೆಲವು ದಿವ್ಯವಾಗಿರ್ತಕ್ಕಂಥ ಏನವ ಅಂದ್ರೆ ವಸ್ತುಗಳವು. ಅದರಲ್ಲಿ ಮೊದಲನೇ ವಸ್ತು ಯಾವುದು ಅಂದ್ರೆ ಭಗವಂತ ಅಂತ. ನಾವು ಹೇಳ್ತೀವಿ ಸ್ವರ್ಗ ನರಕ ಇವೇನು ಸುಳ್ಳಲ್ರಿ, ಅವು ನಮ್ಮ ಇಂದ್ರಿಯಗಳಿಗೆ ಕಾಣಿಸದೆ, ಅವು ಇಂದ್ರಿಯಗಳಿಗೆ ವಿಷಯನೇ ಆಗಂಗಿಲ್ಲ. ದೂರದರ್ಶಕ ಯಂತ್ರದಿಂದ ಸ್ವರ್ಗವನ್ನು ನೋಡ್ಲಿಕ್ಕೆ ಬರಂಗಿಲ್ಲ. ಮತ್ತು ಹೆಂಗ್ರಿ ಇದ್ರದ್ದು ಏನಾಗಬೇಕು ಅಂದ್ರೆ ಇದನ್ನು ನಮ್ಮ ಮನಸ್ಸಿನಿಂದಲೇ ಅನುಭವಿಸೋದು. ಮತ್ತು ಎಂಥ ಮನಸ್ಸಿನಿಂದ ಅನುಭವಿಸೋದಿರ್ತದೆ ಅಂದ್ರೆ ಈ ಮನಸ್ಸಿನಿಂದ ಅನುಭವಿಸ್ಲಿಕ್ಕೆ ಬರಂಗಿಲ್ಲ. ಮತ್ತು ಅದಕ್ಕೆ ಎಂಥ ಮನಸ್ಸು ಬೇಕಾಗ್ತದೆ ಅಂದ್ರೆ ಶುದ್ಧ ಮನಸ್ಸಿನಿಂದ ಅನುಭವಿಸ್ಲಿಕ್ಕೆ ಬರ್ತದೆ, ನಿರ್ಮಲವಾದ ಮನಸ್ಸಿನಿಂದ ಅನುಭವಿಸ್ಲಿಕ್ಕೆ ಬರ್ತದೆ. ಶುದ್ಧ ಮನಸ್ಸು ಅಂದ್ರೆ ಎಂಥದ್ದು ಅಂದ್ರೆ ಯಾವ ಮನಸ್ಸಿನೊಳಗೆ ದೃಶ್ಯ ಇರಬಾರ್ದು, ದೃಶ್ಯ ಜಗತ್ತಿನ ಏನಿದು ಇರಬಾರ್ದು ಅಂದ್ರೆ ವಿಷಯಗಳಿರಬಾರ್ದು. ಅದಕ್ಕೆ ನಾ ಇದೇ ಹೇಳಿದೇನು ಅಂದ್ರೆ ಮನಸ್ಸು ನಿರ್ವಿಷಯ ಆಗದ ಹೊರತು ಭಗವಂತನ ಅನುಭವ ಬರಂಗಿಲ್ಲ. ನಿರ್ವಿಚಾರ ವೈಶಾರದ್ಯ ಅಧ್ಯಾತ್ಮ ಪ್ರಸಾದ. ಮನಸ್ಸು ನಿರ್ವಿಚಾರ ಆಗದ ಹೊರತು ಭಗವಂತನ ಅನುಭವ ಬರಂಗಿಲ್ಲ. ಮುಂಜಾನೆ ಹೇಳಿದೆ, ಆ ಶರೀರ ಬಾಟ್ಲಿದ್ದು ಹೇಳಿದೆ, ಎರಡು ಪ್ರಕ್ರಿಯೆ ಅವ, ಒಂದು ನೆಗೆಟಿವ್ ಪ್ರೊಸೆಸ್ಸು, ಒಂದು ಪಾಸಿಟಿವ್. ನಮ್ಮ ಮನಸ್ಸಿನ ವಿಚಾರಗಳನ್ನೆಲ್ಲ ಹೊರಗೆ ಹಾಕಲಿಕ್ಕೆ ಬರಬೇಕು ಒಂದು, ಇಲ್ಲಾಂದ್ರೆ ಅದರೊಳಗೆ ಯಾವುದಾದ್ರೂ ಒಂದು ಎಂಥ ವಸ್ತು ಹಾಕಬೇಕು ಅಂದ್ರೆ ಅದನ್ನು ಹಾಕಿದಂಗೆ ವಿಚಾರಗಳೆಲ್ಲ ಹೊರಗೆ ಬಿದ್ದು ಹೋಗಬೇಕು. ಅಂಥ ವಸ್ತು ಯಾವುದು ಅಂದ್ರೆ ಭಗವಂತನ ನಾಮ ಅಂತ. ಈ ನಾಮವಂತ ಅಂತಃಕರಣದೊಳಗೆ ಯಾರು ಅರ್ಥಾತ್ ಏನು ಅಂದ್ರೆ ಅಪಾರವಾಗಿ ಸಂಗ್ರಹ ಮಾಡಿಕೊಂಡಿರ್ತಾರೋ, ಅದರೊಳಗಿಂದ ಅವ್ರಿಗೆ ಯಾವ ಒಂದು ದಿವ್ಯವಾದ ಪರಮಾತ್ಮ ಸ್ವರೂಪದ ಅನುಭವ ಹೊಂದಿರ್ತದನೋ ಅವ್ರಿಗೆ ನಾವು ಏನಂತೀವಿ ಅಂದ್ರೆ ಸತ್ಪುರುಷರು ಅಂತ. ಈ ಸತ್ಪುರುಷರೇ ನಮ್ಮ ಸಮಾಜದ ಒಂದೇನು ಅಂದ್ರೆ ಆದರ್ಶ ಪುರುಷ. ಈ ಸತ್ಪುರುಷರು ಇರದೇ ಇರ್ತಕ್ಕಂಥ ಸಮಾಜ ಏನ್ ಮಾಡ್ಲಿಕ್ಕೆ ಶಕ್ಯ ಇಲ್ಲ ಅಂದ್ರೆ ಸುಖಿ ಸಮಾಜ ಆಗ್ಲಿಕ್ಕೆ ಶಕ್ಯ ಇಲ್ಲ. ಆ ಸತ್ಪುರುಷರೇ ನಮ್ಮ ಸಮಾಜದ ಭಾಗ್ಯ ಅಂತ ಹೇಳಬೇಕು. ಅದೊಂದು ವಿಲಕ್ಷಣ ವ್ಯಕ್ತಿ ಅದು. ಹೊರಗಿನಿಂದ ಅಗ್ನಿ ನಮ್ಮಂತನೇ ಇದ್ದು ಒಳಗಿನಿಂದ ವಿಲಕ್ಷಣವಾಗಿರ್ತಕ್ಕಂಥ ಅವಸ್ಥಾದಲ್ಲಿರ್ತಕ್ಕಂಥ ಅಂಥ ಸತ್ಪುರುಷರಾಗಬೇಕಾದ್ರೆ ನಾವು ಏನು ಮಾಡಬೇಕು ಅಂದ್ರೆ ಅಂತರ್ಮುಖ ಆಗಬೇಕು. ಒಬ್ಬವ
ರೋಮದ ರಾಜ ತನ್ನ ಇದ್ರೊಳಗೆ ಬರೀತಾನ, ಬಯೋಗ್ರಾಫಿ ಒಳಗೆ, ಆತ್ಮಕಥಾದಲ್ಲಿ ಬರೀತಾನೆ. ಏನು ಅಂದ್ರೆ, ನಾನು ಪ್ರತಿ ದಿವಸ ರಾತ್ರಿ 2 ತಾಸು ಧಾರ್ಮಿಕ ಗ್ರಂಥಗಳನ್ನು ಓದ್ತೀನಿ ಮತ್ತು ಮೆಡಿಟೇಷನ್ ಮಾಡ್ತೀನಿ, ಧ್ಯಾನ ಮಾಡ್ತೀನಿ ಅಂತ ಬರಲ್ಲ. ಅವನು ಯುದ್ಧದ ಸಮಯದಲ್ಲಿಯೂ ಸಹಿತ ಪ್ರತಿ ದಿವಸ 2 ತಾಸು ತನ್ನ ಧರ್ಮ ಗ್ರಂಥಗಳನ್ನು ಓದ್ತಿದ್ದ. ಮತ್ತೇನು ಮಾಡ್ತಿದ್ದ ಅಂದ್ರೆ ಧ್ಯಾನ ಮಾಡ್ತಿದ್ದ. ಅವನು ಹೆಂಗೆ ಧ್ಯಾನ ಮಾಡ್ತಿದ್ದು ಮಾಡ್ತಿದ್ದ. ನೋಡಿ, ಕಲ್ಪನಾ ಮಾಡಿ. ಅವನೊಂದು ವಾಕ್ಯದ, ಐ ಟೇಕ್ ಎ ಡಿಪ್ ಇನ್ ಟು ಮೈ ಸೆಲ್ಫ್. ಈ ರೀತಿ ನಮಗೆ ಒಳಗಿಳಿಲಿಕ್ಕೆ ಬರೆದು ಹೊರತು ನಮಗೆ ಜೀವನವನ್ನು ಯಥಾರ್ಥವಾಗಿ ತಿಳ್ಕೊಳ್ಳಿಕ್ಕೆ ಬರೀ ನಾವು ಮೇಲೆ ತೇಲಿಯಾಡ್ದಂಗೆ ಅಷ್ಟ. ಈ ದೇಹನ ನಾನು ಅಂತ ತಿಳ್ಕೊಂಡು 24 ತಾಸು ಈ ದೇಹ ಭಾವದಲ್ಲಿ ಇದ್ದುಕೊಂಡು ಈ ದೇಹವನ್ನು ಯಾವಾಗಲೂ ಸುಖವಾಗಿಡಬೇಕು, ಈ ದೇಹವನ್ನು ಆರೋಗ್ಯವಂತವಾಗಿಡಬೇಕು, ಸುಖವಾಗಿಡಬೇಕು, ಐಷಾರಾಮದಲ್ಲಿಡಬೇಕು, ಇದಕ್ಕೆ ತಿಳಿಸ್ಬೇಕು, ಉಣಿಸ್ಬೇಕು, ತೊಡಸ್ಬೇಕು ಅಂತ ಅನ್ನೋದನ್ನು ಒಂದು ತಲೆಯಾಗಿ ಬಿಟ್ಟರೆ ಬೇರೆ ನಮ್ಮ ತಲೆಯಾಗಿ ಏನೂ ವಿಚಾರ. ಇದಕ್ಕಾಗಿಯೇ ದುಡ್ಡು ಗಳಿಸ್ಬೇಕು, ಇದಕ್ಕಾಗಿಯೇ ಮನೆ, ಮಾರು, ಹೆಂಡತಿ, ಮಕ್ಕಳು, ಪ್ರಪಂಚ, ಬೆಳ್ಳಿ, ಬಂಗಾರ, ವಸ್ತು, ಒಡವಿ, ಬಟ್ಟಿ, ಬಲಿ, ಹಾಸಿಗೆ, ಹೊದಿಕೆ, ಹೊಲ, ಮನಿ, ಗಾಡಿ. ನಾವು ಮುಂಬೈದಾಗ ಆಶ್ಚರ್ಯ ಆಯ್ತು ನಮಗೆ, ಎಂಥೆಂಥ ಗಾಡಿ ನೋಡಿದ್ವಿ ಅಂದ್ರೆ, ಒಂದು ಗಾಡಿ ತೋರಿಸಿದ್ರು, ಇದು 2.5 ಕೋಟಿ ರೂಪಾಯಿದ ಗಾಡಿ ನೋಡ್ರಿ, ಹಣಿ. ನಾನು 75ನೇ ಇಸ್ವಿಯಲ್ಲಿ ಮಹಾರಾಷ್ಟ್ರದೊಳಗೆ ಅಡ್ಡಾಡ್ತಾ ಇದ್ದೆ, ಹಂಗೆ ಸಂಚಾರ ಮಾಡ್ತಿದ್ದೆ. ಅವಾಗ ಸಂಚಾರ ಮಾಡ್ಕೋತ 74ನೇ ಸೆಪ್ಟೆಂಬರ್ 23ನೇ ತಾರೀಕಿಗೆ ಮಹಾರಾಜನ ಅನುಗ್ರಹ ಆದ ಕೂಡಲೇ ಅಲ್ಲಿಂದ ಹೊಂಟೆ. 74ನೇ ಇಸ್ವಿಯಿಂದ 80ನೇ ಇಸ್ವಿ ತನಕ ಸುಮಾರು ಒಂದು 5-6 ಸಾವಿರ ಕಿಲೋಮೀಟರ್ ನಡೆದು ಹಿಂಗೆ ಅಡ್ಡಾಡುವ ಹೊತ್ತಿನೊಳಗೆ ಒಂದು ದಿವಸ ಹಿಂಗೆ ಹೊಂಟಿದ್ದೆ. ಅವಾಗ ಒಬ್ಬರು ಸಾಧು ಹೊಂಟಿದ್ರು, ಅತ್ಲಾಗಿನ ದಂಡಿ ಉಂಟ ಹೊಂಟಿದ್ರು. ಒಂದು ಕ್ಯಾಮಿ ಬಟ್ಟದೊಂದು ಬಟ್ಟಿ ಸುತ್ತಕೊಂಡಿದ್ರು ಮೊಣಕಾಲ ತನಕ. ಆಮೇಲೆ ಹೆಗಲ ಮೇಲೆ ಒಂದು ಕಂಬಳಿತ್ತು, ಬ್ಲ್ಯಾಂಕೆಟ್ ಟೈಪು. ಕೈಯಾಗ ಒಂದು ಬಡಿಗಿತ್ತು. ತಲೆಗೆ ಒಂದು ಲಂಗೋಟಿ ಕಟ್ಟಿಕೊಂಡಿತ್ತು, ತ್ರಿಕೋನಾಕಾರ. ಕೈಯಾಗ ಒಂದು ಅರ್ಥಾತ್ ಒಂದು ಡಬ್ಬಿತ್ತು. ಡಬ್ಬೆಂದ್ರೆ ಹೀಗೆ ಡಾಲ್ಡಾ ಡಬ್ಬಿ, ತಂತಿ ಹಾಕಿತ್ತು. ಅವರು ಹಂಗೆ ಹೊಂಟಿದ್ರು, ನಾನು ಹೊಂಟಿದ್ದೆ. ಹೊಂಟಾಗ ಅವರು ಸಹಜವಾಗಿ ಒಂದು ಹಿಂದಿಂದ ಗಾಡಿ ಬಂದ್ಕೊಂಡು ನಾವಿಬ್ಬರು ಒತ್ತಟ್ಟಿಗೆ ಆದ್ವಿ. ಅವ್ರು ನನ್ನ ಕೇಳಿದ್ರು, ಸಾಧು ಕहाँ जा रहा है? स्वामी जी ऐसे घूमते जा रहा हूँ. अच्छा चलो हम भी चल रहे. ಇಬ್ರು ಕೂಡ ಹೊರಟ್ವಿ. ಅವ್ರ ಕಾಲಾಗೆ ಏನದ ಅರಿವಿ ಚಿಂದಿ ಸುತ್ತಕೊಂಡಿರ್ತಿದ್ರು. ನಡೆದು ನಡೆದು ಕಾಲು ಸೌದು ರಕ್ತ ಬರ್ತಿದ್ರು. ಅಷ್ಟೊತ್ತಿಗೆ ಹಿಂದಿಂದ ಒಂದು ಕಾರ್ ಬಂತು. 3 ದಿವಸ ಇದ್ದು ನಾನು ಅವ್ರ ಜೊತೆಗೆ. ಹಿಂದಿಂದ ಒಂದು ಕಾರ್ ಬಂತು. ಕಾರ್ ಬಂದು ಆ ಕಾರ್ ನಿಂತಲ್ಲಿ. ಆ ಕಾರಿನೊಳಗೆ ಒಬ್ಬ ಮನುಷ್ಯ ಇಳ್ದ. ಆ ಸ್ವಾಮೀಜಿಗೆ ನಮಸ್ಕಾರ ಮಾಡಿದ. ಸ್ವಾಮೀಜಿ आप हमारे घर चलो, ನಮ್ಮ ಮನೆ ನಡ್ರಿ ಅಂದ. ಅವರು ನೈ ಹಮ್ ನೈ ಆएंगे जाओ. ಬಹಳ ಆಗ್ರಹ ಮಾಡಿ ಕೂಡ अच्छी बात है, चलो आएंगे. ಅವಾಗ ಅವನ್ನ ಸ್ವಾಮೀಜಿ ಗಾಡಿಗೆ बैठे. ಅವಾಗ ಅವರಂದ್ರು, हम इस लोहे के डिब्बे में नहीं बैठते हैं. ಮದ್ರಸದ ಶಬ್ದ ಕೇಳಿದ್ನ ಅದು. ಅದು 2 ಕೋಟಿ ಇರಲಿ 3 ಕೋಟಿ ಇರಲಿ, ಲೋಹಕ ಡಿಬ್ಬ ಅಲ್ಲೇನ್ರಿ, ತಗಡಿನ ಡಬ್ಬೆ ಅಲ್ಲೇನದು. ಮನುಷ್ಯನ ಹುಚ್ಚತನದ ಪರಾಕಾಷ್ಠ. ಅಷ್ಟು ದೊಡ್ಡ ಕಾರ್ನಾಗ ಅಡ್ಡಾಡಿದ್ರೆ ಏನು ಸಮಾಧಾನ ಆಗ್ತದೆ? ಮತ್ತದೆಲ್ಲ ಆಕ್ಸಿಡೆಂಟ್ ಆಗಿ ಆಮೇಲೆ ಲಕ್ಷಾನುಗಟ್ಟಲೆ ಖರ್ಚು ಅದಕ್ಕೆ. ಆಮೇಲೆ ಅವರು ನೈ ನೈ ಸ್ವಾಮೀಜಿ आप कार में नहीं नहीं हम इस लोहे के डिब्बे में नहीं बैठते, हम गुरु की रेल से आएंगे. अच्छा, ನನಗೆ ಹೇಳಿದರು आप बैठिए.
ನಮಗೆಲ್ಲಿ ಬುರುಕಿದೇನು ಎಲ್ಲಿ ನಮಗೆ ಗೊತ್ತಿರಲಿ, ನಾವು ಕೂತೀವಿ ಅದ್ರಾಗ. ಮುಂದೆ ಅಲ್ಲಿಂದ ಒಂದು 10 ಕಿಲೋಮೀಟ್ರ್ ಇತ್ತು ಅವನ ಮನೆ, ಅಲ್ಲಿಗೆ ಹೋದ್ವಿ. ಹೋದ ಕೂಡಲೇ ಅಲ್ಲಿ ನಾವು ಇಳಿದ್ವಿ, ಅವರು ಕೂತಿದ್ರಲ್ಲೇ. ಅವರು ಸ್ನಾನ ಮಾಡಿದ್ರು, ನಾನು ಮಾಡಿದೆ. ಅವ್ರು ಏನು ತಲೆ ಸುತ್ಕೊಂಡಿದ್ರು, ಆ ಲಂಗೋಟಿ ಉಟ್ಕೊಂಡ್ರು, ಈ ಲಂಗೋಟಿ ಒಣ ಹಾಕಿದ್ರು, ಕಾಲಿಗೆ ಸುತ್ತಕೊಂಡಿದ್ದೆಲ್ಲ ಬಿಚ್ಚಿ ಒಗೆದು ಮತ್ತೆ ಒಣ ಹಾಕಿ ಅವನು ಮತ್ತೆ ಸುತ್ತಕೊಂಡ್ರು. ಆಮೇಲೆ ಅವನು ಅಡಿಗೆ ಮಾಡಿಸಿದ್ದ, ಕಬ್ಬಿನ ತೋಟದವನು. ಇಬ್ಬರಿಗೂ ಊಟ ಆಯಿತು. ಆಮೇಲೆ ಅವನ ಮನುಷ್ಯ 10,000 ರೂಪಾಯಿ ತಂದು ಅವ್ರ ಮುಂದಿಟ್ಟ, ನಮಸ್ಕಾರ ಮಾಡಿದ. ಓಕೆ, ಕ್ಯಾ ಹೈ महाराज जी, ये हमारी गुरुदक्षिणा है आपकी सेवा में. आवाग और अंदरू, क्या हम तुम्हारा कारकुन है? नावे निम कारकुन इद्दीवेनु अंत केळिದ್ರು. अवंद महाराज जी ऐसे, स्वामी जी ऐसे क्या, तुम्हारे पैसे हम खर्च करना, हम क्या तुम्हारा कारकुन है? इसको ले, तुमको जैसा अच्छा लगे वैसा खर्च करो. स्वामी ನನಗೆ ಹೇಳು, ಸಾಧು ಚಲೋ ಊಟಕ್ಕೆ. ಅಲ್ಲಿಂದ ಹೊಂಟಿವಿ. ನಮ್ಗೆ ಎಷ್ಟರೇ ಅಭಿಮಾನ ಆಗ್ತದೆ ಅಂತಿಲ್ಲ. ನಮ್ಮ ಮನೆ, ನಮ್ಮ ಮಾರು, ನಮ್ಮ ಪ್ರಪಂಚ ಎಷ್ಟರೇ ಅಜ್ಞಾನದ. ಇದರೊಳಗಿಂದ ಹೊರಗೆ ಬರೋದು ಹೆಂಗೆ? ಈ ದೇಹನ ನಾನು ಮುಂಜಾನೆ ಹೇಳಿದೆ, ಅರ್ಥಾತ್ ಏನು ಅಂದರೆ ಈ ಶರೀರ ಎಷ್ಟರೇ ಕ್ಷಣಭಂಗುರದ. ನಿರಂತರವಾಗಿ ನಾವು ಸಾಯೋದನ್ನು ನೋಡ್ತೀವಿ ಮತ್ತು ನಾವು ಚಿರಂಜೀವಿ ಆಗಿರ್ಬೇಕಂತ ಅಪೇಕ್ಷೆ ಮಾಡ್ತೀವಿ. ಅಹನ್ಯಹನಿ ಗಚ್ಚಂತಿ ಭೂತಾನಿ ಯಮ ಮಂದಿರಂ ಅನಿತ್ಯಾನಿ ಶರೀರಾಣಿ ವಿಭವೋ ದೈವ ಶಾಶ್ವತಂ ಮೃತ್ಯು ಸನ್ನಿಹಿತೋ ನಿತ್ಯಂ ಕರ್ತವ್ಯೋ ನಾಮ ಸಂಗ್ರಹ. ಅನಿತ್ಯಾನಿ ಶರೀರಾಣಿ, ಇದು ಶರೀರ ಎಷ್ಟು ಅನಿತ್ಯದ, ಯಾವ ಕ್ಷಣಕ್ಕೆ ಬಿದ್ದು ಹೋಗ್ತದೋ ಗೊತ್ತಿಲ್ಲ. ಆದರೂ ಸಹಿತ ನಮಗೆ ಎಷ್ಟರೇ ಈ ದೇಹದ ಅಭಿಮಾನ ಎಷ್ಟು, ಈ ದೇಹದ ಬಗ್ಗೆ ನಮಗೆ ಅಹಂಕಾರ ಎಷ್ಟು. ಒಂದು ಕಡೆ ಹೇಳ್ಯಾರ, ಯಹ ದೇಹ ಹಿ ಮೈ ಹೂ, ಯಹ ಸಬ್ ಪಾಪೋं का बाप है और पाप तो इसके बच्चे हैं. ಈ ದೇಹನ ನಾನು ಅಂತ ನಮಗೇನು ಅನ್ನಿಸ್ತದಲ್ಲ, ಇದ ಬಹಳ ದೊಡ್ಡ ಪಾಪ. ಈ ವೈಜ್ಞಾನಿಕ ಸಂಸ್ಕೃತಿದ ಬಹಳ ದೊಡ್ಡ ಸಮಾಜದ ಮೇಲಾಗಿರ್ತಕ್ಕಂಥ ಅಭಿಶಾಪ ಏನು ಅಂದ್ರೆ, ಇದು ದಿವಸಕ್ಕೆ ನಮ್ಮ ದೇಹ ಬುದ್ಧಿಯನ್ನು ಬೆಳೆಸೋತ ಹೊಂಟದೆ ಮತ್ತು ನಮ್ಮ ವಾಸನೆಗಳನ್ನು ಬೆಳೆಸೋತ ಹೊಂಟದೆ. ಎಷ್ಟರೇ ವಾಸನ, ತಿನ್ನುವ ವಾಸನ, ಕುಡಿಯುವ ವಾಸನ, ಸುಖವನ್ನು ಉಪಭೋಗ ಮಾಡುವ ವಾಸನ ಎಷ್ಟರೇ. ಏನು ತಿಂತಿರ್ತಾರೆ ಪ್ಯಾಟ್ಯಾಗಿ ನೋಡ್ತಿರ್ತೀವಿ ನಾವು, ಎಷ್ಟರೇ ತಿನ್ನುವ ವಾಸನ. 108 ಪ್ರಕಾರ ತಿನ್ನುವುದು. ಇಂದೂರೊಳಗೆ ಅಲ್ಲಿ ಪ್ರತಿದಿನ ಸಂಜಿನಾಗ 7:30 ಅನುಗುಣಕನ್ನ ಸರಾಫಿ ಅಂಗಡಿ ಎಲ್ಲ ಮುಚ್ತಾವೆ. ಆ ಸರಾಫಿ ಬಜಾರ್ ಅಂತ ಅದ. ಅಂಗಡಿ ಮುಚ್ಚಿದ ಕೂಡಲೇ ಅಲ್ಲಿ ಇಷ್ಟು ತಿನ್ನೋ ಪದಾರ್ಥ ಬರ್ತಾವಲ್ಲ ಮಾರಲಿಕ್ಕೆ. 7:30 ನಂತರ 9:30 ತನಕನೂ ಸಾಧಾರಣ ಇಡೀ ಇಂದೂರ್ ಏನದ ಸರಾಫಿ ಅರ್ಥಾತ್ ಏನು ಮಾರ್ಕೆಟ್ನಾಗ ಇರ್ತದೆ, ಅದಕ್ಕೆ ತಿನ್ಲಿಕ್ಕೆ ಎಷ್ಟು ನಮೂನಿ ತಿಂದರೂ ಸಹಿತ ನಮಗೆ ಸಾಕಿಲ್ಲ. ಮತ್ತು ಅದರೊಳಗಿಂದ ಆರೋಗ್ಯ ಏನದ ಕೆಟ್ಟಗೋತನ ಹೋಗ್ತದೆ, ಮನಸ್ಸು ಚಂಚಲ ಹಾಕೋತ ಹೋಗ್ತದೆ, ವಾಸನ ದಿವಸಕ್ಕೆ ಹೆಚ್ಚಾಕೋತ ಹೋಗ್ತದೆ. ಎಷ್ಟರೇ ಅದೊಂದು ಆಕರ್ಷಣೆ, ಎಷ್ಟರೇ ಅದೊಂದು ಪ್ರಭಾವ. ಮಹಾರಾಜರಿಗೆ ತಂಗಳ ಭಕ್ರಿ ಮತ್ತು ಖಾರನ್ ಸಾರು ಬಹಳ ಸೇರ್ತಿತ್ತು. ಝುಣಕ, ಹಂಚಿನ ಮ್ಯಾಲಿನ ಝುಣಕ್ ಸೇರ್ತಿತ್ತು. ಅವರಿಗೆ ಪ್ರತಿಯೊಂದು ಸಾದಾ ಸೇರ್ತಿತ್ತು. ಅವ್ರ ವಸ್ತ್ರ ಸಾದಾ, ಅವ್ರ ಊಟ ಉಪಚಾರ ಸಾದಾ, ಹಾಸಿಗೆ ಹೊದಿಕೆ ಸಾದಾ, ತಿನಿಸು ಉಣಸು ಸಾದಾ. They make poverty fashionable.
ಅವ್ರ ಬಡತನವನ್ನು ಭೂಷಣ ನಮಗೆ ಅನ್ನಿಸ್ಬೇಕು. ನಾನು ಮುಂಜಾನೆ ಉದಾಹರಣೆ ಹೇಳಿದೆ, ಅವರು ರಾಮಶಾಸ್ತ್ರಿ ಪ್ರಭುಣೆ ಅವರು ಎಂಥೆಂಥ ವಿಲಕ್ಷಣ ನೋಡಿ. ಲೋಕಮಾನ್ ತಿಲಕರ ಉದಾಹರಣೆ ಹೇಳಿದೆ. ಇಷ್ಟೊತ್ತಲ್ಲ ಯಾಕೆ ಹೇಳಿಕ್ಕೆ ಹತ್ತೀನಿ ಅಂದ್ರೆ, ನಮ್ಮ ವ್ಯಕ್ತಿತ್ವ ಅನ್ನುವಂಥದ್ದು ಹೊರಗಿನಿಂದ ನಿರ್ಮಾಣ ಆಗುವಂಥದ್ದಲ್ಲ. ಬರೀ ಪ್ಯಾಟ್ಯಾಗ ಕಂಡಾಪಟ್ಟಿ ಕಿಮ್ಮತ್ತಿನ್ನು ಮತ್ತು ಚಂದನ್ನು ಅದಕ್ಕೆ ಹೆಂಗೆ ಯಾರು ಚಂದ ಅನ್ನಬೇಕು ಅದಾಗ ಗೊತ್ತಿಲ್ಲ ನಮ್ಗೆ. ಅವು ನೋಡಿದ್ರೆ ಹಾಕ್ಕೊಂಡಿರ್ತಾರೆ ಹೆಣ್ಮಕ್ಳು ಅಥವಾ ಹುಡುಗಿಯಾರು ಹಾಕ್ಕೊಂಡಿರ್ತಾರೆ, ನೋಡಬೇಕು. ಅವು ಎಲ್ಲ ಕಡೆ ಹರ್ಕ ಇರ್ತಾವೆ, ಅದೇನು ಚಂದ. ಸುತ್ತಮುತ್ತಲು ಅವರು ವಸ್ತ್ರಗಳ ಹರ್ಕ ನಮಗೆ ಹೆಂಗೆ ಕಲ್ಪನಾ ಹೆಂಗೆ ಬರವಲ್ತು ಅಂತೀನಿ ನಾನು. ಹಂಗಾಗಿ ನಾನು ವ್ಯಕ್ತಿತ್ವದ ಅರ್ಥಾತ್ ಏನು ಅಂದ್ರೆ ವೈಶಿಷ್ಟ್ಯ ಇತ್ತನ ಎದರೊಳಗಿಂದ ನನ್ನ ವ್ಯಕ್ತಿತ್ವ ವ್ಯಕ್ತ ಆಗಬೇಕು. ವಸ್ತ್ರೇಣ ವಪುಷ ವಾಚ ವಿದ್ಯೆಯ ವಿನಯೇನ ಚ ವಕಾರೈ ಪಂಚಭಿರೇವ ನರ್ವಯಾತಿ ಗೌರವ. ವಸ್ತ್ರದಿಂದ ಹೆಂಗೆ ವಸ್ತ್ರ ಇರಬೇಕು ಅಂದ್ರೆ, ನಾವು ಎಲ್ಲಿ ಹೋಗಿವು ಅಲ್ಲಿ ಶೋಭಿಸುವಂಥ ವಸ್ತ್ರ. ಆಶ್ರಮಕ್ಕೆ ಬರ್ತಾರೆ, ಸತ್ಪುರುಷ ಕಡೆ ಬರ್ತಾರೆ, ಎಂಥೆಂಥ ವಸ್ತ್ರ ಹಾಕ್ಕೊಂಡು ಬಂದಿರ್ತಾರೆ, ಏನು ವಿಚಾರ. ವಸ್ತ್ರೇಣ ವಪುಷ ದೇಹವನ್ನು ಆಹಾ ವಿಲಕ್ಷಣ. ಅವು ಇತ್ತಿತ್ತಲಾಗ ಹಜಾಮತಿ ಬಂದವು ನೋಡ್ರಿ, ಒಂದು ನಮೂನಿ. ಏನು ಬುದ್ಧಿವಂತಿಕು, ಏನಿದು. ಇಲ್ಲಿ ಸುತ್ತಲೂ ಘೋಷೆ ಥರ ನಡಕಟ್ಟೆ ಹಿಂಗೆ ಬಿಟ್ಟಿರ್ತಾರೆ. ನಾವು ಅವಕ್ಕೆ ಫಾರಿನ್ ಚೆಂಡ್ಕಿ ಅಂತೀವಿ, ವಿದೇಶಿ ಶಿಖ ಅದು. ಅದರ ಮತ್ತಿಲ್ಲಿ ಗೆರಿ ಹೊಡೆದಿರ್ತಾರೆ. ಇಲ್ಲಿ ಎಷ್ಟರೇ ಹಜಾಮ್ರದು ಎಷ್ಟು ಭಾಗ್ಯದ ನೋಡ್ರಿ, ಎಷ್ಟು ಗಳಿಸ್ತಾರೆ ಈಗ ಅವರು. ಹಜಾಮ್ರು ಟೇಲರ್ಸ್ಗಳು, ಶಿಲ್ಪಿಯಾರು ಏನು ಗಳಿಸ್ತಾರೆ ಇವಾಗ. ಸಮಾಜವನ್ನು ಅವ್ರು ಏನು ಮಾಡ್ಲಿಕ್ಕತ್ತಾರೆ, ಮೋಸ ಮಾಡ್ಲಿಕ್ಕತ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿ ಎಂಥ ವಿಲಕ್ಷಣದ. ಇವತ್ತು ಸಂಸ್ಕೃತಿ ನೋಡ್ಲಿಕ್ಕೆ ಸಿಗಲ್ದಂಗಾಗ್ಯದ ಪರಿಸ್ಥಿತಿ. ಆದ್ದರಿಂದ ನಮ್ಮ ಮಹಾರಾಜರ ಅವತಾರ ಯಾವಾಗಾಯಿತು ಅಂದ್ರೆ ಪಾಶ್ಚಾತ್ಯ ಹಾಗೂ ಪೌರ್ವಾತ್ಯ ಸಂಸ್ಕೃತಿಗಳ ಸಂಧಿ ಕಾಲದಲ್ಲಿ, ಅದೇ ರೀತಿಯ ಪ್ರಾಚೀನ ಮತ್ತು ಅರ್ವಾಚೀನ ಸಂಸ್ಕೃತಿಗಳ ಸಂಧಿ ಕಾಲದಲ್ಲಿ ಮಹಾರಾಜರ ಅವತಾರ. ಎಷ್ಟರೇ ಮಹಾರಾಜರು ಪ್ರಯತ್ನ ಮಾಡಿದ್ರು, ಅರ್ಥಾತ್ ಏನು ಅಂದ್ರೆ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಲ್ದನೆ ನಮ್ಮ ಪೌರ್ವಾತ್ಯ ಸಂಸ್ಕೃತಿಯನ್ನು ಕಾಯ್ಕೊಂಡು ಹೋಗೋ ದೃಷ್ಟಿಯಿಂದ ಬಹಳ ಯಾವುದೂ ಒಂದು ಕಠೋರ ನಿಯಮಗಳನ್ನು ಹಾಕಲ್ದನೆ ಇದ್ದ ಪರಿಸ್ಥಿತಿಯೊಳಗೆ ಸಮಾಧಾನದಿಂದ ನಾವು ಭಗವತ್ ಪರಾಯಣ ಆಗಿ ಹೆಂಗೆ ಸಮಾಧಾನದಿಂದ ಇಲ್ಲಿಗೆ ಬರ್ತಾ ಅನ್ನೋದನ್ನು ಮಹಾರಾಜರು ಮುಖ್ಯವಾಗಿ ಕಲಿಸಿದರು. ಮಹಾರಾಜ ಹೇಳಿದ್ರು, ಮಧ್ಯಮ ವರ್ಗದ ಒಂದೇನು ಅಂತಂದ್ರೆ ಸಾಧನೆಯಲ್ಲಿರಬೇಕು. ಯಾವುದೂ ಅತೀತ ಬೇಡ, ಅತಿ ಬೇಡ. ನಮ್ಮ ವ್ಯಕ್ತಿತ್ವದ ವಿಕಾಸ ಏನದನ್ನು ಒಳಗಿನಿಂದಾಗ ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾದ್ ಗಂಧೋವಾತ್ಯೇವಂ ಪುಣ್ಯಸ್ಯ ಕರ್ಮಣೋ ದೂರಾದ್ ಗಂಧೋವಾತ್. ಯಾವ ರೀತಿಯಾಗಿ ಒಂದು ನಮ್ಮ ಹಿತ್ತಲ್ದಾಗನ 4 ಕಡೆ ಗ್ವಾಡಿದ್ರೂ ಒಂದು ಮಲ್ಲಿಗೆ ಬಳ್ಳಿ ಹಚ್ಚಿದ್ವಿ ಅಂದ್ರೆ ಅದ್ರ ತುಂಬ ಹೂವು ಅದು ಅಂದ್ರೆ ಹೆಂಗೆ ಸುಗಂಧ ವಾಸನೆ ಎಲ್ಲ ಕಡೆಯೂ ಆಗುತ್ತದನ್ನು. ಹಂಗೆ ನಾವು ನಮ್ಮ ಮನೆ ಒಳಗನೆ ನಮ್ಮ ಮನೆಯಾಗಿನ ಒಂದು ಕೋಲ್ಯಾಗ ಕೂತ್ಕೊಂಡು ಯಾಕೆ ಆಗುವಲ್ತ. ನಾವು ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತೀವಿ, ಉಪಾಸನ ಮಾಡ್ಲಿಕ್ಕೆ ಹತ್ತೀವಿ, ಹನುಮಾನ್ ಚಾಲೀಸ ಪಾಠ ಮಾಡ್ತೀವಿ, ರಾಮರಕ್ಷಾ ಅಂತೀವಿ, ಪೂಜಾ ಪಾಠ ಮಾಡ್ಲಿಕ್ಕೆ ಹತ್ತೀವಿ. ಅದನ್ನೇನು ನಾವು ಹೊರಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅದ್ರ ಸುಗಂಧ ವಾಸನೆ ಎಲ್ಲ ಕಡೆಗೂ ಹರಡು. ಮನೆಗೆ ಬಂದವ್ರಿಗೆ ಅನಿಸ್ಬೇಕಲ್ಲ ಏನು ಅಂದ್ರೆ ಈ ಮನ್ಯಾಗ ಇನ್ನೊಂದು ಸ್ವಲ್ಪ ಹೊತ್ತು ಕೂಡಬೇಕಪ್ಪ ಅಂತ ಅನಿಸ್. ಅಂಥ ಒಂದು ಸಾತ್ವಿಕ ವಾತಾವರಣ ಮನೆಯೊಳಗೆ ನಿರ್ಮಾಣ ಆಗಿದೆ. ಅದಕ್ಕಾಗಿ ಮುಂಚೆ ಏನಾಗಬೇಕು ಅಂತ ನಮ್ಮೊಳಗನ ಅದರದ್ದು ಸಿದ್ಧತೆ ಆಗಬೇಕು, ನಮ್ಮೊಳಗನೆ ಅದ್ರ ತಯಾರಿ ಮಾಡ್ಕೋ. ವಯಸ್ಸಿನ ನಿರ್ಬಂಧ ಇಲ್ಲ. ನಾವೇನು ಬಿಡಪ್ಪ ಮುದುಕರಾದೀವಿ, ಇನ್ನ ಎದಕ್ಕೆ ಬೇಕಿನ್ನ ಅಲ್ಲ. ಇರುವಷ್ಟು ದಿವಸ ಶಾಂತವಾಗಿದ್ದು ಹೋಗಬೇಕು ಅನ್ನುವಂಥ ಉದಾಹರಣೆ ಹೇಳ್ತೀನಿ ನಾನು. ಭಾವು ಸಾಹೇಬರಿಗೆ 92 ವರ್ಷ ವಯಸ್ಸಾಗಿತ್ತು. ಕಣ್ಣು ಕಾಣಿಸ್ತಿದ್ದಿಲ್ಲ, ಕಿವಿ ಕೇಳಿಸ್ತಿದ್ದಿಲ್ಲ, ಎದ್ದು ಕೂಡ್ಲಿಕ್ಕೆ ಬರ್ತಿದ್ದಿಲ್ಲ. ಅಂಥ ಪರಿಸ್ಥಿತಿ ಒಳಗೆ ಒಂದು ದಿವಸ ಅವ್ರ ಮಹಾರಾಜರಿಗೆ ಏನು ಅಂದ್ರೆ, ಮಹಾರಾಜ್ ನಾನು ಇಂಥ ಪರಿಸ್ಥಿತಿ ಒಳಗೆ ಯಾಕೆ ಇಟ್ಟಿರಿ ಸುಮ್ಮನೆ,
ಮನೆಯೊಳಗೆ ಎಲ್ಲರಿಗೂ ನನ್ನ ಸಲುವಾಗಿ ಎಷ್ಟು ಅನಾನುಕೂಲ ಆಗ್ತದೆ. ಎಷ್ಟರ ಶಾಂತಿ ಇದ್ರಿ ಬಹುಸಾಹೇಬರು. ಅಲ್ಲಿ ಸುತ್ತಮುತ್ತಲು ಇದ್ದವ್ರು ಹೇಳ್ತಿದ್ರು ಏನು ಅಂದ್ರೆ, ನಾವು 50 ವರ್ಷದಿಂದ ನೋಡ್ಲಿಕ್ಕೆ ಹತ್ತೀವಲ್ಲ, ಬಹುಸಾಹೇಬರು ಒಂದು ದಿವಸ ಸಿಟ್ಟಿಗೆ ಎದ್ದು ನೋಡಲಿಲ್ಲ. ಏನಾದ್ರೂ ನಮ್ದು ರಿಕಾರ್ಡ್ ಆಗ್ಬೇಕಲ್ಲ. ಮುಂಜಾನೆ ನಾನು ಹೇಳಿದ ಸೌಜನ್ಯ ಸಪ್ತಾಹ ಇದ್ದಾಗ ನಮ್ದು ಹಿಂಗ ಒಂದು ತಾಸು ಸುಮ್ಮನೆ ಕೂತೀವಂದ್ರೆ ಮತ್ತೊಂದು ತಾಸು ಶುರುನ ಗದ್ದಲನೇ ಎಬ್ಬಿಸ್ಬಿಡ್ತೀವಿ. ಆವಾಗ ಮಹಾರಾಜರಂದ್ರು, ಕಾಯಿ ಬಹುಸಾಹೇಬ್ ತುಮಾರ ಕಟ್ಟಾಡ ಆದ ಕಾಯಿ, ನೀವು ಬ್ಯಾಸರ ಬಂತೇನು? ಇಲ್ಲ, ನನಗೆ ಬ್ಯಾಸರ ಬಂದಿಲ್ಲ. ಆವಾಗ ಅವರು ಮಹಾರಾಜಕ್ಕೆ ಹೇಳಿದರು, ಬಹುಸಾಹೇಬ್ ಇಂಥ ಅವಸ್ಥಾದೊಳಗೂ ನಿಮ್ಮನ್ನು ಯಾಕೆ ಇರ್ತೀನಿ ಅಂದರೆ, ಈ ಅವಸ್ಥಾದೊಳಗೂ ಶಾಂತವಾಗಿರ್ಲಿಕ್ಕೆ, ಸಮಾಧಾನದಿಂದ ಇರ್ಲಿಕ್ಕೆ ಬರ್ತಾ ಅನ್ನೋದಕ್ಕೆ ಒಂದು ಉದಾಹರಣೆ ಇದೆ ಅಂತಿರ್ತೀನಿ. ಕಲ್ಪನಾ ಮಾಡಿ ನೋಡು ಎಷ್ಟು ಸಮಾಧಾನ. ಮಹಾರಾಜರೇ ಹೇಳ್ತಾರಂದ್ರೆ ಎಷ್ಟು ಸಮಾಧಾನ. ನಮ್ಮ ಮನೆಯಾಗಿನ ಮಂದಿನ ನಮ್ಮ ಬಗ್ಗೆ ಅನ್ಬೇಕಲ್ಲ ಏನು ಅಂದ್ರೆ ಎಷ್ಟು ಸಮಾಧಾನ ಇದ್ದಾರೆ ಅವರು. ನಮ್ಮ ಸುತ್ತಮುತ್ತಲಿನ ಮಂದಿ ಆಮೇಲೆ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ, ನಮ್ದು ಏನಾದರೂ ಅದರೊಳಗಿಂದ ನಿರ್ಮಾಣ ಇರ್ಬಾರ್ದು. ನಾನು ಹೇಳಿದೆ, ಮಹಾರಾಜ ತಮ್ಮ ತಾಯಿ ಕಾಲು ಒತ್ತಿ ಕೂತಾಗ ಮಹಾರಾಜರಿಗೆ ಅಂದರು, ಮಹಾರಾಜ್ ನಿಮ್ಮ ತಾಯಿ ಬಗ್ಗೆ ಏನಾದರೂ ಹೇಳಿದ್ರಲ್ಲ. ಮಹಾರಾಜರು ಹೇಳಿದ್ರು, ನಿಮಗೆ ಸತ್ಪುರುಷರಾಗೋದು ಎಷ್ಟು ಕಠಿಣದನೋ ಅಷ್ಟು ನನಗೇನದ ದೇಹ ಭಾವದಲ್ಲಿ ಬರೋದು ಕಠಿಣ. ಅರ್ಥಾತ್ ಇದರ ಅರ್ಥ ನನ್ನ ತಾಯಿ ಬಗ್ಗೆ ಹೇಳಲಿಕ್ಕೆ ಶಕ್ತಿ ಇಲ್ಲ ನನಗೆ. ಆದರೂ ಸಹಿತ ಒಂದು ಮಾವಿನ ಹಣ್ಣು ನೋಡಿದ್ರೆ ಆ ಹಣ್ಣನ್ನು ನಿರ್ಮಾಣ ಮಾಡ್ತಕ್ಕಂಥ ವೃಕ್ಷ ಎಂಥದ್ದಿರ್ಬೋದು ಅನ್ನುವಂಥ ಕಲ್ಪನೆ ಬಂದೇ ಬರ್ತದೆ. ಹೆಂಗೋ ಹಂಗೇನದ ಅಂದ್ರೆ, ನಮ್ಮ ತಾಯಿ ನಿಜವಾಗಿ ಬಹಳ ದೊಡ್ಡ ಮನುಷ್ಯರಾಗಿತ್ತು, ಬಹಳ ಉದಾರಾಗಿದ್ಲು. ಅದೇ ಔದಾರ್ಯ ಏನು, ಅರ್ಥಾತ್ ಲಿಂಗೋಪಂತದಲ್ಲಿರ್ತಕ್ಕಂಥ ಗುಣ, ರಾವ್ಜಿ ಅಂದ್ರೆ ಅವ್ರ ತಂದೆಯಲ್ಲಿರ್ತಕ್ಕಂಥ ಗುಣ, ಅವ್ರ ತಾಯಿಯಲ್ಲಿ ಇರ್ತಕ್ಕಂಥ ಎಲ್ಲ ಒಳ್ಳೆಯ ಗುಣಗಳ ಪರಾಕಾಷ್ಠ ಯಾರು ಅಂದ್ರೆ ಮಹಾರಾಜ. ಬಹಳಷ್ಟು ಮಂದಿ ಮನೆಗೆ ಬರಬೇಕು, ಬಹಳಷ್ಟು ಮಂದಿ ಊಟ ಮಾಡಬೇಕು, ಬಹಳಷ್ಟು ಮಂದಿಯಿಂದ ಪ್ರೇಮ ಮಾಡಬೇಕು, ಬಹಳಷ್ಟು ಮಂದಿಗೆ ದುಡ್ಡಿನಿಂದ ಸಹಾಯ ಮಾಡಬೇಕು. ಯಾರಿಗಾದರೂ ಏನಾದರೂ ದುಡ್ಡು ಕೊಟ್ಟಿದ್ದನ್ನು ತಿರುಗಿ ಅಪೇಕ್ಷೆ ಮಾಡಬಾರ್ದು. ಅವರು ಅಕಸ್ಮಾತ್ ಕೊಡದೇ ಇದ್ದರೆ ಸಮಾಧಾನದೇ ಇಲ್ಲಿಗೆ ಬರಬೇಕು. ಮತ್ತು ಅತ್ಯಂತ ಎಲ್ಲರನ್ನೂ ಪ್ರೇಮ ಮಾಡಬೇಕು. ಬಡಬಗ್ಗರ ಬಗ್ಗೆ ಅತ್ಯಂತ ಕಳಕಳಿ ಇರಬೇಕು. ಇಂಥವು ಎಷ್ಟೋ ಗುಣಗಳು ಮಹಾರಾಜರಲ್ಲಿ. ಹೆಂಗೋ ಹಂಗಾದರೂ ಅವರಲ್ಲಿ ಔದಾರ್ಯ ವಿಲಕ್ಷಣವಾಗಿ. ಒಂದ ಗುಣದ ಬಗ್ಗೆ ಹೇಳಬೇಕು. ಒಂದು ದಿವಸ ಅವ್ರು ತಮ್ಮ ತಾಯಿ ಕಾಲು ಒತ್ತಿ ಕೂತಾಗ ಅವ್ರು ಅಂದ್ರು, ಅಮ್ಮ ನಿನಗೂ ವಯಸ್ಸಾಗ್ಯಾವ, ಯಾವಾಗ ಏನು ಹೇಳಲಿಕ್ಕೆ ಬರಂಗಿಲ್ಲ, ನಿನ್ನ ಮನಸ್ಸಿನಲ್ಲಿ ಏನಾದರೂ ಇಚ್ಛೆ ಆಯಿತು ಹೇಳು, ನಾ ಪೂರ್ಣ ಮಾಡಿ. ಆವಾಗ ಅವ್ರ ತಾಯಿ ಅಂದ್ರು, ಅಂಥದ್ದೇನು ನನ್ನ ಮನಸ್ಸಿನಾಗ ಇಚ್ಛೆ ಇಲ್ಲಪ್ಪ, ಅದು ಒಂದು ಇಚ್ಛೆ ಅಲ್ಲ. ಏನು ಅಂದ್ರೆ, ಒಂದ್ಸಲ ಕಾಶಿಗೆ ಹೋಗಬೇಕು, ವಿಶ್ವನಾಥನ ದರ್ಶನ ಮಾಡಬೇಕು, ಮತ್ತು ಗಂಗಾ ಸ್ನಾನ ಮಾಡಬೇಕು, ವಿಶ್ವನಾಥನ ದರ್ಶನ ಮಾಡಬೇಕು, ಬಸ್ ಇಷ್ಟೇ. ಅಂದ ಕೂಡಲೇ ಮಹಾರಾಜರೇನು, ಹಂಗಾರೆ ನಾವು ವ್ಯವಸ್ಥೆ ಮಾಡೋಣ ಅಂತ ನಾಳೆ ವ್ಯವಸ್ಥೆ ಮಾಡ್ತೀವಿ. ಮುಂದೆ ಎಲ್ಲರಿಗೂ ಬಹಳಷ್ಟು ಮಂದಿ ಪತ್ರ ಬರೆದು ಕರೆಸಿಕೊಂಡು ಬಹಳಷ್ಟು ಮಂದಿನ, ನೂರಾರು ಮಂದಿನ ಕೂಡಿಸಿಕೊಂಡು ಮಹಾರಾಜ ತಮ್ಮ ತಾಯಿನ ಕಾಶಿ ಕರ್ಕೊಂಡು ಹೋಗುವ ಸಿದ್ಧತೆ ಆಯಿತು. ಅದಕ್ಕಾಗಿ ಸಾಕಷ್ಟು ಚಕಡಿ ಹೂಡಿಸಿದ್ರು. ಯಾಕಂದ್ರೆ ಕೋರೆಗಾಂವ್ ತನಕ ಚಕಡಿ ಹೋಗಿ ಕೂತು ಹೋಗ್ಬೇಕಾಗ್ತದೆ. ಆಮೇಲೆ ತಾಯಿನೂ ಕರ್ಕೊಂಬಂದು ಚಕಡ್ಯಾಗ ಕೂಡಿಸಿದ್ರು. ತಾವು ಬಂದು ಮಗ್ಗಲ್ದಾಗ ಕೂತು. ನಾ ಏನಂತೀನಿ, ಆ ಸತ್ಪುರುಷರು ಹೆಂಗರೆ ಬಾಳಿದರು ಅಂತ ಅನಿಸ್ತದೆ. ನಾವು ಸಾಕಷ್ಟು ಸಲ ಗೋಂದಾವಲಿಗೆ ಹೋಗ್ತೀವಿ, ನೋಡ್ತೀವಿ, ನಮಗೆ ಆಶ್ಚರ್ಯ ಆಗ್ತದೆ. ಅಂಥ ಒಂದು ಸಣ್ಣ ಹಳ್ಳಿ ಒಳಗೆ ಅಷ್ಟೊಂದು ಮಹಾರಾಜ ದೇಹ ಬಿಡೋಕ್ಕಿಂತ ಮುಂಚೆ ಗೋಂದಾವಲಿಯಲ್ಲಿ 300-400 ಜನರು ಅವ್ರ ಜೊತೆಗೆ ಇರ್ತಿದ್ರೆ. ಅವಾಗ ಹೆಂಗಿರ್ತಿದ್ರೆ, ಮನೆಯೊಳಗೆ 4 ಮಂದಿ ಇದ್ದಾಗ ಇನ್ನೊಂದು 4 ಮಂದಿ ಬಂದ್ರೆ ಎಷ್ಟು ಅಡಚಣೆ ಆಗ್ತದೆ. 300-400 ಮಂದಿನ ಕಟ್ಟಿಕೊಂಡು
ಅಷ್ಟೂರ್ನು ಸಮಾಧಾನದಲ್ಲಿ ಇಟ್ಕೊಂಡು ಹೆಂಗಿರ್ತಿರ್ಬೋದು ಕಲ್ಪನಾ ಮಾಡಿ. ನೂರಾರು ಮಂದಿನ ಕರ್ಕೊಂಡು ಹೋಗು ತಯಾರಿ ಮಾಡಿಕೊಂಡ್ರು. ತಾಯಿನೂ ಒಂದು ಗಾದಿ ಹಾಕಿ ಕೂಡಿಸಿದ್ರು, ತಾವು ಮಗ್ಗಲ್ದಾಗ ಕೂತರು. ಇನ್ನೇನು ಗಾಡಿ ಬಿಡಬೇಕು ಅನ್ನೋದಕ್ಕೆ ಅವ್ರ ತಾಯಿ ಏನಂದ್ರು, ಗಣು ತುಂಬಿದ ಮನೀಪ ಶ್ರೀಮಂತ ಅರ್ಥಾತ್ ಏನು ಅಂದ್ರೆ ಎಲ್ಲ ದೃಷ್ಟಿಯಿಂದಲೂ ಮಹಾರಾಜರು ಸಂಪನ್ನ ಇದ್ದು, ಸಾಕಷ್ಟು 60 ಎಕರೆ ಹೊಲ ಇದ್ದು, ಬೇಕಾದಷ್ಟು ಮನೆ ಒಳಗೆ ಬೆಳ್ಳಿ ಬಂಗಾರ ಇದ್ದು, ಪಾತ್ರೆ ಪಡಗ ಯಾವ ದೃಷ್ಟಿಯಿಂದನೂ ಅಷ್ಟು ಕಡಿಮೆ ಅನಿಸುವಂಗಿದ್ದಿದ್ದಿಲ್ಲ. ಅದಕ್ಕೆ ಅವ್ರ ತಾಯಿ ತುಂಬಿದ ಮನೀಪ, ದೂರದ ಪ್ರವಾಸ, ಎಂದು ಬರ್ತೀವೋ ಯಾರಿಗೂ ಗೊತ್ತು, ಅದಕ್ಕೆ ಏನಾದರೂ ಮನೆ ಕಡೆ ವ್ಯವಸ್ಥೆ ಮಾಡಲು. ಮಹಾರಾಜರು ಆಗಲು ಅವ್ವ, ನಿನಗೂ ವಯಸ್ಸಾಗ್ಯದ, ಏನಾಗ್ತದೋ ಯಾರಿಗೂ ಗೊತ್ತು, ನಿನಗೆ ಈ ಮನೆ ಕಡೆ ಯಾಕೆ ಲಕ್ಷ್ಯ ಇರಬೇಕು, ಆತ ನಾನು ವ್ಯವಸ್ಥೆ ಮಾಡ್ತೀನಿ. ಬಡ ಬಡ ಕೆಳಗಿಳಿದ್ರು, ತಮ್ಮ ಪುರೋಹಿತನ ಕರೆದ್ರು, ಚಿಂತೂಬು ಅಂತ ಅವ್ರ ಹೆಸರು ಕರೆದು ಹೇಳಿದ್ರು, ಸಂಕಲ್ಪ ಹೇಳ್ರಿ ಅಂದರು. ಎದ್ರ ಸಲುವಾಗಿ ನೀವು ಹೇಳಿ, ನೀವು ಮಮ್ಮ ಅಂತ ತನಕ ಹೇಳಿ ಮುಂದೆ ಸಂಕಲ್ಪ ಹೇಳಿದ್ರು. ಹೇಳ್ಬಿಟ್ಟು ಅವ್ರು ಹೇಳಿದ್ರು, ನಾನು ಈ ಮನೆಯೊಳಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಇಲ್ಲಿ ನಿಂತವ್ರಿಗೆ ಎಲ್ಲರಿಗೂ ನಾನು ಏನು ಮಾಡ್ಲಿಕ್ಕೆ ದಾನ ಮಾಡಲಿಕ್ಕೆ. ಬಡ ಬಡ ಬಾಗಿಲ ತೆಗೆದು ಹೇಳಿದರು, ನಿಮ್ಗೆ ಏನು ಬೇಕು ಅದನ್ನು ತೊಗೊಂಡು ಹೋಗ್ರಿ. ನಮ್ಮಂಥವ್ರು ನಿಂತಿದ್ದೀವಿ ನೋಡ್ರಿ, ಹಿಂಗೆ ಒಳಗೆ ಹೊಕ್ಕರು ಹೇಳ್ತೀನಿ ಮಂದಿ, ಎಲ್ಲಿ ಯಾವ ಚಲೋ ಅದ ಅದನ್ನ ಆರಿಸೋದು. ಮಹಾರಾಜರ ನಕ್ಕೋತ ಕೂತಿ ಓಡಿ ನೋಡ್ಕೋತ ಏನಪ್ಪ, ಎಷ್ಟರೇ ದೃಶ್ಯದ ಮೋಹದ ನಮಗ ಅಂತ. ಒಂದ್ಸಲ ನಾವು ಬೆಳಗಾವಿಗೆ ಹೊಂಟಿದ್ವಿ ಬಸ್ನಾಗ, ಭಾಳ ವರ್ಷದ ಹಿಂದಿಂದ. ಅಲ್ಲೊಂದು ರಿಫೈನ್ಡ್ ಆಯಿಲ್ ಟ್ಯಾಂಕರು ಏನಾಗಿತ್ತು ಅಂದ್ರೆ ಉಳಿ ಬಿದ್ದಿತ್ತು. ಅಕ್ಷರಶಃ ಆಯಿಲ್ ಏನದ ಘಟಾರದಾಗ ಹರಿಲಿಕ್ಕೆ ಹತ್ತಿತ್ತಲ್ಲಿ ಕಾಲುವೆ ಒಳಗೆ. ಅದು ಇತ್ಲಾಗಿ ಮಂದಿ ಗೊತ್ತಾಯ್ತು ನೋಡ್ರಿ, ಹೇಳ್ತೀನಿ ನಿಮಗೆ. ಆ ಸುತ್ತಮುತ್ತಲು ಇರೋ ಮಂದಿ ಮನ್ಯಾಗಿನ್ನು ಪಾತೇಲಿ, ಕೊಳಗ, ಕಪ್ಪೇಲಿ, ತಂಬಿಗೆ, ಥಾಲಿ, ಒಬ್ಬವಂತೂ ಸೌಂಡ್ ತೊಗೊಂಬಂದ. ನಾವು ಬಸ್ನಾಗಿದ್ದು ನಾವು ನೋಡ್ಕೊತ ನಿಂತಿದ್ವಿ, ಅಲ್ಲೋ ಸೌಂಡ್ ಯಾಕೆ ಒಂದು ಕೇಳಿ, ಏನು ಗುರು ನಿಮ್ಗೇನು ತಿಳಿತದ, ಒಪ್ಪತ್ತು ಒಗ್ಗರಣೆ ಆಗ್ತದ ಹೊಡಿ, ಏನು ಸಿಗ್ತದೆ ಮುಗಿದು ಹೋಗ್ತೀವಿ ನಾವು. ಎಷ್ಟರೇ ಕಂಗಾರಗತಿ ಇದ್ದೀವಿ ಅಂದ್ರೆ ಸಿಕ್ಕ. ಒಂದು ದಿವಸ ನಮ್ಮ ಮನ್ಯಾಗ ನಮ್ಮ ಆಶ್ರಮದವ್ರು ನಮ್ಗೆ ಸಹಜ ಏನು ಅನಿಸ್ತು, ನಮ್ಮ ಕಡೆ ಒಂದು ಸೀರಿದ್ದು, ಒಂದು 100 ಸೀರಿದ್ದು ಅನುಕೂಲ. ನಮಗೇನಿಸ್ತು, ಯಾರು ಬೇಕಾದವ್ರು ಬೇಕಾದ್ರೆ ತೊಗೊಂಡು ಹೋಗ್ಬರ್ಬೇಕಂತ ಹೊರಗೆ ಹಾಕಿಬಿಟ್ಟಿದ್ವಿ. ಮತ್ತು ಆಶ್ರಮದ ವಾಸಿಗಳ ಕಡೆಯಿಂದ ಎಲ್ಲರ ಕಡೆಯಿಂದ ಇಸ್ಕೊಂಡು ಅವನ್ನೆಲ್ಲ ಹೊರಗೆ ಹಾಕಿದ್ವಿ. ಹಾಕಿದ ಕೂಡಲೇ ಪಾಪ ಎಲ್ಲರೂ ತೊಗೊಂಡು ಹೋಗ್ತೀವಿ, 1, 2, 3, 4. ಒಬ್ಬ ಹೆಣ್ಮಗಳು ಬಂದ್ರಿ, ಕಾರ್ನಾಗ ಬಂದರು, ಅಗದಿ ಎಲ್ಲ ಫುಲ್ ಡ್ರೆಸ್ನಾಗ ಇದ್ರು, ಚಲೋ ಸೀರೆ ಪಾರಿ ಉಟ್ಕೊಂಡು ಶ್ರೀಮಂತ ಹೆಣ್ಮಗಳೇ ಅನ್ನುವಂತ ಅನಿಸ್ತಿದ್ಲು. ಬಡ ಬಡ ಬಂದಕ್ಕೆ ನನಗೆ ಆಶ್ಚರ್ಯ ಆಯಿತು. 15-20 ಸೀರೆ ಗಂಟು ಕಟ್ಕೊಂಡ್ಬಿಟ್ರು. ನಾನಂದೆ, ಅಲ್ರಿ ಪಾಪ ಎಷ್ಟು ಜನ ಬಡವರು ತೊಗೊಂಡು ಹೋಗ್ಬಲ್ರಕ್ಕ, 15-20 ಸೀರೆ ಇದೀವು, ಕಾರ್ನ ಒಕ್ಕೊಂಡು ಹೋಗ್ತೀನಿ ತೋಡ್ರಿ. ನಾನು ಎಷ್ಟರೇ ಲೋಭ ಮನುಷ್ಯನಿಗೆ. ಅರ್ಥಾತ್ ಏನು, ಒಬ್ಬ ಅಷ್ಟೊತ್ತಿಗೆ ಏನು ಮಾಡಿದ ಅಂದ್ರೆ, ಈ MK ಹುಬ್ಬಳ್ಳಿಯಿಂದ ಈ ರಿಕ್ಷಾದಲ್ಲೇ 8 ಲೀಟರ್ 8 ಕ್ಯಾನು ಏನೋ 12 ಕ್ಯಾನು ಹಾಲು ತೊಗೊಂಡು ಹೊಂಟಿದ್ದ ಬೆಳಗಾವಕ್ಕೆ. ಒಂದು 8 ಕ್ಯಾನ್ ಹಾಲು ತೊಗೊಂಡು ಹೊಂಟಿದ್ದ. ಎಣ್ಣೆ ಹರಿಯೋದನ್ನ ಬೀಳೋದನ್ನ ನೋಡಿದ ಕೂಡಲೇ ಬಡ ಅವನ್ನೆಲ್ಲ ಹಾಲು ರಸ್ತೆದ ಮೇಲೆ ಸುರುವಿದ. ಅಲ್ಲೋ ನೀ ಹಾಲು ಸುರುತ್ತಿಲ್ಲ ಅಲ್ಲ, ನಿಮಗೇನು ಗೊತ್ತದ್ರಿ ಅಂದ. ಯಾಕಂದ್ರೆ ಎಣ್ಣೆ ರೇಟ್ ಏನು, ಹಾಲಿನ ರೇಟ್ ಏನು, ಅಷ್ಟು ಹಾಲು ಸುರುವಿದವನ ಎಣ್ಣೆ ತುಂಬಿಕೊಂಡು ರಿಕ್ಷಾದಾಗ ಇಟ್ಕೊಂಡು ವಾಪಸ್ ಹೊಂಟ. ಅಲ್ಲೋ ಒಂದು ದಿನ ಹಾಲು ಕೊಡ್ತಿದ್ದ, ಅವ್ರೇನು ಮಾಡ್ಬೇಕು, ಏನಾರೇ ಮಾಡ್ತಾರೆ. ಎಂಥ ಸ್ವಾರ್ಥಿ ಇತ್ತಲ್ವ, ಬಹಳ ಕಠಿಣದಲ್ಲಿ. ಎಷ್ಟರೇ ಸ್ವಾರ್ಥ, ಲೋಭ, ದುಡ್ಡಿನ ವಾಸನ. ಮತ್ತು ನಮಗೇನು ಬೇಕು ಅಂದ್ರೆ ಮೋಕ್ಷ ಬೇಕು, ನಮಗೆ ಸದ್ಗತಿ ಆಗಬೇಕು, ಭಗವಂತ ಬೇಕು,
ಮಹಾರಾಜ್ ಇರಬೇಕು ಇದಕ್ಕೂ ಅರ್ಥ ಆಗುತ್ತೆ. ಎಚ್ಚ ಹೊತ್ತು ತಗೊಂಡು ಹೋಗಿ ಕೊನೆಗೆ ಒಬ್ಬ ಕಸ ಹುಡುಗಿ ಕಸಬರಿಗೂ ತಗೊಂಡು ಹೋಗ್ಬಿಟ್ಟು ನೋಡಿ. ಮನೆ ಝಳ ಝಳ ಆದ ಕೂಡ ಪಾಪ ಮಹಾರಾಜರ ತಾಯಿ ಗೀತಾಬಾಯಿ ಢಾಬ್ರಾಯಿ ಬಾಯಿ ತಕ್ಕೊಂಡು ನೋಡ್ಕೋತ ಕೂತಿದ್ರು. ಅವರಂದ್ರು ಗಣು ಯಾವಾಗ ಏನು ಮಾಡ್ತೀವಿ ಹೇಳಿದ್ ಬರಂಗಿಲ್ಲಪ್ಪ, ಇದಕ್ಕೂ ಅಲ್ಬೇಕಮ್ಮ. ಯಾಕೆ ಈ ವಸ್ತುಗಳ ಬಗ್ಗೆ ನೀವು ವಾಸನ ಇದೆ? ಎಲ್ಲ ಈ ಪ್ರವಚನ, ಸತ್ಸಂಗ, ಸ್ವಾಧ್ಯಾಯ, ಪೂಜಾ, ಪಾಠ, ಹೋಮ, ಹವನ, ಯಜ್ಞ, ಯಾಗ, ವ್ರತ, ವೈಕಲ್ಯ, ತೀರ್ಥ, ಕ್ಷೇತ್ರ ಎಲ್ಲ ಎದಕ್ಕಾಗಿ ಅಂದ್ರೆ ಪ್ರಪಂಚದ ಆಸಕ್ತಿ ಕಡಿಮೆ ಆಗುವುದಕ್ಕಾಗಿ, ಪ್ರಪಂಚದ ಬಗ್ಗೆ ಇರೋ ಪ್ರೇಮ ಕಡಿಮೆ ಆಗೋದಕ್ಕಾಗಿ ಇದೆಲ್ಲ ಕಷ್ಟಪಟ್ಟು. ಇದೆಲ್ಲ ಎದಕ್ಕಾಗಿರೋದ್ರೆ ಪ್ರಪಂಚದ ಬಗ್ಗೆ ಇರೋ ಪ್ರೇಮ ಕಡಿಮೆ. ಪ್ರಪಂಚದ ಬಗ್ಗೆ ಇರೋ ಪ್ರೇಮಕ್ಕೆ ಆಸಕ್ತಿ ಅಂತಾರೆ, ಭಗವಂತನ ಬಗ್ಗೆ ಇರೋ ಪ್ರೇಮಕ್ಕೆ ಭಕ್ತಿ ಅಂತಾರೆ. ಇಹೈವ ಚೇದವೇದಿ ತತ ಸತ್ಯಮಸ್ತಿ ನಚೇದಿಹ ವೇದಿ ಮಹತಿ ವಿನಷ್ಟಿ. ಇದ ಜನ್ಮದಾಗ ಏನಾದರೂ ಆ ಭಗವಂತನ ಅನುಗ್ರಹ ಪ್ರಾಪ್ತ ಆತು ಅಂತ ಆದರೆ ಬರೋಬ್ಬರಿ ಆಗ, ಇಲ್ಲದೆ ಇದ್ರೆ ಎಲ್ಲ ವ್ಯರ್ಥ. ನಮಗೊಬ್ಬರಂದ್ರು ಮದುವೆ ಮಾಡ್ಕೊಂಡ್ರೆ ಏನು ಮಾಡಿದ್ರಿ ನೀವು, ಏನು ದೊಡ್ಡ ಸಾಧಿಸಿದ್ರಿ ಅಂತ. ನಾವಂದ್ವಿ ನಾವು ಹಂಗೆ ಅಂದ್ರೆ ಫಜಿತದ ನಿಮಗೆ. ಮದುವೆ ಮಾಡ್ಕೊಂಡು ಏನು ಸಾಧಿಸಿದ್ರಿ ಅಂದ್ರೆ, ನೀವು ಮದುವೆ ಮಾಡ್ಕೊಂಡ್ರಿ, ಈ ಜನ್ಮದಾಗ ನಿಮಗೆ ಸಾಧಿಸಲಿಲ್ಲ ಅಂದ್ರೆ ಮದುವೆ ಮಾಡ್ಕೊಂಡದ್ದು ವ್ಯರ್ಥ. ನಾವು ಮದುವೆ ಮಾಡ್ಕೊಳ್ಳಿಲ್ಲ, ಹೆಂಡತಿ ಮಕ್ಕಳು ಇಲ್ಲ, ಆದರೂ ಈ ಜನ್ಮದಾಗ ನಾವು ಸಾಧಿಸದೇ ಇದ್ದರೆ ನಾವು ಮದುವೆ ಮಾಡಿಕೊಳ್ಳದೆ ಇದ್ದದ್ದು ವ್ಯರ್ಥ. ಮದುವೆ ಮಾಡ್ಕೊಂಡ್ವಿ, ಮಕ್ಕಳು, ಪ್ರಪಂಚ ಆತು, ಎಲ್ಲ ಆತು, ಈ ಜನ್ಮದೊಳಗೆ ಭಗವಂತನ ಅನುಗ್ರಹ ಪ್ರಾಪ್ತ ಆಗದೆ ಇದ್ರೆ ಬರೇ ಆಯುಷ್ಯ ಎಲ್ಲ ನೀವೇನು ಮಾಡ್ದಂಗೆ ಆತು ಅಂದ್ರೆ ಪ್ರಪಂಚ ಸಲುವಾಗಿ ಕಷ್ಟಪಟ್ಟಾಗ. ನಾವು ಮದುವೆ ಮಾಡ್ಕೊಳ್ಳಿಲ್ಲ, ಇಲ್ಲದ ಉಸಾಬರಿ ಮಾಡ್ಕೋತ ಕೂತ್ವಿ ಅಂದ್ರೆ ಮದುವೆ ಮಾಡ್ಕೊಳ್ಳದೆ ಇದ್ದದ್ದು ವ್ಯರ್ಥ. ಏನಾದರೂ ಮಾಡಿ ಈ ಜನ್ಮದೊಳಗೆ ಪಡ್ಕೊಂಡ್ರೆ ಮಾತ್ರ ಸಾರ್ಥಕ. ಅರ್ಥಾತ್ ಏನು ಅಂದ್ರೆ ಅವಿಜ್ಞಾತೆ ಪರೇ ತತ್ವೇ ಶಾಸ್ತ್ರಾಧೀತಿಸ್ತು ನಿಷ್ಫಲ, ವಿಜ್ಞಾತೆ ಚ ಪರೇ ತತ್ವೇ ಶಾಸ್ತ್ರಾಧೀತಿಸ್ತು ನಿಷ್ಫಲ. ಶಾಸ್ತ್ರಾಧ್ಯಯನ ಮಾಡಿದ್ರಿ, ಭಗವಂತನ ಸಾಕ್ಷಾತ್ಕಾರ ಆಗಲಿಲ್ಲ, ಆತ್ಮಜ್ಞಾನ ಆಗಲಿಲ್ಲ ಅಂದ್ರೆ ನೀವು ಶಾಸ್ತ್ರ ಓದಿದ್ವಿ ವ್ಯರ್ಥ. ನೀವು ಆ ಶಾಸ್ತ್ರಾಧ್ಯಯನ ಮಾಡಲಿಲ್ಲ ಆದರೂ ಭಗವಂತನ ಜ್ಞಾನ ಆಗಲಿಲ್ಲ ಅಂದ್ರೆ ನೀವು ಓದ್ದೇ ಇದ್ದದ್ದು ವ್ಯರ್ಥ. ಇಟ್ಕೊಳ್ತಾ ಮಹಾರಾಜರು ತಮ್ಮ ತಾಯಿನ ಕರ್ಕೊಂಡು ಕಾಶಿಗೆ ಹೋದರು. ಕಾಶಿಯಲ್ಲಿ 3 ತಿಂಗಳಿದ್ರು. ತಾಯಿ ಕಡೆಯಿಂದ ಎಲ್ಲ ಮಾಡಿಸಿದ್ರು. ಅಲ್ಲಿಂದ ಅಯೋಧ್ಯಕ್ಕೆ ಹೋದ್ರು. ಇನ್ನೊಂದು 5-10 ನಿಮಿಷ ನಾವು ಮುಗಿಸ್ತು. ಬಹುಶಃ ದ್ವಾಸಿ ಆಗ್ಯಾವಲ್ಲ, ಆಗಿದ್ದಿಲ್ಲ ಅಂದ್ರೆ ಕಿಡಿಕೆಯಿಂದ ಸೂಚನಾ ಕೊಡು, ಇನ್ನೂ ನಡೀದಂತೆ. ನಮಗೇನು ಹಳ್ಳ್ಯಾಗ ಈ ನಾರು ಇರ್ತಲ್ಲ, ನಾರಲ್ಲಿ ಹಗ್ಗ ಹೊಸಿತಿರ್ತಾರೆ. ಹಿಂಗೆ ಅದು ತೊಡಿ ಬುಡಕ್ಕೆ ಇಟ್ಕೊಂಡು ಹಿಂಗೆ ಹೊಸಿತಿರ್ತಾರೆ. ಸಾಕು ಬಿಡಪ್ಪ ಅಂದ ಕೂಡಲೇ ಅದು ಕೊನೆಗೆ ಏನು ಉಳಿದಿರ್ತದೆ ಅದು ಮಡಿಸಿ ಹೊಸದು ಬಿಟ್ಕೊಂಡು ಹಿಂಗೆ ಅಯೋಧ್ಯಕ್ಕೆ ಹೋದರು. ಅಯೋಧ್ಯದಲ್ಲೊಂದು ತಿಂಗಳಿಗಟ್ಟಲೆ ಇದ್ದರು. ಮತ್ತೊಂದು ಸಲ ತಾಯಿನ ಕೇಳಿ, ಎಂಥ ಭಾಗ್ಯವಿ ಆ ತಾಯಿದಾದರೂ ಸಹಿತ. ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಸುಂಧರಾ ಪುಣ್ಯವತೀ ಚತೇದ ಅನಂತ ಸಚ್ಚಿತ್ ಸಾಗರೇಸ್ಮಿನ್ ಲೀನಂ ಪರೇ ಬ್ರಹ್ಮಣಿ ಯಸ್ಯ ಚೇತಃ. ಅವ್ರ ಕುಲ ಪವಿತ್ರ. ಅವ್ರನ್ನ 9 ತಿಂಗಳು ತನ್ನ ಗರ್ಭದಲ್ಲಿ ಹೊತ್ತು ಹೆತ್ತು ಸಾಕಿ ಸಲುಯಿ ತಾಯಿ ಕೃತಾರ್ಥರಾದ. ವಸುಂಧರಾ ಪುಣ್ಯವತೀ ಚತೇದ, ಅವ್ರು ಅಡ್ಡಾಡಿರೋ ಭೂಮಿ ಪುಣ್ಯವತಿ ಅಂತ. ಅನಂತ ಸಚ್ಚಿತ್ ಯಾರ್ದು ಅಂದ್ರೆ ಯಾರ ಮನಸ್ಸು ಅಖಂಡವಾಗಿ ಆ ಭಗವಂತನ ಚಿಂತನೆಯಲ್ಲಿ ತೊಡಗಿದೆಯೋ, ಅವ್ರು ಹುಟ್ಟಿದ ಮನಿ, ಅವ್ರು ಹುಟ್ಟಿದ ಕುಲ, ಅವರನ್ನು ಹರಿದಿರ್ತಕ್ಕಂಥ ತಾಯಿ, ಅವರು ಅಡ್ಡಾಡಿರೋ ನೆಲ ಧನ್ಯ ಆಗ್ಬೇಕು. ಅದಷ್ಟ ಪ್ರಪಂಚದಲ್ಲೇ ಏನದ ಅಂದ್ರೆ ಧನ್ಯವಾದ ನೋಡಿ. ನಾವು ಅಡ್ಡಾಡಿರೋದು, ನಾವು ಅಡ್ಡಾಡ್ಲಿಕ್ಕೆ ಹತ್ತು ಕೂಡಲೇ ಆ ಭೂಮಿ ತಾಯಿ ಅಂತ ಯಾಕಂದ್ರೆ ಈಗ ಅಡ್ಡಾಡ್ಲಿಕ್ಕೆ ಹತ್ತಲ್ಲ.
ನಾನು ಹೇಳಿದೆ ಮೊನ್ನೆ, ಸೂರ್ಯ ನಮ್ಮ ಸಲುವಾಗಿ ಉದಯ ಆಗುವುದಿಲ್ಲ, ಮತ್ತು ಯಾರ ಸಲುವಾಗಿ ಆಗ್ತಾರೆ? ಸತ್ಪುರುಷರ ಸಲುವಾಗಿ. ಚಂದ್ರ ನಮ್ಮ ಸಲುವಾಗಿ ಉದಯ ಆಗುವುದಿಲ್ಲ, ನಮಗೆ ಬೆಳೆದಿಂದ ಕೊಡುವುದಿಲ್ಲ. ನಾವು ಅವ್ರ ಜೊತೆಗೆ ಅದನ್ನು ಅನುಭವಿಸ್ತೀವಿ ಅಷ್ಟ. ಎರ್ಕೊಳ್ಳೋ ಅವ್ರ ಕೆಳಗೆ ಕೂತ್ಕೊಂಡಾಗಿ ನಾವು ನಮ್ಮ ತಲೆ ಮೇಲೆ ನೀರು ಬೀಳ್ತಾವಲ್ಲ, ಎರ್ಕೊಳ್ಳೋ ಅವ್ರ ಕೆಳಗೆ ಕೂತ್ಕೊಂಡು ನಾವು ಎರ್ಕೊಂಡಾಗ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ. ಆ ಪರಮಾತ್ಮನ ಅಥವಾ ಸತ್ಪುರುಷರ ಭಯದಿಂದ ಸೂರ್ಯ ಉದಯ ಆಗ್ತಾನೆ. ಅವ್ರ ಭಯದಿಂದ ಚಂದ್ರ ಉದಯ ಆಗ್ತಾನೆ, ಮಳೆ ಬರ್ತದೆ, ಗಾಳಿ ಬೀಸ್ತದೆ. ನಾವೇನಾದರೂ ಹೊಟ್ಟೆ ತುಂಬ ಊಟ ಮಾಡ್ತಿದ್ದೀವಿ ಅಂದ್ರೆ ಸತ್ಪುರುಷರ ಪುಣ್ಯ. ನಾವೇನಾದರೂ ಚೂಚಾರ ಏನೋ ನಮಗೆ ಸಮಾಧಾನ ಅನ್ನಿಸ್ತಿತ್ತು ಅಂದ್ರೆ ಸತ್ಪುರುಷರ ಪುಣ್ಯ. ನಮ್ಮ ಕಸರತ್ತಲ್ರಿ ಅದ್ರಾಗ ಏನು, ಭಗವಂತನ ಪುಣ್ಯ, ಭಗವಂತನ ಅನುಗ್ರಹ, ಮಹಾರಾಜರ ಅನುಗ್ರಹದಿಂದ ನಾವೆಲ್ಲರೂ ಸುಖಿ ಇದ್ದೀವಿ ಅಂತ. ಸತ್ಪುರುಷರ ಅನುಗ್ರಹ, ಕೃಪಾ ಕಟಾಕ್ಷ ಅವ್ರು ನಮ್ಮ ಮ್ಯಾಲೆ ಇದ್ದಿದ್ದಿಲ್ಲ ಅಂದ್ರೆ ನಮ್ದು ಏನು ಪರಿಸ್ಥಿತಿ ಇರ್ಕೋಲ್ಲ. ಅಯೋಧ್ಯದಲ್ಲಿದ್ದು 1 ತಿಂಗಳು, ಆಮೇಲೆ ಮತ್ತೊಂದು ದಿವಸ ಕೇಳಿದ್ರು, ಅವ್ವ ನಿನ್ನ ಮನಸ್ಸಿನ ಏನಾದರೂ ಇಚ್ಛಾ ಇದ್ರೆ ಹೇಳಿ. ಹಿಂಗೇನು ಮಕ್ಕಳು ಈಗ ಕೇಳಬೇಕಂತೇನಿಲ್ರಿ. ಅವ್ವ ನಿನ್ನ ಮನಸ್ಸಿನ ಏನಾದರೂ ಇಚ್ಛಾ ಇದ್ರೆ ಹೇಳು, ಪೂರ್ಣ ಮಾಡ್ತೀನಿ ಅನ್ನುವಷ್ಟರ ಮಟ್ಟಿಗೆ ಏನು ಕೇಳುವ ಅವಶ್ಯಕತೆ ಇಲ್ಲ ಈಗಿನ ಪರಿಸ್ಥಿತಿ ಒಳಗೆ. ಕನಿಷ್ಠ ಏನಪ್ಪ ಅಂದ್ರೆ, ಅವ್ವ ನೀವು ಆರಾಮಿದ್ದೀರಿಲ್ರಿ, ಸಾಕು, ಇಷ್ಟಿದ್ದು ಸಾಕು. ಅವ್ವ ಅಪ್ಪ ಏನದನು ಆರಾಮಿದ್ದೀನಿ ಅಂದ್ಬಿಟ್ರೆ ಸಾಕು. ಮಕ್ಕಳು ಬಹಳಷ್ಟು ಮಾಡಿದಂಗ. ಇವಾಗ ಏನು ಕಮ್ಯುನಿಕೇಶನ್ ಬಹಳ ಗ್ಯಾಪ್ ಆಗಿರ್ತದೆ, ತಂದೆ ತಾಯಿ ಮಕ್ಕಳು ಇದ್ರೊಳಗೆ. ಸಮಾಜದ ದುಸ್ಥಿತಿ ಅದು ಇವಾಗ. ಇನ್ನು ಭಾಳ ಹೊತ್ತು ಮಾಡಿದ್ರೆ ದ್ವಾಸ ಆಡ್ತಾವ. ಸಮಾಜದ ದುಸ್ಥಿತಿ ಅದ ಈ ಸದ್ಯ, ಕರಾಳ ಕಾಲದ ಈ ಸದ್ಯ ಸಮಾಜದ. ನಾವು ವಿಜ್ಞಾನಿಗಳು ವಿಜ್ಞಾನ ಸಂಶೋಧನೆ ಮಾಡೀವಿ, ಅದನ್ನು ಸಂಶೋಧನೆ ಮಾಡೀವಿ ಅಂತ ಗನ್ ಚಪ್ಪರಿಸಿ ಹೋಗ್ತಿದ್ರೆ ನಮ್ಮಂಥ ಶತಮೂರ್ಖರು ಯಾರು ಅಲ್ಲ. ಎಂಥ ಸಮಾಧಾನದ ಜೀವನ ಬಾಳ್ತಿದ್ದ ನಮ್ಮ ಪೂರ್ವಜರು ಎಂಥ ಶಾಂತ ಸಮಾಧಾನದ ಜೀವನ ಬಾಳ್ತಿದ್ದ. ಮನೆಯೊಳಗೆ ಏನಿಲ್ಲ ಅಂದ್ರೆ ಹಾರ್ಮನಿ ಇಲ್ಲ. ಆಲ್ ಪ್ರಾಬ್ಲಮ್ಸ್ ಆಫ್ ದಿ ಲೈಫ್ ಆರ್ ದಿ ಪ್ರಾಬ್ಲಮ್ಸ್ ಆಫ್ ಹಾರ್ಮನಿ. ಮನೆಯೊಳಗೆ ಸಮಾಧಾನ ಇಲ್ಲ, ಸಾಮರಸ್ಯ ಭಾವ ಇಲ್ಲ. ಇಟ್ಕೊಳ್ತಾರೆ. ತಾಯಿನ ಕೇಳಿ, ಅವ್ವ ನಿನ್ನ ಮನಸ್ಸಿನ ಏನಾದ್ರು ಇಚ್ಛಾ ಅದು ಏನಿಲ್ಪ, ರಾಮರಾಯನ ರಾಜ್ಯದಾಗ ಬಂದೀವಿ. ಅರ್ಥಾತ್ ಏನು ಅಂದ್ರೆ ರಾಮನ ದರ್ಶನ, ಶರಯೂ ನದಿಯಲ್ಲಿ ಸ್ನಾನ, ಶ್ರೀರಾಮಚಂದ್ರನ ದರ್ಶನ ಮಾಡಬೇಕು. ನಿನ್ನ ತೊಡಿ ಮೇಲೆ ತಲೆ ಇಟ್ಟು ಶಾಂತವಾಗಿ ನಾನು ಪ್ರಾಣ ಬಿಟ್ಟು. ಮಕ್ಕಳು ಅಮೇರಿಕಾದಾಗ ಇರ್ತಾರೆ, ತಂದೆ ತಾಯಿ ಅಪ್ಪ ಸಾಯ್ಲಿಕ್ಕಾಗಿರ್ತಾರೆ. ಫೋನ್ ಮಾಡ್ತಾರೆ, ಅಲ್ಲೋ ನಿಮ್ಮ ಅಪ್ಪ ಭಾಳ ಸೀರಿಯಸ್ ಆಗ್ಯಾನ, ಲಘು ಬರ್ತೀನಿ, ನಾ ಬರಬೇಕೇನು ಅಂತ ಕೇಳ್ತಾನ ಮಗ. ಅಂದು ನಾ ಬರೆದಿದ್ದು ನಮ್ಮ ಅಪ್ಪ ಸಾಯುವುದಿಲ್ಲೇನು ಅಂತ ಅರ್ಥ. ಸಾಯ್ತಾನೆ ಬಿಡು, ಮತ್ತೆ ನೀ ಏನು ಮಾಡ್ಬೇಕು ಪಾಪ. ಕಠಿಣದಲ್ಲಿ ಪರಿಸ್ಥಿತಿ. ಆದ್ದರಿಂದ ಏನು ಮಾಡಬೇಕೇನು ಅಂದ್ರೆ ನಾವು ಸದ್ಗುರುಗಳಿಗೆ ಶರಣ ಹೋಗಬೇಕು. ಹೊರಗೆ ನೋಡಬಾರ್ದು ನೋಡ್ರಿ, ಪ್ರಪಂಚದ ಕಡೆಗೆ ನೋಡಬಾರ್ದು. ಏನೋ ಕೆಲಸ ಭವಿಷ್ಯ ಸಲುವಾಗಿ ಇಟ್ಲಾಗಿ ನೋಡಿದ್ನ ಆ ಕುದುರೆ ಹೆಂಗೆ ಹಚ್ಕೊಂಡು ಹೋಗಿರ್ತಾವಂಗ ಎರಡೂ ಕಡೆಗೂ ಹಚ್ಕೊಂಡು ಹೋಗಬೇಕು, ಬರಬೇಕು. ಇಟ್ಲ ನೋಡಿದೀನಿ, ಹೋದ್ವೆ, ಜಗತ್ತಿನ ಪ್ರವಾಹದಲ್ಲಿ ಕೊಚ್ಕೊಂಡು ಹೋದ್ವಿ, ಮುಂದೆ ಏನೇನಾಗ್ತದನೋ ಹೇಳಿರ್ತಾರ. ಆವಾಗ ಮರದಿವ್ಸ ತಮ್ಮ ತಾಯಿ ಶರಯೂ ನದಿಯಲ್ಲಿ ಸ್ನಾನ ಮಾಡಿಸಿದ್ರು. ಆಮೇಲೆ ಪ್ರಭು ಶ್ರೀರಾಮ ಕಾಳಾರಾಮ ಮಂದಿರದಾಗಿರ್ತಿದ್ರು ಮಹಾರಾಜ.
ನಾವು ಹೋದಾಗ ಕಾಳಾರಾಮ್ ಮಂದಿರದಾಗ ಐತಿದ್ದೆ. ಅಲ್ಲಿ ಕಾಳಾರಾಮ್ ಮಂದಿರ ಸರಿಯೂ ನದಿ ದಂಡಿಗೆ ಒಂದು ಅದನ್ನ ಕಥೆ ನೋಡಿದ್ರ ಅದು ಮತ್ತೊಮ್ಮೆ ಹೇಳ್ತೀನಿ. ಅಲ್ಲಿಂದ ಬಂದು ಮಹಾರಾಜರು ಒಂದು ಘಾಟ್ ಮೇಲೆ ತಮ್ಮ ತಾಯಿ ಗಾದಿ ಹಾಸಿ ರೋಡ್ ಇಟ್ಟುವಾಗ ಅಲ್ಲಿ ಕೂಡಿಸಿದ್ರು. ಹೇಳಿದ್ರು, ಅವ್ವ ಇದ್ರ ಕೆಳಗೆ ಒಂದಿಷ್ಟು ದುಡ್ಡು ಇಟ್ಟಿರಿ, ನೀನು ಸ್ನಾನ ಮಾಡಿ ಹೋಗೋವರಿಗೆ ನೀನು ಕೈ ತುಂಬ ದುಡ್ಡು ಕೊಡು ಅಂತ. ಕೈ ಹಾಕು, ಎಷ್ಟು ಬರ್ತಾವ ಅಷ್ಟು ಕೊಡು. ಗಾದಿ ಕೆಳಗೆ ಕೈ ಹಾಕು, ಎಷ್ಟು ಬರ್ತಾವ. ಮುಂಜಾನೆ ಸಾಧಾರಣ 6:30, 7ರಿಂದ ಶುರು ಆಯ್ತು ನೋಡಿ. ಬ್ರಾಹ್ಮಣರು, ಸುಹಾಸಿನಿಯರು, ಸಾಧುಗಳು, ಸತ್ಪುರುಷರು, ಅರ್ಥಾತ್ ಭಿಕ್ಷುಕರು, ಹುಡುಗರು, ಸಣ್ಣವರು, ದೊಡ್ಡವರು, ಹೆಣ್ಮಕ್ಳು, ಗಂಡಸರು, ಅವ್ರ ತಾಯಿ ಯಾರು ಮುಂದೆ ಬಂದ್ಕು ನಿನ್ ಬುಡಕ್ಕೆ ಕೈ ಹಾಕಬೇಕು, ಕೈ ತುಂಬ ರೊಕ್ಕ ಬರಬೇಕು ಅಂತ, ಕೈ ತುಂಬ ನಾಣ್ಯ ಬರಬೇಕು ಅಂತ ಕೊಡಬೇಕು. 4 ಹೊಡಿತು 4. ಅವಾಗ ಅವ್ರಿಗೆ ಆಶ್ಚರ್ಯ ಆಯ್ತು. ಅಲ್ಲೋಗಣು ಇದ್ರ ಕೆಳಗೆ ಇನ್ನೂ ಎಷ್ಟು ದುಡ್ಡು ಇಟ್ಟಿ ಅದಕ್ಕೆ. ದೇವಕಿ ಯಶೋದೆಯರ್ದು ಏನು ಒಂದು ಅರ್ಥಾತ್ ಏನು ಅಂದ್ರೆ ಮನಸ್ಥಿತಿ ಇತ್ತು ಕೃಷ್ಣನ ಬಗ್ಗೆ, ಗೀತಾಬಾಯರದು ಹಂಗೆ ಇತ್ತು. ಯಾವ ರೀತಿ ಅರ್ಥಾತ್ ನಾರದರು ಬಂದು ದೇವಕಿ ಮತ್ತು ವಸುದೇವರಿಗೆ ಹೇಳ್ತಿದ್ರು, ಅಲ್ಲೂ ಅವನು ಕೇವಲ ನೀವು ಮಗ ಅಂತ ತಿಳ್ಕೋಬೇಡ್ರಿ, ಅವನು ಸಾಕ್ಷಾತ್ ಪರಬ್ರಹ್ಮ ಪರಮಾತ್ಮ ಇದ್ದಾನೆ. ಆದರೂ ಮೋಹ, ನನ್ನ ಮಗ. ದೇವಕಿ ವಸುದೇವರಿಗೂ ತಿಳಿದಿತ್ತು. ಕೊನೆಗೆ 4 ಗಂಟೆಗೆ ಅವರಂದ್ರು, ಗಣು ಇದ್ರ ಕೆಳಗೆ ಇನ್ನೂ ಎಷ್ಟು ದುಡ್ಡು ಇತ್ತು. ಅವ್ವ ಯಾಕೆ ಕಾಳಜಿ ಮಾಡ್ತೀವಿ, ಅದ್ರ ಕೆಳಗೆ ದುಡ್ಡಿನ ಗಂಗಾ ಹರಿಲಿಕ್ಕೆ ಹತ್ತಾಳ ಅಂತ. ಒಮ್ಮೆಲೆ ದುಡ್ಡು ಇಷ್ಟದ ನಾನು ಅಲ್ಲೋ ಈ ವಿದ್ಯಾರ್ಥಿನ ಗೊತ್ತದಂತ ಮುಂಚೆ ಯಾಕೆ ಹೇಳಿಲ್ಲ. ಆವಾಗ ಅವರಂದ್ರು, ಅವ್ವ ಇದು ನಮ್ಮ ಸಲುವಾಗಿ ಇರಂಗಿಲ್ಲ ಇಟ್ಕೊಳ್ಬೇಕು. ಆಮೇಲೆ ತಾಯಿ ತಮ್ಮ ತೊಡಿ ಮೇಲೆ ಕರ್ಕೊಂಡ್ರು, ಅವ್ರ ದೇಹ ಬಿಟ್ಟು ಅಲ್ಲೆಲ್ಲ ಬಹಳ ಅದ್ಭುತವಾಗಿ ಅದನ್ನೆಲ್ಲ ಔರ್ಧ್ವ ದೈಹಿಕ ಕರ್ಮಗಳನ್ನು ಮಾಡಿದರು. ಒಂದು ದಿವ್ಯ ಜೀವನ ಬಾಳಿದರು ನೋಡಿ. ಅದಕ್ಕಾಗಿ ಸತ್ಪುರುಷರ ವೈಶಿಷ್ಟ್ಯ ಅದು. ವಿವೇಕಾನಂದರು ಒಂದ್ಸಲ ಹೇಳಿದ್ರು, ನಾನು ಅರ್ಧ ಜಗತ್ತು ತಿರುಗಿ ಬಂದೆ, ಆದ್ರೆ ನಾಗಮಹಾಶಯನಂಥ ಮನುಷ್ಯ ನೋಡಲಿಲ್ಲ. ನಾಗಮಹಾಶಯರು ಏನು ಮಾಡಿದ್ರು ಅಂದ್ರೆ ತಮ್ಮ ಪ್ರಾಪಂಚಿಕ ಜೀವನ ಬಾಳಿದ್ರು. ಆ ಜೀವನ ಎಷ್ಟು ದಿವ್ಯ ಆಗಿತ್ತು. ಅತ್ಯಂತ ಬಡತನದಲ್ಲಿದ್ದರೂ ಅವರ ಜೀವನ ಎಂಥ ದಿವ್ಯ ಆಗಿತ್ತು. ವಿವೇಕಾನಂದ ಹೇಳಿದ್ರು, ಅರ್ಧ ಜಗತ್ತಿಗೆ ಬಂದೆ, ನಾಗಮಹಾಶಯನಂಥ ಮನುಷ್ಯ ನೋಡಲಿಲ್ಲ. ನಾವು ಇಷ್ಟು ಗಳಿಸ್ತೀವಿ, ಮಾಡ್ತೀವಿ, ಏನು ನಮಗೆ ಅದರಿಂದ ಸಮಾಧಾನದ ಹೇಳಿ. ಮಹಾರಾಜರಿಗೆ ಒಂದು ವೈಶಿಷ್ಟ್ಯ ಹೇಳಿ ಮುಗಿಸ್. ಮಹಾರಾಜರು ಒಂದ್ಸಲ ಏನಾಗಿತ್ತು ಅಂದ್ರೆ, ಲಕ್ಕುಂಡಿ ಅಂತ ಒಂದು ಊರದ ಗದಗಿನ ಹತ್ತಿರ, ಅಲ್ಲಿ ಒಬ್ರು ಯೋಗಿರಾಜ್ ಮಹಾರಾಜರು ಅಂತ ಆಗಿದ್ರು. ಬಹಳ ದೊಡ್ಡ ಯೋಗಿಗಳಿದ್ರು, ಹನುಮಂತರಾವ್ ಕುಲಕರ್ಣಿ ಅಂತ. ಮಹಾರಾಜರು ಒಂದು ಸ್ವಭಾವ ಏನಿತ್ತು ಅಂದ್ರೆ, ಎಲ್ಲೇ ಹೋದ್ರು 3 ದಿವಸ ಇರ್ತಿದ್ರು, 4ನೇ ದಿವಸ ಹೊರಗೆ ಬಂದರು. ಹಂಗೆ 3-4 ಕಡೆಗೆ ಹೋಗ್ಯಾರ, 3 ದಿವಸ ಇದ್ದಾರೆ. ಅಂಥದ್ದೊಂದು ಪ್ರಸಂಗ. ಅಲ್ಲಿ ಯೋಗಿರಾಜ್ ಮಹಾರಾಜರು ಅಂತ ಆಗಿ ಹೋದ್ರು. ಅವ್ರಿಗೊಬ್ಬರು ಶಿಷ್ಯರಿದ್ರು, ವೈದ್ಯ ಕಾಸೇಗಾಂವ್ಕರ್, ಮಹಾರಾಷ್ಟ್ರದವರು ವೈದ್ಯರಿದ್ದರು. ಒಂದ್ಸಲ ವೈದ್ಯ ಕಾಸೇಗಾಂವ್ಕರ್ಗೆ ಲಕ್ಕುಂಡಿ ಯೋಗಿರಾಜ್ ಮಹಾರಾಜರು ಏನು ಹೇಳಿದ್ರು ಅಂದ್ರೆ, ವೈದ್ಯ ನಿನಗೆ ಬ್ರಹ್ಮ ವ್ಯವಹಾರ ಮಾಡೋದನ್ನು ನೋಡ್ಬೇಕಂತಿದ್ರೆ ಗೋಂದಾವಲಿಗೆ ಹೋಗು. ನೋಡ್ರಿ, ನಿನಗೆ ಬ್ರಹ್ಮ ಸಾಕ್ಷಾತ್ ಪರಬ್ರಹ್ಮ, ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಪರಬ್ರಹ್ಮ ಪರಮಾತ್ಮ ನಿನಗೆ ವ್ಯವಹಾರ ಮಾಡೋದನ್ನು ನೋಡ್ಬೇಕಿದ್ರೆ ಗೋಂದಾವಲಿಗೆ ಹೋಗು. ಅವ್ರು ಗೋಂದಾವಲಿಗೆ ಬಂದರು. ಚಕಡಿಯಾಗಿಂದ ಇಳಿದ್ರು, ರಾಮ ಮಂದಿರಲ್ಲಿ ಇಲ್ಲೇ ಅದು. ಒಳಗೆ ಬಂದರು. ಮಹಾರಾಜರು ಇದ್ದಾರೆ, ಅಡಿಗೆ ಮನೆ ಕಡೆಗೆ ಹೋಗ್ಯಾರ, ಬರ್ತಾರ ತಡ್ರಿ, ಅದು ವಾಸಿ ಪಾಸಿ ನಡೆದಾವ ಮಾಡ್ಬೋದು. ಅಲ್ಲಿಂದ ಮಹಾರಾಜರು ಒಳಗಿಂದ ಬಂದರು. ಮಹಾರಾಜರು ಹೇಗಿದ್ರು ಅಂದ್ರೆ, ಒಂದು ಲುಂಗಿ ಸುತ್ತಕೊಂಡಿದ್ರು, ಒಂದು ಕೈಯಾಗ ಜಪ್ಮಾಲಿತ್ತು, ಒಂದು ಕೈ ಸಾಣದ ಒಂದು
ವಸ್ತ್ರ ಇತ್ತು, ಹಣಿಗೆ ಕೇಸರಿ ಗಂಧ, ಕೊಳ್ಳಲ್ಲಿ ಜಪಮಾಲಿ, ಕೊಳ್ಳಲ್ಲಿ ತುಳಸಿ ಮಾಲಿ, ಬಾಯಲ್ಲಿ ಒಂದು ಸ್ವಲ್ಪ ಅಡಿಕೆ ಇರ್ಬೋದು, ಬಾಯಿ ಆಡಿಸ್ಕೋತ ಬರ್ಲಿಕ್ಕೆ. ವೈದ್ಯ ಕಾಶಿಗಾಂವ್ಕರ್ ಬಾಗಿಲ್ದಾಗ ನಿಂತಿದ್ರು, ರಾಮದೇವ್ರ ಗುಡಿ ಹಿಂದೆ ಬಾಗಿಲ್ದಾಗ ನಿಂತಿದ್ರು. ಅವ್ರು ಮಹಾರಾಜ ನೋಡಿದ ಕೂಡ ಒಮ್ಮೆಲೆ ಅವ್ರಿದು ಆಯ್ತು, ಕಣ್ಣು ಕುಕ್ಕಿದಂಗೆ ಅದು. ಏನು ತೇಜಪುಂಜ ಬೇಕು, ಅಖಂಡ ಬ್ರಹ್ಮ ಭಾವದಲ್ಲಿ, ಪರಮಾತ್ಮ ಭಾವದಲ್ಲಿರ್ತಕ್ಕಂಥವ್ರು, ಮೂರ್ತಿಮಂತ ಬ್ರಹ್ಮ. माझे सद्गुरुराव ब्रह्मची साकार, माझे सद्गुरुराव मारुती अवतार, माझे सद्गुरुराव ರಾಮಚಿ ಕೇವಳ. ಒಮ್ಮೆಲೆ ಅವ್ರಿಗೆ ಇದು ಆಯಿತು, ನಮಸ್ಕಾರ ಮಾಡಿದ್ರು. ನಾನು ಹಿಂಗೆ ಲಕ್ಕುಂಡಿ ಯೋಗಿರಾಜ್ ಮಹಾರಾಜ ಕಳ್ಸಾರ ಅಡ್ಡಿ ಒಳ್ಳೆಯದಾಗಿ. ನಾವು ಸ್ವಲ್ಪ ದಿವಸ ಇರ್ಬೇಕಂತ ಮಾಡಿದ್ವಿ, ಇರಲಿ ಮುಂದೆ ಸ್ವಲ್ಪ ದಿವಸ ಇದ್ದು. ಅವ್ರು ಹೋಗೋ ಮುಂದೆ ಏನಂದ್ರು, ಮಹಾರಾಜ್ ಒಂದು ಸಲ ಕಾಶಿಗಾಂವ್ಗೆ ಬರ್ಲಿ ಅಂತ. ಆಯಿತು, ಮಹಾರಾಜ ಕಾಶಿಗಾಂವ್ಗೆ ಹೋದರು. ಕರಾಡ ಹತ್ತಿರದ ಕಾಶಿಗಾಂವ್ ನಾವು ಹೋಗಿದ್ವಿ ಅಲ್ಲಿ. ಆ ವೈದ್ಯ ಕಾಶಿಗಾಂವ್ಗೆ ದೊಡ್ಡ ವಾಡಾದಂಥ ಮನೆ ಅದು. ಅವ್ರ ಮನೆ ಹೆಸರು ಧನ್ವಂತರಿ ಅಂತ ಇರ್ತಾರೆ. ಅವ್ರ ಮನೆ ಒಳಗೆ ಯೋಗಿರಾಜ್ ಮಹಾರಾಜರು ಕೂಡೋದರು. ಅದೇ ರೀತಿಯಾಗಿ ಗುಳವಣಿ ಮಹಾರಾಜರು ಕೂಡುವುದು ಮತ್ತು ವೈದ್ಯ ಕಾಶಿಗಾಂವ್ಕರ್ ಕೂಡುದು ಒಂದು ಗುಹಾದಗತೆ ಅದು. ಅಲ್ಲಿ ಅವ್ರು 3 ಮಂದಿ ಕೂತಿದ್ದು ಒಂದು ಕೃಷ್ಣಾಜಿನಿತ್ತು. ನಾವು ಅದನ್ನು ತೊಗೊಂಡು ಬಂದೀವಿ. ನಾವು ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ, ಇದನ್ನು ತೊಗೊಂಡು ಹೋಗ್ತಿದ್ವಿ ಎಂದು ವೈದ್ಯರು. ಅಲ್ಲಿ 3 ದಿವಸ ಇದ್ರು. 4ನೇ ದಿವಸ ಅಲ್ಲಿಂದ ಹೊಂಟು ಕೂಡಲೇ ಮುಂದೆ ಮಹಾರಾಜರಿದ್ರು, ಹಿಂದಿಂದ ಗಂಡ ಹೆಂಡತಿ ಇದ್ರು. ಒಮ್ಮೆಲೆ ಮಹಾರಾಜರು ಹಿಂತಿರುಗಿ ಏನಂದ್ರು, ವೈದ್ಯ ಕಾಯ್ತರಿ ಶಾಂತೋ ಬೈಸ್, ಏನಾದರೂ ಹೇಳ್ತೀನಿ ಕೂಡು ಅಂತ. ಅವಾಗ ಅವರು ಇಬ್ಬರು ಗಂಡ ಹೆಂಡತಿ ಕೂತರು, ಮಹಾರಾಜರು ಸೂತು ಕೂತರು. ಒಂದು ಕ್ಷಣ ಮಹಾರಾಜರು ಕಣ್ಣು ಮುಚ್ಚಿ ಕೂತ್ಕೊಂಡ್ರು. ಆವಾಗ ಅವ್ರು ಎರಡೂ ಕಣ್ಣಾಗಿಂದ 2 ಹನಿ ನೀರು ಕಣ್ ತೆಗೆದು ಹೇಳಿದ್ರು, ವೈದ್ಯ ಅಂಥದ್ದೇನು ಹೇಳೋದಿಲ್ಲ. 3 ದಿವಸದ ನಂತರ ಮಹಾರಾಜರಿಗೆ ಏನು ಹೇಳಿದ್ರು ಅದನ್ನು ಹೇಳ್ತಾ ಇದ್ದೆ. ಇಲ್ಲೂ 3 ದಿವಸ ಆಯ್ತು, ಅಂಥದ್ದೇನು ಹೇಳೋದಿಲ್ಲ. ನೀನು ಬಹಳಷ್ಟು ನಾಮಸ್ಮರಣೆ ಮಾಡು, ನಮ್ಮದು ಕಡಿ ಸಂದೇಶ ಇಷ್ಟದೆ. ಬಹಳಷ್ಟು ನಾಮಸ್ಮರಣೆ ಮಾಡು ಅಂತ ಹೇಳಿದವರೇ ಎದ್ದು ಕೂಡಲೇ ಮುಂದೆ ಹೋಗಿ ಒಂದು ಹೆಜ್ಜೆ ಇಟ್ಟವರು ಮತ್ತೆ ಮಹಾರಾಜರು ಹೊಳ್ಳಿ ವೈದ್ಯರ ಕಡೆಗೆ ನೋಡಿದರು. ವೈದ್ಯ ಇದು ಅಷ್ಟ ಮಹತ್ವ. ಸತ್ಪುರುಷರ ದೃಷ್ಟಿಯಲ್ಲಿ ಪ್ರಪಂಚದ ಕಿಮ್ಮತ್ತೇನು ಗೊತ್ತದೆ ನಿನಗೆ? ಅವರಂದ್ರು ಇಲ್ಲ. ಅವ್ರು ಹೇಳಿದರು, ಒಬ್ಬ ಕೋಟ್ಯಾಧೀಶ ಮನುಷ್ಯ ಇದ್ದಾನೆ ಅಥವಾ ಒಬ್ಬ ರಾಜ ಇದ್ದಾನೆ, ಅವನು ಮನೆ ಒಳಗೆ ಬಚ್ಚಲ್ದಾಗ ಭಾಂಡಿ ತಿಕ್ಲಿಕ್ಕೆ ಇಟ್ಟಿರೋ ತೆಂಗಿನ ಜುಬ್ರಕ್ಕೆ ಆ ಶ್ರೀಮಂತನ ದೃಷ್ಟಿಯಲ್ಲಿ ಅಥವಾ ರಾಜನ ದೃಷ್ಟಿಯಲ್ಲಿ ಏನು ಕಿಮ್ಮತ್ತದನೋ ಸತ್ಪುರುಷರ ದೃಷ್ಟಿಯಲ್ಲಿ ಪ್ರಪಂಚದ ಕಿಮ್ಮತ್ತಷ್ಟೆ. ನಂಬುದ್ರಿ ನಾವು ಈ ಪ್ರಪಂಚಕ್ಕೆ ಎಷ್ಟು ಕಿಮ್ಮತ್ತು ಕೊಡ್ತೀವಿ, ಎಷ್ಟರ ತಲೆ ಮೇಲೆ ಇಟ್ಕೊಂಡು ಕುಣಿದಾಡ್ತೀವಿ ನಾವು. ಇದನ್ನು ಎಷ್ಟರ ಇದ್ರ ಸಲುವಾಗಿ ಕಣ್ಣೀರು ಹಾಕ್ತೀವಿ, ಎಷ್ಟರ ಇದ್ರ ಸಲುವಾಗಿ ಹಗಲು ರಾತ್ರಿ ಚಿಂತೆ, ಕಾಳಜಿ, ಭಯ, ಉದ್ವೇಗ, ಅಶಾಂತಿ, ಅಸಮಾಧಾನ, ಅತೃಪ್ತಿ. ಒಬ್ಬ ರಾಜನ ಮನೆ ಒಳಗೆ ಬಚ್ಚಲ್ದಾಗ ಇಟ್ಟಿರೋ ಭಾಂಡಿ ತಿಕ್ಲಿಕ್ಕೆ ಇಟ್ಟಿರ್ತಕ್ಕಂಥ ತೆಂಗಿನ ಜುಬ್ರಕ್ಕೆ ಆ ರಾಜನ ದೃಷ್ಟಿಯಲ್ಲಿ ಏನು ಕಿಮ್ಮತ್ತದನೋ ಅಂತ ತಿಳ್ಕೊಂಡನೇ, ಸತ್ಪುರುಷರ ದೃಷ್ಟಿಯಲ್ಲಿ ಆ ಕಿಮ್ಮತ್ತದ ಅಂತ ತಿಳ್ಕೊಂಡನೇ ಮಹಾರಾಜರು ಒಂದು ಕ್ಷಣದಲ್ಲಿ ತಮ್ಮ ತಾಯಿಗೆ ಕರ್ಕೊಂಡು ಕಾಶಿಗೆ ಹೋಗ್ಬೇಕಾದ್ರೆ ಮನೆ ಮೇಲೆ ತುಳಸಿ ಪತ್ರಿ ಹಾಕಿ ಬಾಗಲ ತೆಗೆದು ಎಲ್ಲ ನಾವು ತೆಗಿಬೇಕಂತ ಹೇಳೋದಿರ್ಲಿ, ತೆಗಿಬೇಕಂತ ರಾಯನ್ ಕಾಲ. ಪ್ರಹ್ಲಾದ್ ಮಹಾರಾಜರು ಹಂಗೆ ಮಾಡಿದ್ರು. ಮಹಾರಾಜರು ಶಿಷ್ಯರು ಅವರು ಸಹಿತ ತಮ್ಮ ಮನೆ ಬಾಗಲ ತೆಗೆದು ಮನೆಯೊಳಗಿಂದ ಎಲ್ಲ ಏನಿದ್ದೆಲ್ಲ ತೊಗೊಂಡು ಹೋಗ್ರಿ ಅಂತ ಹೇಳಿ ಹೋಗಿ ರಾಮದೇವ್ರ ಗುಡ್ಯಾಗ ಕೂತ್ಕೊಂಡ್ರು. ಒಂದು ಸಂಕಲ್ಪ ಮಾಡಿದ್ರೆ ಏನು ಅಂದ್ರೆ 3 ದಿವಸ ಊರಿಗೆ ಊಟಕ್ಕೆ ಹಾಕ್ತೀನಿ ಅಂತ, ಏನೇನು ಹತ್ತಿರ ಕೈಯಾಗ
3 ದಿನದೊಳಗೆ ಹೆಂಗೆ ರಾಶಿ ಬಂದು ಬಿತ್ತು ಅಂದ್ರೆ ಆ ರಾಶಿ ನಡಕ್ಕೆ ಅವರೇ ಕಾಣಿಸ್ತಿದ್ದಿಲ್ಲ. 3 ದಿವಸ ಸಹಸ್ರಾರು ಜನರು ಬಂದು ಊಟ ಮಾಡಿ. ತ್ಯಾಗೇ ನೈಕೆ ಅಮೃತತ್ವ ಮಾನಶು. ತ್ಯಾಗದಲ್ಲಿ ಎಂಥ ಅರ್ಥಾತ್ ಸಾಮರ್ಥ್ಯದ. ನಾವು 24 ತಾಸು ಭೋಗಪರಾಯ. ನಮಗೆ ಬೇಕು, ಸುಖ ಬೇಕು, ಸುಖ ಬೇಕು, ಸುಖ ಬೇಕು, ಸುಖ ಬೇಕು. ನಾನು ನಿನ್ನೆ ರಾಮಾಯಣದ ಹೇಳಿದ್ದೆ, 11,000 ವರ್ಷ ರಾಮ ರಾಜ್ಯ ಆಳಿದ್ರು ಒಂದು ಅಕ್ಷರದೊಳಗೆ ಅದರದ್ದೇನು ರಾಮಾಯಣ ಇಲ್ಲ. ರಾಮನ ಕಷ್ಟದ ರಾಮಾಯಣ, ರಾಮನ ಸುಖದ ರಾಮಾಯಣ ಇಲ್ಲೇ ಇಲ್ಲ. 11,000 ವರ್ಷ ರಾಜ್ಯ ಹೆಂಗೆ ಆಳಿದ ಅದು ಸವಿಸ್ತಾರವಾಗಿ ಎಲ್ಲರೂ ಓದ್ಲಿಕ್ಕೆ ಸಿಗ್ತಾ ಇಲ್ಲ. ನಮ್ಮ ಪ್ರಪಂಚದೊಳಗೂ ಕಷ್ಟದ್ದೇನಾದರೂ ಇದ್ದರೆ ಅದು ರಾಮಾಯಣ. ಉಳಿದದ್ದೆಲ್ಲ ಏನು ಅಂತಂದ್ರೆ ಇದು ಯಾವುದರೇ ಆಗೋಣ. ನಿಜವಾಗಿ ನಮಗೆ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಸಮಾಧಾನ. ಯಾಕೆ ಅಂದ್ರೆ ಇದೇನು ಸಾಮಾನ್ಯವಾದ ಮಾತಲ್ಲ. 3 ದಿವಸ ನಾವು ನೋಡ್ಲಿಕ್ಕೆ ಹತ್ತೀವಿ. ಮಹಾರಾಜರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇಷ್ಟೊಂದು ನೀವು ಎಲ್ಲರೂ ಅತ್ಯಂತ ಉತ್ಸುಕತೆಯಿಂದ, ಕಳಕಳಿಯಿಂದ, ಭಕ್ತಿಯಿಂದ, ಭಾವನೆಯಿಂದ ನೀವು ಇಲ್ಲಿ ಬಂದು ತಾಸುಗಟ್ಟಲೆ ಶಾಂತವಾಗಿ ಕೂತ್ಕೊಂಡು ಹನುಮಾನ್ ಚಾಲೀಸ ಅನ್ನೋದು, ಜಪ ಮಾಡೋದು, ಅದೇ ರೀತಿಯಾಗಿ ಏನು ಅಂದ್ರೆ ಸತ್ಸಂಗದಲ್ಲಿ ಭಾಗವಹಿಸೋದು ಇತ್ಯಾದಿಗಳನ್ನೆಲ್ಲ ಮಾಡಿ 3 ದಿವಸ ಮಹಾರಾಜ ಹೇಳಿದರು, ಇಂಥವೆಲ್ಲ ಯಾಕೆ ಮಾಡಬೇಕು ಉತ್ಸವಾದಿಗಳನ್ನು? ರಾಮನವಮಿ ಉತ್ಸವ, ಕೃಷ್ಣ ಜನ್ಮಾಷ್ಟಮಿ ಉತ್ಸವ ಯಾಕೆ ಮಾಡಬೇಕು ಅಂದ್ರೆ ಅಷ್ಟರ ಪೂರ್ತೇಕರೇ ಯಾಕಾಗುವಲ್ತಕ್ಕ ನಾವು ಪ್ರಪಂಚವನ್ನು ಮರೀಲಿಕ್ಕೆ ಬರಬೇಕು. ಇಲ್ಲದೇ ಇದ್ದು ನಮಗೆ ಅದು ಏನು ಹತ್ತೆ ಬಿಟ್ಟದ್ರಿ. ಅರ್ಥಾತ್ ಏನು ಅಂದ್ರೆ ಆ ಪ್ರಪಂಚ ಅನ್ನುವಂಥದ್ದು ನಮ್ಮ ಮೈಯಾಗ ಕೂಲಿ ಅಂತ ಆಗ್ತಾವೆ ನೋಡ್ರಿ, ಹಂಗಿದ್ದಂಗೆ ಬರೀ ಕೆರೆಸ್ತಿರ್ತದೆ. ಯಾವಾಗ ನೋಡಿದ್ರು ಕೆರೆಸ್ತಿರ್ತದೆ. ಆ ಕೂರಿಯಲ್ಲಿ ಯಾವಾಗ ಗೊತ್ತಾಗೋದಿಲ್ಲ, ಹಿಂಗಿರ್ತದೆ. ಎದಕ್ಕೆ ತ್ರಾಸ ಆಗ್ತದೆ ಅದೇ ಗೊತ್ತಿರಲಿಲ್ಲ ನಮಗೆ, ಬರೇ ತ್ರಾಸು. ಆದ್ದರಿಂದ ಅದನ್ನೆಲ್ಲ ನಾವು ಬಿಟ್ಟು ಬಂದು ಇಲ್ಲಿ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ 3 ದಿವಸ ಕಳೆದ್ವಿ. ನಿಜವಾಗಿಯೂ ಇದು ಆಯುಷ್ಯದಲ್ಲಿ ಇಂಥ ಕ್ಷಣನೇ ಮುಖ್ಯ. ಇಂಥ ಜೀವನದಲ್ಲಿ ಇಂಥ ಒಂದು ಸಂದರ್ಭ ಏನವನು ಇದ್ರ ಕಿಮ್ಮತ್ತು ಕಟ್ಟಲಿಕ್ಕೆ ಶಕ್ತಿಲ್ಲ ಯಾರಿಗೂ. ಇದರ ಮುಂದೆ ನಾವು ಬೇಕಾದಷ್ಟು ಇಲ್ರಿ, ನಮಗೆ ಇದ್ರ ಸಲುವಾಗಿ ನಮ್ಮದೊಂದು 50,000 ರೂಪಾಯಿ ನುಕ್ಸಾನ, ಏನೂ ನುಕ್ಸಾನ ಆಗಂಗಲ್ಲ. 3 ದಿವಸ ನಾವು ಬಂದದ್ದಕ್ಕೆ ಏನಾಯ್ತು ಅಂದ್ರೆ ನಮ್ದೇನೋ ಒಂದು ಇದ್ರೊಳಗೆ ಯಾವುದೋ ಸಂದರ್ಭದಿಂದ ನಮ್ದೊಂದು 50,000 1,00,000 ರೂಪಾಯಿ ನುಕ್ಸಾನ ಆತ್ರಿ. ಏನೇನೋ ನುಕ್ಸಾನ ಆದಂಗ. ಇದೇನು ಇದ್ರೊಳಗಿಂದ ಏನು ಪ್ರಾಪ್ತ ಆಗ್ಯದನೋ ಅದು ಬಹಳ ದೊಡ್ಡದಂತೆ. ಮಹಾರಾಜ ಒಬ್ಬರಂದ್ರು ಏನು ಬಿಡ್ರಿ, ಮಹಾರಾಜ ಹೇಳಿದ್ರು ಸತ್ಸಂಗ ಅಂದ್ರೆ ಹೆಂಗಿರ್ತದೆ ಅಂದ್ರೆ ನಾವು ಇಷ್ಟೆಲ್ಲ ಕೇಳಿದ್ವಿ, ನಮ್ಮ ತಲೆಯಾಗಿ ಎಲ್ಲಿ ಉಳಿತದ್ರಿ? ಎಲ್ಲೋ ಒಂದು ಚೂರ್ಚಾರು ಉಳಿತಾವ, 1-2 ಉದಾಹರಣೆ ಅದು ಇಟ್ಕೊಳ್ತಕ್ಕ. ಮಹಾರಾಜ ಹೇಳಿದ್ರು ಆಕಳ ಸಗಣಿ ಹಾಕ್ತೀವಿ, ಮಣ್ಣಿನ ದಾರಿಯಾಗ ಆಕಳ ಸಗಣಿ ಹಾಕ್ತೀವಿ, ಎತ್ತಿದ್ವಿ. ಆ ಸಗಣಿ ಜೊತೆಗೆ ಸ್ವಲ್ಪ ಆದರೂ ಮಣ್ಣು ಬರ್ತದೆ. ಹೆಂಗೋ ಹಂಗೇನದ ಅಂತಂದ್ರೆ ಸ್ವಲ್ಪ ಆದರೂ ನಮ್ಮ ತಲೆಯಾಗ ಉಳಿತು. ಒಬ್ರು ಮಹಾರಾಜರಂದ್ರು ಏನು ಬಿಡ್ರಿ, ಕೇಳ್ಕೊತ ಕೂತಿರ್ತೀವಿ, ಈ ಕಿವ್ಯಾಂಗ ಕೇಳ್ತೀವಿ, ಈ ಕಿವ್ಯಾಂಗ ಹೋಗ್ತದೆ, ಹೋಗುವಂತ. ಈ ಕಿವ್ಯಾಗಿಂದ ಒಳಗೆ ಹೋಗಿ ಈ ಕಿವ್ಯಾಗಿಂದ ಹೊರಗೆ ಹೋಗುವ ಹೊತ್ತಿನಾಗ ನಡಕ್ಕೆ ಮೆದುಳದ ರೀ, ಸ್ವಲ್ಪ ಟಚ್ ಆಗೇ ಹೋಗ್ತದೆ. ಕೇಳೋದ್ರೊಳಗೆ 3 ಪ್ರಕಾರ. ಈ ಕಿವ್ಯಾಗಿಂದ ಕೇಳಿ ಈ ಕಿವ್ಯಾಗಿಂದ ಬಿಡೋರು ಒಂದು ಪ್ರಕಾರ. ಇನ್ನೊಂದು ಪ್ರಕಾರದವ್ರು ಏನು ಅಂದ್ರೆ ಇಲ್ಲಿ ಈ ಕಿವ್ಯಾಗಿಂದ ಕೇಳಿ ಮನ್ಯಾಗ ಹೋಗಿ ಹೇಳೋರು ಇನ್ನೊಂದು ಪ್ರಕಾರ. ಇವು ಅವ್ರಿಗಿಂತಲೂ ಉತ್ತಮ. ಆಮೇಲೆ ಇನ್ನೊಂದು ಪ್ರಕಾರದವ್ರು ಏನು ಅಂದ್ರೆ ಈ ಕಿವ್ಯಾಗಿಂದ ಕೇಳಿ ಮನನ ಮಾಡೋರು, ಹೊಟ್ಟೆಯಾಗಿ ಇಟ್ಕೊಂಡು ಅಥವಾ ಅಂತಃಕರಣದಲ್ಲಿ ಇಟ್ಕೊಂಡು ಮನನ ಮಾಡೋರು. ಒಂದೇ ನಂಬರ್. ಯಾವುದೇ ರೀತಿಯಿಂದ ಯಾಕಾಗುವಲ್ತಕ್ಕ ನಾವು ಸತ್ಸಂಗ ಮಾಡಬೇಕು ಅದರೊಳಗಿಂದ ನಮ್ಮ ಜೀವನ ದಿಶಾ ಬದಲಾಗ್ತದೆ. ಸತ್ಪುರುಷರ ಸಾನ್ನಿಧ್ಯ ಹೆಂಗಿರ್ತದ ಅಂದ್ರೆ ಸತ್ಪುರುಷರ ಸಾನ್ನಿಧ್ಯದಲ್ಲಿ ಹೇಳ್ತಾರೆ ಶುಂಭ ಪೇಟ್ಲೇಲ ಅಸ್ತು. ಸತ್ಪುರುಷರ ಮನೆ ಮುಂದೆ ಶುಂಭ ಪೇಟ್ಲೇಲ ಅಂದ್ರೆ ಏನ್ರಿ ಅಂದ್ರೆ ನಾನು ಹೇಳಿದೆ, ಶುಂಭ ಅಂದ್ರೆ ಈ ಕಾತಿ ಹಗ್ಗ. ಈ ಹಿಂದಿನ ಕಾಲದಲ್ಲಿ ಬಿಡಿ ಚುಟ್ಟಾದ ಅಂಗಡಿ ಇರ್ತಿದ್ರು ನೋಡ್ರಿ, ಆ ಚುಟ್ಟಾದ ಅಂಗಡಿ ಮುಂದೆ ಒಂದು ಕಾತಿ ಹಗ್ಗ ಹಿಂಗೆ ಜೋತು ಬಿಟ್ಟು ಅದಕ್ಕೆ ಕೆಳಗೆಯಿಂದ ಹೊತ್ತಿಸಿಟ್ಟಿರ್ತಿದ್ರು.
ಹೋಗವ್ರು ಬರೋರು ಅದಕ್ಕೆ ಹಿಂಗೆ ಬಿಡಿ ಹಚ್ಕೊಂಡು ಹೋಗ್ತಿದ್ರು. ಹೆಂಗೋ ಹಂಗೆ ಸತ್ಪುರುಷರ ಬಾಗಲ್ದಾಗ ಏನಿರ್ತದೆ ಅಂದ್ರೆ ಅಧ್ಯಾತ್ಮದ ಶುಂಭ ಪೇಟ್ಲೆಲ್ಲ ಆಗ್ತದೆ. ನಾವು ನಮ್ಮ ಚುಟ್ಟ ಏನದನು, ನಮ್ಮ ಸಾಧನೆಯ ಚುಟ್ಟ ಆರಿ ತಣ್ಣಗಾಗಿ ಹೋಗಿರ್ತದೆ, ಅದನ್ನ ಬಂದಲ್ಲಿ ಹಚ್ಕೊಂಡು ಹೊತ್ತಿಸ್ಕೊಂಡು ಹೋಗ್ಬೇಕಾಗ್ತದೆ. ಇರ್ಕೊಳ್ತಾನ. ಯಾಕೆ ಹೇಳಿಕತ್ತೀನಿ ಅಂದ್ರೆ ಏನಾದರೂ ಮಾಡಿ ಈ ಜನ್ಮದಲ್ಲಿ ನಾವು ಕಲೀಗೆ ಏನು ಅನ್ನಿಸ್ಬೇಕು ಅಂದ್ರೆ ಧನ್ಯೋಸ್ಮಿ, ಕೃತಾರ್ಥೋಸ್ಮಿ, ಕೃತಕೃತ್ಯೋಸ್ಮಿ ಇತಿ ಕರ್ತವ್ಯತಾ ಭಾವ ಬರುತ್ತೆ. ಸಾಕು, ವ್ಯವಸ್ಥಿತ ಆಗ್ತದೆ ನಮ್ಮ ಜೀವನ. ಎಲ್ಲೋ ನಾವು ಮುಂಬೈಗೆ ಯಾವುದೋ ಒಂದು ದೊಡ್ಡ ಕೇಸಿನ ಸಲುವಾಗಿ ಹೋಗಿದ್ವಿ, ಜಡ್ಜ್ಮೆಂಟ್ ನಮ್ಮಂಗನ ಆತು, ಎಷ್ಟು ಮಸ್ತ್ ಅನ್ನಿಸ್ತದ್ರಿ ಅವಾಗ, ಎಷ್ಟು ಫ್ರೀ ಆಗಿರ್ತೀವಿ ನೋಡ್ರಿ. ದೊಡ್ಡದು ಎಷ್ಟೋ ವರ್ಷದಿಂದ ಗುದ್ದಾಡ್ತಿದ್ವಿ, 15-20 ವರ್ಷದಿಂದ ಕೇಸ್ ನಡೆದಿತ್ತು, ಕೊನೆಗದ ಹೈಕೋರ್ಟಿಗೋ ಸುಪ್ರೀಂ ಕೋರ್ಟಿಗೋ ಹೋತು, ಅಲ್ಲಿ ನಮ್ಮಂಗ ಆತು, ಸುಪ್ರೀಂ ಕೋರ್ಟ್ನೊಳಗೆ ಎಷ್ಟು ಮಸ್ತ್ ಅನ್ನಿಸ್ತು. ನಾ ಅರ್ಥಾತ್ ಏನು ಅಂದ್ರೆ ನಾ ಮಸ್ತ್ ಆದ್ ನೋಡ್ರಿ, ಆರಾಮ್ ಆದ್ ನೋಡ್ರಿ ಅಂತ ಹೆಂಗೆ ಅಂತೀವಿ, ಹಂಗೆ ನಮ್ದು ಜನ್ಮದೊಳಗೆ ಜಡ್ಜ್ಮೆಂಟ್ ಆಗಬೇಕು. ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಜನ್ಮದೊಳಗೆ ಆಗ್ಬೇಕೇನು ಅಂದ್ರೆ ನೀವು ಉದ್ಧಾರ ಆಗಿ ನಡಿಯತ್ಲಾಗ ಅಂದ್ವಿ ಅಂದ್ರೆ ಆಮೇಲೆ ಉಳಿದ್ರು ಆಯುಷ್ಯ ಎಷ್ಟು ಮಸ್ತ್ ಅನ್ನಿಸ್ತದೆ. ಇಲ್ಲೇ ಇದ್ರು ಬರೇ ಕೇಸಿಗೆ ಹೋಗುದು ಬರುದು, ಕೇಸಿಗೆ ಹೋಗುದು ಬರುದು, ಕೋರ್ಟಿಗೆ ಹೋಗುದು ಬರುದು, ಇದು ಎರಡೂ ಸಿಂಗ. ಇದ್ರ ಅರ್ಥ ಮಾರ್ಮಿಕ ಅರ್ಥ ಬೇರೆ ಅದರಿ. ಹುಟ್ಟಿ ಬರೋದಂದ್ರೆ ಕೋರ್ಟಿಗೆ ಬಂದಂಗನೆ ನಾವು, ಮತ್ತೆ ಕೋರ್ಟಿಗೆ ಬರೋದು, ಈ ಜನ್ಮದೊಳಗೆ ಮತ್ತೆ ಕೋರ್ಟ್ನಾಗ ಕೇಸ್ ನಮ್ಮಂಗೆ ಆಗಲಿಲ್ಲ, ಮತ್ತೆ ಸಾಯೋದು, ಮತ್ತೆ ಕೋರ್ಟಿಗೆ ಹುಟ್ಟಿ ಬರೋದು. ಈ ಜನ್ಮದೊಳಗೆ ಜಡ್ಜ್ಮೆಂಟ್ ನಮ್ಮಂಗೆ ಆತು ಅಂದ್ರೆ ಆರಾಮಾಗಿ ಆಮೇಲೆ ಬೇಕಾದಷ್ಟು ಬೆಂಗಳೂರು ಮುಂಬೈದೊಳಗೆ ಅಡ್ಡಾಡ್ರಿ, ಅಲ್ಲಿ ಇಲ್ಲಿ ಹೋಗ್ರಿ, ಆರಾಮಿರ್ರಿ, ಎಷ್ಟು ಚಂದ ಅನ್ನಿಸ್ತದೆ ನೋಡಿ. ಹಂಗೆ ಈ ಜನ್ಮದಾಗ ಅನ್ನಿಸ್ಬೇಕು. ಅದಕ್ಕೆ ಮತ್ತೊಂದು ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಪ್ರಪಂಚ ಹೆಂಗದ್ರೂ ಹಂಗೆ ಇರ್ಬೋದು. ಪ್ರಪಂಚದ ಪ್ಯಾಟರ್ನ್ ಬದಲು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀವೇನು ಮಾಡ್ತೀರೋ ಅದನ್ನ ಮಾಡ್ಕೋತೀರಿ. ಆದ್ರೆ ಭಗವಂತನ ನಾಮಸ್ಮರಣೆ ನಮ್ಮ ಜೀವನದೊಳಗೆ ಹೆಂಗಿರ್ಬೇಕು ಅಂದ್ರೆ ಈಗ ಹೆಂಗಿರ್ತದೆ ನೋಡಿ. ಸಂಗೀತಗಾರರು ಕೂತಿರ್ತಾರೆ, ಒಂದಿಬ್ಬರು ದೊಡ್ಡ ದೊಡ್ಡ ಸಂಗೀತಗಾರಿ, ಒಂದಿಬ್ಬರು ತಬಲಾದವ್ರು ಇರ್ತಾರೆ, ಒಬ್ಬರು ಪೇಟಿಯವ್ರು ಇರ್ತಾರೆ, ಒಬ್ಬರು ಸಿತಾರ್ ಬಾರಿಸ್ತಿರ್ತಾರೆ, ಒಬ್ಬರು ತಂಬೂರಿ ಬಾರಿಸ್ತಿರ್ತಾರೆ, ಒಬ್ಬರು ತಾಳ ಬಾರಿಸ್ತಿರ್ತಾರೆ. ಇವರು ಎಲ್ಲ ಏನು ಅಂದ್ರೆ ಠೇಕಾ ಬದಲಾಗ್ತಾವೆ. ಇವರು ತಾಳ ಠೇಕಾ ಬದಲಾಗ್ತಾವೆ. ಆದ್ರೆ ತಂಬೂರಿ ಅವ್ರು ಮಾತ್ರ ಒಂದ ಸಮ ಇರ್ತಾವೆ. ಎಲ್ಲ ತಾಳದವ್ರಿಗೂ ಎಲ್ಲ ಠೇಕಾದವ್ರಿಗೂ ಅವ್ರು ಸುಮ್ಮನೆ ಹಿಂಗೆ ಬಾರಿಸ್ಕೋತ ಕೂತ್ಬಿಡ್ತಾರೆ. ಹಂಗೇನದ ಅಂದ್ರೆ ಪ್ರಪಂಚದ ಎಲ್ಲ ಠೇಕಾ ಹೆಂಗಾದ್ರೂ ಬದಲಾಗಲಿ, ತಾಳ ಬದಲಾಗಲಿ, ರಾಗ ಬದಲಾಗಲಿ, ನಾಮಸ್ಮರಣೆ ತಂಬೂರಿ ಮಾತ್ರ ಹಂಗೆ ಒಂದ ಸವನ ನಾವು ಮೀಟ್ಕೋತ ಇರಬೇಕು. ನಮ್ಮ ಕಡೆ ಹಳ್ಳಿಯಾಗೆಲ್ಲ ತಾಶೆ ಭಜಂತ್ರಿ ಅಂತ, ಅದರೊಳಗೆ ಒಬ್ಬ ಬಾರ್ಸವ ಇರ್ತಾನೆ, ಒಬ್ಬ ಹಾಡು ಊದಾವ ಇರ್ತಾನೆ, ಒಬ್ಬ ಬರೀ ಒಟ್ಟು ನಮಗೆ ಆಶ್ಚರ್ಯ ಆಗ್ತದೆ. ನಡಕೊಂದು ಚೂರು ಸಣ್ಣ ಬಿಡುದಿಲ್ಲ, ಅವ ಶ್ವಾಸ ಸಹಿತ ತಗೊಳ್ಳೋದಿಲ್ಲ. ಅವ್ನು ಕೇಳಿಲ್ಲ, ಅಲ್ಲೋ ಹೆಂಗಿದು ಭಾಳ ಅಭ್ಯಾಸ ಮಾಡಿವ್ರಿ ಅಂತ. ಅದ್ರಾಗೇನೋ ಹಿಂಗೆ ಮಾಡ್ತಿರ್ತಾವ. ಹೆಂಗೋ ಹಂಗೆ ಏನಾಗಬೇಕು ಅಂದ್ರೆ ಬಾರಿಸೋರು ಬಾರಿಸ್ಲಿ, ಮತ್ತೊಂದು ನಮ್ಮನೆ ಉದವ್ರು ಊದ್ಲಿ, ಮನ್ಯಾಗ ಹೆಂಗೆ ನಡೀತದೆ ನಡೀಲಿ. ನಮ್ಮದು ಮಾತ್ರ ನಾಮದ್ದು ಹೆಂಗಿರ್ಬೇಕು ಅಂದ್ರೆ ನಡಕ್ ಉಸಿರು ಸೈಡ್ ಬಿಡಬಾರ್ದು, ಹಂಗಿರ್ಬೇಕು ನಮ್ದು. ಅಂದ್ರೆ ಮಜಾರಿ ಅದು. ಅಂದ್ರೆ ಅದಕ್ಕೆ ಏನಾಗ್ತದೆ, ಒಂದು ಹಾರ್ಮನಿ ಬರ್ತದೆ ನೋಡಿ. ಇಲ್ಲದೇ ಇದ್ರೆ ಇವನ್ ನಮೂನಿ ಬಾರಿಸೋದು, ಅವನ್ ನಮೂನಿ ಊದುದು, ಇವ್ ನಡಕ್ ಬಿಟ್ಬಿಟ್ಟು ಬೌ ಅಂತ ಊದುದು ಬಿಡುದು, ಬೌ ಮಾಡ್ಕೋದು, ಎಲ್ಲ ತಾಳ ತಪ್ಪು ಹೋಗ್ತದೆ. ಹಂಗೆ ನಮ್ದು ಏನು ಭಾಳೋತ್ತ ತಾಳ ತಪ್ಪು ಸಂಭವ ಅದ. ಆದ್ದರಿಂದ ಸದ್ಗುರುಗಳಲ್ಲಿ ಒಂದು ಕಳಕಳಿ ಏನು ಅಂದ್ರೆ ಇಂಥ ಸತ್ಸಂಗದ ಪ್ರಸಂಗಗಳು ನಮಗೆ ಮ್ಯಾಲಿನ ಮ್ಯಾಲೆ ಬರಲಿ. ಏನಾದರೂ ಜೀವನದೊಳಗೆ ನಮಗೆ ಸಣ್ಣಂಗೆ ಉಳುವಂಥ ಕಲೆ ನಮಗೆ ಸಾಧಿಸಲಿ ಮತ್ತು ಸದ್ಗುರು ಅನುಗ್ರಹಕ್ಕೆ ಪಾತ್ರ ಆಗಲಿ ಅಂತ ತಿಳ್ಕೊಂಡು ನಾನು ಮಹಾರಾಜರಲ್ಲಿ ಅತ್ಯಂತ ಕಳಕಳಿಯಿಂದ ಮಹಾರಾಜ ನಮಗೂ ನಿಮಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ಭಕ್ತಿ, ನಾಮದಲ್ಲಿ ಪ್ರೇಮ
ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ್ ಕಿ ಜಯ 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 ರಘುವೀರ ಸಮರ್ಥ. ಈ ನಮ್ಮದು ಕೋರ್ಟಿನ ಕೇಸ್ ನಮ್ಮಂಗೆ ಆಗ್ತವ್ರಿ ಮಸ್ತ್